ಚಾಲಕಿತನ ಮಾಲಕ್ಕೆ ಗಮನದಿಲ್ಲ. KA19MH 2619 KA19MH 2619 ಈ ನಂಬರದ ಮಾರುತಿ ಬೆಲೆನೋ ಗಾಡಿ ಅವಳು ಬಹುಶಃ ಸಾದಿರ ಉಂಟದಾರೆ ಬಾಕಿ ತಕ್ಕಲಿಗೆ ಪೋಯರ ಬೇರೆ ಅವಂದಿಜ್ಜಿ ದಯಮಲ್ತದು ಈ ಗಾಡಿದ ಚಾಲಕರು ದಯಮಲ್ತದ ಆ ಗಾಡಿನ ಅಂತೆ ದೂರ ದೀವುಡು. KA19MH 2619 ಬೊಳ್ದು ಕಲರ್ದ ಬೆಲೆನೋ ಗಾಡಿ ದಯಮಲ್ತದು ಈ ರೀತಿ ಪಾರ್ಕ್ ಮಂತನ ಪದ ದೆತ್ತದು ಒಂತೆ ದೂರ ದೀವುಡು ಬಂದು ಕೇಳೋದಿಲ್ಲ.
ಚಾವಡ್ಡಿ ಶ್ರೀಯುತ ಕೀರ್ತನ್ ಹೊಲ್ಲ ಬೆಂಗಳೂರು ಮೇರೆದು ಭಕ್ತಿ ಸಂಗೀತ ಕಾರ್ಯಕ್ರಮ ನನ್ನ ಕೆಲವೇ ಪೂರ್ತು ನಡಪೆರಂಡು ಅಲ್ಪ ಇತ್ತಿನ ಚಿನ್ನ ಕಲಾಭಿಮಾನಿಲು ಚಾವಡ್ದ ಎದುರು ಬಾಗೋಡು ಬತ್ತದೆ ಆಸೀನರಾಡು ಪೊಂದನಿಕಲ್ಡ ವಿನಂತಿ ಮಂತೊಂದುಲ್ಲ ಅವೆರ್ದು ಬೊಕ್ಕ ಮಹಿಳಾ ಮಂಡಳಿ ವರ್ಕಾಡಿ ಉದೆತ್ತ ಸದಸ್ಯರಿರ್ದು ತಿರುವಾದಿರ ಕಲಿ ನೃತ್ಯ ನಡಪೆರಂಡು ಸರ್ ವಾಯ್ಸ್ ಚೆಕ್ ಮಾಡುವ ಮಾನಿಟರಲ್ಲಿ ಸ್ವಲ್ಪ ಮಾನಿಟರ್ ಮಾನಿಟರ್ ಬೇಸ್ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ರಿವರ್ಬ್ ಔಟಲ್ಲಿ ಓಕೆ ಮಾನಿಟರಲ್ಲಿ ಸ್ವಲ್ಪ ರಿವರ್ಬ್ ಕೊಡ್ಬೋದಾ ಕಮ್ಮಿ ಓಕೆ ಹಲೋ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಗಾಡಿ ಉದೆತ್ತ ನವೀಕರಣ ಅಷ್ಟಬೃಂದ ಬ್ರಹ್ಮಕಲಶೋತ್ಸವದ ಈ ಶುಭ ಪುರ್ತುಡು ಜಿ ಕನ್ನಡ ವಾಹಿನಿದ ಸರಿಗಮಪ ಕಾರ್ಯಕ್ರಮದ
15ನೇ ಯಜ್ಞದ ಸುರೂತ ಇನಾಂ ಪಡೆದಿನಂಚಿನ ಶ್ರೀ ಕೀರ್ತನ್ ಹೊಲ್ಲ ಬೆಂಗಳೂರು ಮೆರೆದು ಭಕ್ತಿ ಸಂಗೀತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಹಿಳಾ ಮಂಡಳಿ ಶ್ರೀ ಕ್ಷೇತ್ರ ಬುರ್ಕಾಡಿ. ಸುರುಕಾದ ಮಹಿಳಾ ಮಂಡಳಿ ಕಾರ್ಯಕ್ರಮದ ಪ್ರಾಯೋಜಕರಾಯಿನಂತ ಮಹಿಳಾ ಮಂಡಳಿ ಶ್ರೀ ಕ್ಷೇತ್ರ ಬುರ್ಕಾಡಿ ಉನ್ನತ ಸದಸ್ಯರಿಗೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾಯನ ಶ್ರೀಯುತ ವಿಕ್ರಮ್ ದತ್ ಸೊಂಕದಗಟ್ಟೆ ಮೇರೆ ನೆಂಪುದ ಕಾಣಿಕೆ ಕೊರದು ಅಕ್ಲೇನೆ ಗೌರವಿಸೋಡು ಬಂದಕ್ಕೆ ಏನೊಂದಿಲ್ಲ. ಕಾರ್ಯಕ್ರಮದ ಪ್ರಾಯೋಜಕರು ಮಹಿಳಾ ಮಂಡಳಿ ಬುರ್ಕಾಡಿ ಉನ್ನತ ಪ್ರಾಯೋಜಕರಿಗೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾಯನ ಶ್ರೀಯುತ ವಿಕ್ರಮ್ ದತ್ ಬುರ್ಕಾಡಿ ಸೊಂಕದಗಟ್ಟೆ ಮೇರೆ ನೆಂಪುದ ಕಾಣಿಕೆ ಕೊರದು ಅಗ್ಲೇನೆ ಮಾನ ಒಂದೊಲ್ಲೆರು ಅಂಜನೆ. ಇನ್ನಿದೆ ಕಾರ್ಯಕ್ರಮದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡಪದ ಕೊರ್ಪುನ ಕೀರ್ತನ್ ಹೊಲ್ಲ ಮೇರೆಗೆ ಮಹಿಳಾ ಮಂಡಳಿ ವರ್ಕಾಡು ಉನ್ನತ ಸದಸ್ಯರು ನೆಂಪುದ ಕಾಣಿಕೆ ಕೊರದು ಗೌರವಿಸೋಡು ಬಂದು ಕೇಳೋದಿಲ್ಲ. ಸೋಲ್ಮೇಲು ಮಹಿಳಾ ಮಂಡಳಿ ವರ್ಕಾಡು ಉನ್ನತ ಸದಸ್ಯರಿಗೆ ದೊಂಬುಗು ಚಾವಡ್ಡು ಜಿ ಕನ್ನಡ ವಾಹಿನಿದ ಸರಿಗಮಪ ಕಾರ್ಯಕ್ರಮದ 15ನೇ ಯಜ್ಞದ ಸುರೂತ ಇನಾಂ ಪಡೆಯಿನಂಚಿನ ಶ್ರೀ ಕೀರ್ತನ್ ಹೊಲ್ಲ ಬೆಂಗಳೂರು ಮೆರೆದು ಭಕ್ತಿ ಸಂಗೀತ ಕಾರ್ಯಕ್ರಮ ವೇದಿಕೆದ ವೆದುರು ಬಾಗೋಡು ಬತ್ತದು ಕಲಾಭಿಮಾನಿಗಳು ಕುಳ್ಳುದಿ ಕಾರ್ಯಕ್ರಮ ಯಶಸ್ವಿ ಮಲ್ಪಡು ಬಂದು ನಿಖಿಲ್ಡ ವಿನಮ್ರವಾದ ವಿನಂತಿ ಮಂತೊಂದು ಸೇರ್ದಿನ ಮಾತ ಕಲಾಭಿಮಾನಿ ಬಂಧುಗಳಿಗೆಲ್ಲ ಈ ಪೊರ್ದರು ಸ್ವಾಗತ ಸುಸ್ವಾಗತ. ಹಲೋ, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾನು ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟೊತ್ತು ನಾವು ಸೆಟ್ ಮಾಡ್ತಾ ಇದ್ದೇವೆ, ನೀವು ಕಾತುರದಿಂದ ಕಾಯ್ತಾ ಇದ್ದೀರಾ. ಸೊ ಅಲುಗಾಡದೆ ನೀವು ಆರಾಮ್ಸೆ ನಮಗೊಂದು ಟೈಮ್ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಾನು ಫಸ್ಟಿಗೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೊದಲಿಗೆ ಕಾವಿ ಸುಬ್ರಹ್ಮಣ್ಯ ದೇವರ ಆಶೀರ್ವಾದವನ್ನು ಕೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿದಂತಹ ಕಾವಿ ಸುಬ್ರಹ್ಮಣ್ಯ ಮಹಿಳಾ ಮಂಡಳಿಯವರು ಅವರಿಗೆ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನ ದೊಡ್ಡಮ್ಮ ಸರಸ್ವತಿ ಹೊಳ್ಳ ಅವರಿಗೂ ನನ್ನ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಆದಷ್ಟು ಭಕ್ತಿ ಸಂಗೀತದಲ್ಲೇ ಇರುತ್ತೆ. ಸೊ ಎಲ್ಲ ನನಗೆ ಗುರ್ತಿದ್ದ ಪರಿಚಯಸ್ಥರು ಸುಮಾರು ಜನ ಇದ್ದಾರೆ ಇವತ್ತು. ಸೊ ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಹಾಡೋಕ್ಕೆ. ಮೊದಲಿಗೆ ಗಣಪತಿ ಸ್ತುತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ವಂದನೆಗಳು. ಗಣನಾಥ ಗಣನಾಥ ಗಣನಾಥ
ಆ ಗಣನಾಥ 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 ಆ ವಂದಿಪೆ ನಿನಗೆ ಗಣನಾಥ ಮೋದ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೋದ ವಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳೆಲ್ಲ ಕಳೆ ಗಣನಾಥ ಬಂದ ವಿಘ್ನಗಳೆಲ್ಲ ಕಳೆ ಗಣನಾಥ ಕಳೆ ಗಣನಾಥ ಕಳೆ ಗಣನಾಥ ವಂದಿತೆ ನಿನಗೆ ಗಣನಾಥ ಮೊದಲ ವಂದಿಪೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜವ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮಂಗಳಮೂರುತಿ ಗುರುರಂಗ ವಿಠಲ ಪಾದ ಮಂಗಳ ಮೂರುತಿ ಗುರುರಂಗ ವಿಠಲ ವಿಠಲ
ಗಣನಾಥ ಹಿಂಗದ ಭಜಿಸುವೆ ಗಣನಾಥ ವಂದಿತೆ ನಿನಗೆ ಗಣನಾಥ ಮೋದ ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ 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 ಧನ್ಯವಾದ. ಮುಂದಿನ ಗೀತೆ ಬಹಳ ಪ್ರಚಲಿತವಾದಂಥ ಒಂದು ಗೀತೆ, ಭಕ್ತಿ ಗೀತೆನೆ. ಬಾರೋ ಕೃಷ್ಣಯ್ಯ, ಎಲ್ಲರಿಗೂ ಗೊತ್ತಿರುತ್ತೆ ಈ ಸಾಂಗ್. ಬಾರೋ ನಿನ್ನ ಮುಖ ತೋರೋ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗದಲ ಶೀಲನೆ ಕೃಷ್ಣ 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 ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದಲ ಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದಲ ಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ.
అందుకే పాడగము కాలందుకే కిరుగెచే దిమి 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 దిమిరెనుతా అందుకే పాడగము కాలందుకే కిరుగెచే దిమి 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 దిమిರೆನುತಾ ಪೊಂಗೊಳಲಾನು ದೂತ ಬಾರೆಯ ಪೊಂಗೊಳಲಾನು ದೂತ ಬಾರೆಯ ಪೊಂಗೊಳಲಾನು ದೂತ ಬಾರೆಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ರಂಗಯ್ಯ ಬಾರೋ ಕೃಷ್ಣಯ್ಯ ಕಿಣಿ ಕಿಣಿ ಕಿಣಿರೆನುತ ಕಂಕಣ ಕರದಲ್ಲಿ ಗುರ ಹೊಳೆಯೂತ ಕಿಣಿ 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 ಕಿಣಿರೆನುತ ಪೊಂಗೊಳಲಾನುದುತ ಬರೆಯ ಬಾರೋ ಕೃಷ್ಣಯ್ಯ ಪೊಂಗೊಳಲಾನುದುತ ಬರೆಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೆ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೆ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೆ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿ ಯಾರೋ ಜಗದಲ ಶೀಲನೆ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣ 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 ಕೃಷ್ಣ
ಮಾಯಿರೆ ಓ ಮಾಯಿರೆ ಓ ಮಾಯಿರೆ ಮಾಯಿರೆ ಶ್ರಾವಣ 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 ಬಂತು ನಾಡಿಗೆ ಬಂತು ಕಾಡಿಗೆ ಬಂತು ಬೀಡಿಗೆ ಓ ಬಂತು ಶ್ರಾವಣ ಬಂತು ಶ್ರಾವಣ ಓ ಬಂತು ಶ್ರಾವಣ ಎಲ್ಲರೂ ಓ ಬಂತು ಶ್ರಾವಣ ಶ್ರಾವಣ ಬಂತು ನಾಡಿಗೆ ಬಂತು ಕಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಶ್ರಾವಣ ಹೋ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಶ್ರಾವಣ ಬಂತು ನಾಡಿಗೆ ಬಂತು ಕಾಡಿಗೆ ಬಂತು ಬೀಡಿಗೆ ಓ ಬಂತು ಶ್ರಾವಣ ಬಂತು ಶ್ರಾವಣ ಓ ಬಂತು ಶ್ರಾವಣ ಬಂತು ಶ್ರಾವಣ ತಪಾಳೆ ಬರ್ಬೇಕೆಲ್ಲರೂ ಒಬ್ಬನೇ ಆಡ್ತಾ ಇದ್ದಾನೆ ಇಲ್ಲಿ ನೀವು ಇನ್ವಾಲ್ವ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಶ್ರಾವಣ ಬಂತು ಘಟ್ಟಕ್ಕ ರಾಜ ಪಟ್ಟಕ್ಕ ಬಾನು ಮಟ್ಟಕ್ಕ ಶ್ರಾವಣ ಬಂತು ಘಟ್ಟಕ್ಕ ರಾಜ ಪಟ್ಟಕ್ಕ ಬಾನು ಮಟ್ಟಕ್ಕ ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಓ ಬಂತು ಶ್ರಾವಣ ಓ ಬಂತು ಶ್ರಾವಣ ಓ ಬಂತು ಶ್ರಾವಣ ಬಂತು ಶ್ರಾವಣ ಬನನ್ನೋಡು ಈಗ ಹೆಂಗ ಮದುವೆ ಮಗನಾಗಿ ತಲೆಗಿ ಬಾಸಿಂಗ ಬನನ್ನೋಡು ಈಗ ಹೆಂಗ ಮದುವೆ ಮಗನಾಗಿ ತಲೆಗಿ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು
ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಎಲ್ರು ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ನಾಡಿಗೆ ಬಂತು ಕಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ 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 ಹೋಯ ಹೋಯ ಹುಯ್ಯೋ 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 ಮಾಯಿರೇ ಓ ಮಾಯಿರೇ ಶ್ರಾವಣ ಬಂತು ನೀವು ಕೂಡ ಜೊತೆಗೆ ಸೇರಿದ್ರಿಂದ ತುಂಬಾ ಖುಷಿ ಆಗುತ್ತೆ. ಒಬ್ಬನೇ ಹಾಡೋದು ನೀವು ಸುಮ್ಮನೆ ಕೇಳೋದು ಒಂದು ಮಟ್ಟಕ್ಕೆ ಚೆನ್ನಾಗಿರುತ್ತೆ, ಬಟ್ ಆದ್ಮೇಲೆ ನಂಗೆ ಬೋರ್ ಆಗ್ಬಿಡುತ್ತೆ. ಸೊ ನೀವು ಇನ್ವಾಲ್ವ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಬಯಕೆ ಅಷ್ಟೇ. ಶಂಭೋ ಶಂಕರ 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 ಶಂಭೋ ಶಂಕರ ರೇ ರೇ ಸ ನಿ ರೆ ಸ ರೆ ರೆ ಸ ನಿ ನಿ ಸ ರೆ ಮ ರೆ ಸ ನಿ ಸ ರೆ ರೆ ಸ ಭ ವ ನಿ ಸ ಮ ಮ ವ ನಿ ಸ ರೆ ಮ ವ ನಿ ಸ ರೆ ರೆ ಸ ನಿ ಬ ರೆ ಸನಿ ಸರೆ ರೆ 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 ನಿ 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 ರೆ 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 ಬ ಬ ಬ ರೆ 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 ಮ ಮ ಬ ನಿ 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 ಮ ಮ ಬ ನಿ ಸ ರೆ ರೆ ಸ ನಿ ಸ ರೆ ಮ ರೆ ಮರೆ ಮರೆ ಸ ನಿ ಬ ಮರೆ ಮ ಮ ಮ ರೆ ಸ ನಿ ಬ ರೆ 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 ಸ ನಿ ಸ ನ ನಿ ಬ ನಿ ನಿ ಮ ಮ ಬ ರೆ ರೆ ಮ ಸ ಸ ರೆ ನಿ ನಿ ಸ ರೆ ಮ ಸ ರೆ ಮ ಬ ನಿ ಮ ಬ ನಿ ಸ ರೆ
ni 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 re re ni 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 re 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 da re ma ba ni za ma ba ni re ma ba ni za re ni za ba ni ma ba re pa ni za re ma ba ni za re ma ba ni sa re ma pa ni ni sa re ma pa ni sa re ma pa ni re sa sa re sa ni sa re ma pa ni sa re शंभो शंकरा भो शंभो शिव शंभो स्वयंभो 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 गंगाधरा शंकर करुणाकरा मामव भवसागरा तारका गंगाधरा शंकर करुणाकरा मामव भवसागर तारका भो शंभो शिव शंभो स्वयंभो शंभो शिव शंभो स्वयंभो निर्गुण परब्रह्म स्वरूप गम गम भूता प्रपंच रहिता निर्गुण परब्रह्म स्वरूप गम गम भूता प्रपंच रहिता निज गुह निहित नितांत अनंता निज गुह निहित नितांत अनंता आनंद अतिशय अक्षय लिंगा निज गुह निहित नितांत अनंता आनंद अतिशय अक्षय लिंगा हो शंभो शिव शंभो स्वयंभो शंभो शिव शंभो स्वयंभो धिमे धिमे गिटा दगदो ओम ओम धिमे गिटा दरि गिटा दगदो धिमे 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 गिटा दगदो ओम ओम धिमे गिटा दरि गिटा दगदो मतंग मुनिवर वंदित ईशा सर्वदिगंबर वेष्टित वेश
सर्वेश सर्वेश भो शम्भो शिव शम्भो स्वयंभो शम्भो शिव शम्भो स्वयंभो मतंग मुनिवर वंदित ईश सर्वदिगंबर वेष्टित वेश नित्य निरंजन नित्य नटेश ईश सर्वेश सर्वेश भो शम्भो शिव शम्भो स्वयंभो शम्भो शिव शम्भो स्वयंभो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक भो शम्भो शिव शम्भो स्वयंभो 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 शंकर शंकर जय जय शंकर 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 जय जय शंकर 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 ಎಲ್ಲೂ शंकर शंकर जय जय शंकर 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 जय जय शंकर ಬರ್ಲಿ शंकर शंकर जय जय शंकर 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 जय जय शंकर 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 जय जय शंकर 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 ಈ ಕಡೆ शंकर शंकर जय जय शंकर 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 जय जय शंकर 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 जय जय शंकर 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 जय 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 शिव शंकर जय शिव शंकर जय शंकर जय शिव 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 शंकर जय जय शंकर जय शिव शंकर जय शिव शंकर जय शिव शंकर जय जय शंकर शंकरा शंभो शंभो शंकरा शंकरा शंभो 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 ಮತ್ತೊಮ್ಮೆ ಜೋರ ಚಪ್ಪಾಳೆ ನಮ್ಮ ವಾದ್ಯವೃಂದದವರಿಗೆ ಅದ್ಭುತವಾಗಿ ನುಡಿಸಿದ್ದಾರೆ. ನಾವು ಒಂದು ವಿಷಯ ಹೇಳ್ಬೇಕಂದ್ರೆ ನಾವು ರಿಹರ್ಸಲ್ ಅಂತ ಮಾಡೇ ಇಲ್ಲ. ಇದು ಏನ್ ನಮ್ಮ ಮನಸ್ಸಿಗೆ ಏನ್ ಬಂತು ಅದೇ ನಾವು ನುಡಿಸಿದ್ವಿ. ಆನ್ ದ ಸ್ಪಾಟ್ ನಾವು ಮಾಡ್ತಾ ಇದ್ದೇವೆ. ಈಗ ಯಾವುದು ಪ್ಲಾನ್ಡ್ ಇಲ್ಲ, ಬಟ್ ನಮ್ಮ ಮನಸ್ಸು ಹೆಂಗೆ ಕನೆಕ್ಟ್ ಆಗಿದೆ ಅಂದ್ರೆ ಅಲ್ಲೇ ನಾವು ಸ್ಟಾಪ್ ಮಾಡ್ತಾ ಇದ್ದೇವೆ. ಸೊ ಮಗದೊಮ್ಮೆ ಜೋರ ಚಪ್ಪಾಳೆ ನಮ್ಮ ವಾದ್ಯದವರಿಗೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗಿದೆ ಈ ವರ್ಷ ಒಂದು ವಿಶೇಷವಾದ ವರ್ಷ. ಯಾಕಂದ್ರೆ ರಾಮ ಮಂದಿರ ಸ್ಥಾಪನೆ ಆಗೋದಂಥ ವರ್ಷ. ಸೊ ನಾವೆಲ್ಲರೂ ಸೇರಿ ನಮ್ಮ ಈ ರಾಮನಾಮ ಹಾಡೋಣ ಅಂತ ನಾನು ಇಚ್ಛಿಸ್ತಾ ಇದ್ದೇನೆ. ಹಾಡ್ತೀರಾ ಯಾರಾದ್ರೂ? ಆಯ್ತಲ್ಲ, ಮುಗೀತು. ಸೊ ಒಂದು ಪ್ಲಸ್ ಪಾಸಿಟಿವ್ ಸೈನ್ ಬಂತು. ಸೊ ನಾನು ಹಾಡಿಸ್ಬೋದು ಅಂತ ನನಗೆ ಧೈರ್ಯ ಇದೆ. ಒಂದ್ಸತಿ ಹಾಡ್ತೀರಾ? ರಾಮ 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 ಸೀತಾ ರಾಮ ಎನ್ನಿರೋ. ಕ್ಯಾ
ಬಾತ್ ಇನ್ನೊಮ್ಮೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಇಷ್ಟೊತ್ತು ನಾ ಹಾಡ್ತಾ ಇದ್ದೆ, ನೀವು ಹಾಡೋದು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮನ್ನೇ ಹಾಡ್ಸೋಣ ಅಂತ ಅನ್ಸ್ತಾ ಇದೆ. ರಾಮ 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 ಸೀತಾ ರಾಮ ಎನ್ನೀರೋ. ಓಹೋ ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ನಾನು ರಾಮ ಎನ್ನೀರೋ, ನೀವು ರಾಮ ಎನ್ನೀರೋ. ರಾಮ 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 ಸೀತಾ ರಾಮ ಎನ್ನೀರೋ. ರಾಮ 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 ಸೀತಾ ರಾಮ ಎನ್ನೀರೋ. ರಾಮ 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 ಸೀತಾ ರಾಮ ಎನ್ನೀರೋ. ಅಮರಪತಿಯ ದಿವ್ಯ ನಾಮ, ಅಮರಪತಿಯ ದಿವ್ಯ ನಾಮ ಅಂದು ಬದಗೋ. ರಾಮ 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 ಸೀತಾ ರಾಮ ಎನ್ನೀರೋ. ಓ ರಾಮ 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 ಸೀತಾ ರಾಮ ಎನ್ನೀರೋ. ಭರದಿ ಯಮನ ಭಟರು ಬಂದು ಹೊರಡಿರೆದು ಮೇಟಿ ತುಳಿದು. ಭರದಿ ಯಮನ ಭಟರು ಬಂದು ಹೊರಡಿರೆದು ಮೆಟ್ಟಿ ಮುರಿದು. ಕೊರಳಿಗಾತ್ಮ ಸೇರಿದಾಗ, ಕೊರಳಿಗಾತ್ಮ ಸೇರಿದಾಗ ಹರಿಯ ಧಾನ ಬಾರದೆಯ. ರಾಮ 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 ಸೀತಾ ರಾಮ ಎನ್ನೀರೋ. ರಾಮ 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 ಸೀತಾ ರಾಮ ಎನ್ನೀರೋ.
ಜನ್ಮದಲ್ಲಿ ಬಂದು ದುಷ್ಟ ಕರ್ಮ ಮಾಡಿದೆ, ಕೆಟ್ಟ ಜನ್ಮದಲ್ಲಿ ಬಂದು ದುಷ್ಟ ಕರ್ಮ ಮಾಡಿದೆ, ಬಿಟ್ಟು ಹೋಗುವಾಗ ಪುರಂದರ, ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒದಗದೋ. ದೇವಕಿ ಕಂದ ಮುಕುಂದ, 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 ದೇವಕಿ ಕಂದ ಮುಕುಂದ. ನಿಗಮೋಧಾರ ನವನೀತ ಚೋರ, ನಿಗಮೋಧಾರ ನವನೀತ ಚೋರ, ಖಗಪತಿ ವಾಹನ ಜಗದೋಧಾರ, ಖಗಪತಿ ವಾಹನ ಜಗದೋಧಾರ. ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ. शङ्खचक्रधर श्रीगोविन्दा, पङ्कजलोचन परमानन्दा, शङ्खचक्रधर श्रीगोविन्दा, पङ्कजलोचन परमानन्दा, मकरकुण्डलधर मोहनवेश, मकरकुण्डलधर मोहनवेश, वल्लभ पाण्डव पोषा, रुक्मिणी वल्लभ पाण्डव पोषा. देवकी कंद मुकुंदा, देवकी कंद मुकुंदा, मुकुंदा, देवकी कंद मुकुंदा.
ಕಂಸಮರ್ದನ ಕೌಸ್ತುಭಭರಣ ಹಂಸವಾಹನ ಪೂಜಿತ ಚರಣ ಕಂಸಮರ್ದನ ಕೌಸ್ತುಭಭರಣ ಸಗಮಧ ಧ ಧ ಧ ಗಮದ ದ ಗಮದ ದ ಸಗಮದ ದ ಸಗಮ 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 ನಿಧನಿ ಮದನಿ ಮನಿ ನಿಧ ಮದ ಮನಿ ನಿಧ ನಿಧನಿ ಮನಿದ ಗಮದ ನಿಧ ಗಮನಿದ ಗನಿಧನಿ ಮದನಿ ಮನಿದ ಮದ ಗಮದ ಗದ ದಮ ಗಮ ಸಗಮದ ನಿಧನ ದದ ನಿನಿ ನಿ ಮಮ ನಿನಿ ನಿ ಗಗ ನಿನಿ ನಿ ನಿನಿ ನಿ ನಿನಿ ಗಗ ಗದ ನಿ ದದ ನಿ ಜಗ ಗದ ದ ದದ ನಿನಿ ಮಮ ನಿನಿ ಗಗ ಮದ ಸ ಜಗ ಮದ ನಿ ಜಗ ಮದ ಸ ನಿ ಗ ಸ ನಿ ದ ಸ ನಿ ದ ಮ ಕಂಸಮರ್ದನ ಕೌಸ್ತುಭಭರಣ ಹಂಸವಾಹನ ಪೂಜಿತ ಚರಣ ವರವೇಲಾಪುರ ಚೆನ್ನ ಪ್ರಸನ್ನ ವರವೇಲಾಪುರ ಚೆನ್ನ ಪ್ರಸನ್ನ ಪುರಂದರ ವಿಠಲ ಸಕಲ ಗುಣ ಪೂರ್ಣ ಪುರಂದರ ವಿಠಲ 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 ಎಲ್ಲರೂ ವಿಠಲ 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 ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಎಲ್ರು ಹಿಂದೆದ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ 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 ಜಯ ಹರಿ ವಿಠಲ 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 ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ನಿಗಮೋಧಾರ ನವನಿತ ಚೋರ ನಿಗಮೋಧಾರ ನವನಿತ ಚೋರ ಖಗಪತಿ ವಾಹನ ಜಗದೋಧಾರ ಖಗಪತಿ ವಾಹನ ಜಗದೋಧಾರ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ 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 ದೇವಕಿ ಕಂದ ಮುಕುಂದ ದೇವಕಿ ಕಂದ ದೇವಕಿ ಕಂದ ದೇವಕಿ ಕಂದ ಮುಕುಂದ. ಧನ್ಯವಾದ. ಎಲ್ಲ ದೇವರಿಗೆ ಆಯ್ತಾ. ನಮ್ಮ ಮುಖ್ಯವಾದಂಥ ದೇವರಿಗೆ ಇಲ್ಲಿನ ದೇವರು ಸುಬ್ರಹ್ಮಣ್ಯ ದೇವರಿಗೆ ಒಂದು ಹಾಡದೇ ಇದ್ರೆ ಸರಿಯಾಗಲ್ಲ. ತಾವೆಲ್ಲರೂ ಹಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಈ ಒಂದು ಹಾಡು. ಯಾಕಂದ್ರೆ ಇದು ನಾಮಾವಳಿ ತರ, ನಾವೊಬ್ಬನೇ ಹಾಡಿದ್ರೆ ಅದಕ್ಕೆ ಒಂದು ಬಲ ಬರಲ್ಲ. ನೀವು ಹಾಡಿದ್ರೆ ನನ್ನ ಜೊತೆ ಇನ್ನೂ ಚೆನ್ನಾಗಿರತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ.
ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಎಲ್ರು ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ 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 ಶಿವ 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 ಸುಬ್ರಹ್ಮಣ್ಯಂ. ಕೇಳ್ಬೇಕು ನನಗೆ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ 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 ಶಿವ 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 ಸುಬ್ರಹ್ಮಣ್ಯಂ. ಶಿವ ಹರ ಸುಬ್ರಹ್ಮಣ್ಯಂ ಹರ ಶಿವ ಸುಬ್ರಹ್ಮಣ್ಯಂ. ಹರ ಶಿವ ಸುಬ್ರಹ್ಮಣ್ಯಂ ಶಿವ ಹರ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಜಯ ಹರಿ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಶಿವ ಹರ ಸುಬ್ರಹ್ಮಣ್ಯಂ ಶಿವ ಹರ ಸುಬ್ರಹ್ಮಣ್ಯಂ. ಶಿವ ಹರ ಸುಬ್ರಹ್ಮಣ್ಯಂ ಜಯ ಹರಿ ವಿಠಲ ಸುಬ್ರಹ್ಮಣ್ಯಂ. ಶಿವ ಹರ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಹರ 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 ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ. ಹರ 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 ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ.
ಹರ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ 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 ಹರ 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 ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹಾಡಿದ್ದೀರಾ, ಖುಷಿ ಆಯಿತು. ಇಲ್ಲಿವರೆಗೆ ಸ್ವಲ್ಪ ಸ್ವಲ್ಪ ವಾಯ್ಸ್ ಕೇಳ್ತಾ ಇತ್ತು, ಅಷ್ಟೇ ಸಾಕು ನನಗೆ. ಓಕೆ, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಮಹಿಳಾ ಮಂಡಳಿಯವರಿಗೆ ನನ್ನ ಧನ್ಯವಾದಗಳು ಹಾಗೂ ನನ್ನ ದೊಡ್ಡಮ್ಮನಿಗೂ ಧನ್ಯವಾದಗಳು. ಸೊ ಕೊನೆಯ ಒಂದು ಹಾಡು ಭಾಗ್ಯದ ಲಕ್ಷ್ಮೀ ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ಬೀರುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ಬೀರುತ ಸಜನ ಸಾಧು ಪೂಜೆಯ ವೇಳೆಗೆ ಸಜನ ಸಾಧು ಪೂಜೆಯ ವೇಳೆಗೆ ಮಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ
ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳೆ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಗಿದೆ ಪಂಕಜ ಲೋಚನ ಕುಂಕುಮಾಗಿದೆ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆಯುಳ್ಳ ಅಳಗಿರಿ ರಂಗನ ಅಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲ ಲಕ್ಷ್ಮೀ ಬಾರಮ್ಮ 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 ಲಕ್ಷ್ಮೀ ಬಾರಮ್ಮ 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 ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ 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 ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಪದ ಸರೆ ಗ ಪ ಗರೆ ಸರೆ ಗ ಪ ಸರೆ ಸ ಗ ಪ ಗರೆ ಸರೆ ಗ ಪ ದರೆ ಸ. ಕ್ಷೇತ್ರದ ಸೇವೆಡೆ ಸದಾ ಮುಂಚೆ ನುಡಿಪುಣ ಎಂಕಲ್ನ ಜಲಜಕ್ಕ
ಕೀರ್ತನ ಹೊಲ್ಲಂಬೇರ್ನ ಕೂಟದ ಕುಳಿಗೆ ಶಾಲು ಪೊದೆತ್ತದು ಫಲಪುಷ್ಪ ಕೊರೆದು ಗೌರವಿಸ ಒಂದು ಉಳ್ಳೇರು. ಧನ್ಯವಾದಗಳು ಕೀರ್ತನ ಹೊಲ್ಲ ಮತ್ತು ಬಳಗದವರಿಗೆ. ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಕೀರ್ತನ ಹೊಲ್ಲ ಹಾಗೂ ಬಳಗದವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತಹ ಕ್ಷೇತ್ರದ ಮಹಿಳಾ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಕ್ಕೆ ಚಾವಡಿಯಲ್ಲಿ ಸುಬ್ರಹ್ಮಣ್ಯ ಮಹಿಳಾ ಸಂಘದ ಸದಸ್ಯರಿಂದ ತಿರುವಾದಿರ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದುಂಬುಗು ಚಾವಡ್ಡಿ ಸುಬ್ರಹ್ಮಣ್ಯ ಮಹಿಳಾ ಸಂಘದ ಸದಸ್ಯರಿದ್ದು ತಿರುವಾದಿರ ನೃತ್ಯ ಕಾರ್ಯಕ್ರಮ ನಡೆಪೆರುಂಡು. ಅಂಜನೆ ಅನ್ನಪ್ರಸಾದದ ವ್ಯವಸ್ಥೆ ಎಲ್ಲ ಒಂದುಂಡು. ದೇವಸ್ಥಾನದ ದತ್ತ ಸೈಡ್ದ ಮಿತ್ತೆ ಷಣ್ಮುಗ ಭೋಜನ ಶಾಲೆಯ ಅನ್ನಪ್ರಸಾದ ವಿತರಣೆ ಒಂದುಂಡು. ಅಂಜನ ಅತಿಥಿನಗಳಿಗೆ ದೇವಸ್ಥಾನದ ದತ್ತ ಭಾಗದ ಅಂಗನೋಡು ಅತಿಥಿ ಗೃಹ ಉಂಡು. ಅಡೆಪೋದು ಅನ್ನಪ್ರಸಾದವನ್ನು ಸ್ವೀಕಾರ ಮಲ್ಪಡು. ನನ್ನ ಕೆಲವೇ ಪುರ್ತುಡು ಚಾವಡಿಡೆ ಸುಬ್ರಹ್ಮಣ್ಯ ಮಹಿಳಾ ಸಂಘದ ಸದಸ್ಯರಿರ್ದು ತಿರುವಾದಿರ ನೃತ್ಯ ಕಾರ್ಯಕ್ರಮ ನಡೆಪೆರುಂಡು. ಅನ್ನಪ್ರಸಾದ ಸ್ವೀಕಾರ ಮಲ್ಪರೆ ಅದೋಟು ಸಮಾಧಾನಡು ಪೋಳೆ ಒರೋಣೆ ಅವಳು ರಶ್ ಮಲ್ಪೊಡೊಂದಿಜ್ಜಿ ಸಾವಧಾನವಾದ ಅನ್ನಪ್ರಸಾದನ ಸ್ವೀಕಾರ ಮಲ್ಪಲೆ. ಚಾವಡಿದ ಎದುರು ಕುಳ್ದಿನಗಳು ಇತ್ತೆ ಅನ್ನಪ್ರಸಾದ ಪೋರೆ ಲಕ್ಕೊರ್ಚಿ ಒರೋಣೆ ಪೋಣಂಡ ಅವಳು ರಶ್ ಆಪುಂಡು ಸಮಾಧಾನಡು ಅನ್ನಪ್ರಸಾದನ ಸ್ವೀಕಾರ ಮಲ್ಪುಗ ಇತ್ತೆ ಚಾವಟ್ಟು ತಿರುವಾದಿರ ನೃತ್ಯ ಕಾರ್ಯಕ್ರಮ ನಡೆಪೆರುಂಡು. ಸುಬ್ರಹ್ಮಣ್ಯ ಮಹಿಳಾ ಸಂಘದ ಸದಸ್ಯರಿರ್ದು ತಿರುವಾದಿರ ನೃತ್ಯ ದುಂಬುಗು ಚಾವಡ್ಡೆ ಸುಬ್ರಹ್ಮಣ್ಯ ಮಹಿಳಾ ಸಂಘದ ಸದಸ್ಯರಿರ್ದು ತಿರುವಾದಿರ ನೃತ್ಯ ನಡೆಪೆರುಂಡು. ಅವೆರ್ದು ಬೊಕ್ಕ ಶ್ರೀ ಕಾವಿ ಯಕ್ಷ ಬಳಗ ಬರ್ಕಾಡಿ ಒಂದೆತ್ತ ಸದಸ್ಯರಿರ್ದು ಯಕ್ಷಗಾನ ತಾಳಮದ್ದಲೆ ನಡೆಪೆರುಂಡು. ದೇವಸ್ಥಾನದ ಬಲತ್ತ ಬಾಗೊಡು ಅತಿಥಿಗಳಿಗೆ ಭೋಜನದ ಗೃಹ ಉಂಡು. ದೇವಸ್ಥಾನದ ಬಲತ್ತ ಬಾಗೊಡು ಅತಿಥಿ ಭೋಜನ ಗೃಹ ಉಂಡು. ಅವಳು ಪೋದು ಅತಿಥಿಲು ಭೋಜನ ಸ್ವೀಕಾರ ಮಲ್ಪೊಳ್ಳಿ. ಅಂಜನೆ ದೇವಸ್ಥಾನದ ದತ್ತ ಬಾಗೊಡು ಷಣ್ಮುಗ ಭೋಜನ ಶಾಲೆಡ್ ಅನ್ನಪ್ರಸಾದ ವಿತರಣೆ ಒಂದುಂಡು. ಏರ್ಲ ಅಮಸರ ಮಲ್ಪಂದೆ ಸಮಾಧಾನಡು ಅನ್ನಪ್ರಸಾದವನ್ನು ಸ್ವೀಕಾರ ಮಲ್ಪಡು. ಚವಡಿತ್ತೆ ಸುಬ್ರಹ್ಮಣ್ಯ ಮಹಿಳಾ ಸಂಘದ ಸದಸ್ಯರಿರ್ದು ತಿರುವಾದಿರ ನೃತ್ಯ ಕಾರ್ಯಕ್ರಮ ನಡೆಪೆರುಂಡು.
रत्नगर्भगणपतिं समाश्रयामि सततम् रत्नवचनगेयमाना निजचरित्रवैभवम् तुमुलयेश शेखरम् प्रणवमयस्वरूपिणम् शिवसुतं मे भवदम् अखिलभुवनमङ्गलप्रदम् रत्नगर्भगणपतिं समाश्रयामि सततम् ಈ ಪದ ಸೀತಾರಾಮ್ ಬೇರಿಂಜ ಮೇರು ಬರೆದು ನಾಗರಾಜರಾವ್ ಮೇರ್ನ ಸಂಯೋಜನೆ ಭಾಸ್ಕರ್ ಬಿಸಿ ರೋಡ್ ಪಂತಿನ ಪದ ನಮ್ಮ ಕುಲೆ ಐನ ಸೀತಾರಾಮ್ ಬೇರಿಂಜರ್ ಬರೆದು ನಾಗರಾಜರಾವ್ ಮೇರು ಸಂಯೋಜನೆ ಮಾಡ್ತದೆ ಭಾಸ್ಕರ್ ಬಿಸಿ ರೋಡ್ ಪಂತಿನ ಮಣ್ಣ ಪುಂಚದ ಪ್ರತಿರೂಪ ಪಂಪಿನ ಈ ಪದ शिवसुतं मे भवदम् अखिलभुवनमङ्गलप्रदम् ದುಂಬುಗು ಚಾವಟ್ಟೆ ತಿರುವಾದಿರ ನೃತ್ಯ ಸುಬ್ರಹ್ಮಣ್ಯ ಮಹಿಳಾ ಸಂಘದ ಸದಸ್ಯರಿರ್ದು
തെളിഞ്ഞു. പാർവതി ഗീതീശ്വരന്റെ ചിന്തയിൽ മുഴുകി വലഞ്ഞു. പാർവണേന്ദുമുഖി പാർവതി ഗീതീശ്വരന്റെ ചിന്തയിൽ മുഴുകി വലഞ്ഞു. പാർവതി ഗീതീശ്വരന്റെ ചിന്തയിൽ മുഴുകി വലഞ്ഞു. നിദ്രനീലിയല്ലും പകലും മഹേശരൂപം ശൈലപുത്രിക്കുള്ളിൽ തെളിഞ്ഞു. പാർവണേന്ദുമുഖി പാർവതി ഗീതീശ്വരന്റെ ചിന്തയിൽ മുഴുകി വലഞ്ഞു. ಧನ್ಯವಾದಗಳು ಮಹಿಳಾ ಸಂಘದ ಸದಸ್ಯರಿಗೆ. ತೀವ್ರವಾದ ನೃತ್ಯ ನಡಪದಕ್ಕೂ ರಂಚಿನ ಮಹಿಳಾ ಸಂಘದ ಸದಸ್ಯರಿಗೆ ಸೊಲ್ಮೆಲು ದುಂಬುಗು ಚಾವಟ್ ಶ್ರೀ ಕಾವ್ಯ ಯಕ್ಷ ಬೆಳಗ ವರ್ಕಾಡಿ ಮುಗಳಿರ್ದು ಯಕ್ಷಗಾನ ತಾಳಮದ್ದಲೆ ಕುಮಾರ ವಿಜಯ ಪನ್ಪಿನ ಪ್ರಸಂಗದ ಯಕ್ಷಗಾನ ತಾಳಮದ್ದಲೆ ಚಾವಟ್ ನನ್ನ ದುಂಬುಗು ನಡಪೆರಂಡು ಶ್ರೀ ಕಾವ್ಯ ಯಕ್ಷ ಬೆಳಗ ವರ್ಕಾಡಿ ಉನ್ನತ ಸದಸ್ಯರಿರ್ದು ಯಕ್ಷಗಾನ ತಾಳಮದ್ದಲೆ ಕುಮಾರ ವಿಜಯ. ತಾಳಮದ್ದಲೆದ ಸದಸ್ಯರವರ ಅರ್ಜೆಂಟ್ ಚಾವಡದಾಡೆ ಬರೋಡು ತಾಳಮದ್ದಲೆ ನಡಪದು ಕೊರ್ಪಿನಂಚಿನ ಕೂಟದ ಎರಾನ್ಲವರಿ ಸದಸ್ಯೆ ಚಾವಡದಂಚಿ ಬರೋಡು. ಅಲ್ಪ ಅನ್ನಪ್ರಸಾದ ವಿತರಣೆ ಒಂದುಂಡು ಸದ್ಭಕ್ತ ಬಾಂಧವರು ಸಮಾಧಾನಡು ಗಡಿಬಿಡಿ ಮಲ್ಪಂದೆ ಅದೋಟು ಪೋದವಳು ಅನ್ನಪ್ರಸಾದನ ಸ್ವೀಕಾರ ಮಲ್ಪಡು ಒರೋಣೆ ನಮ್ಮ ಮಾತೆರ್ಲ ಪೋಣಂಡ ಅವಳು ಸುಧಾರಿಕೆಗೆ ಭಂಗ ಆಪಡು ಅಂಚಾದ ಸಮಾಧಾನಡು ಗಡಿಬಿಡಿ ಮಲ್ಪಂದೆ ಅದೋಟು ಪೋದು ಅನ್ನಪ್ರಸಾದನು ಸ್ವೀಕಾರ ಮಲ್ಪಡು. ಅಂಚನೆ ದೇವಸ್ಥಾನದ ಬಲತ ಬಾಗುಡು ಅತಿಥಿ ನಕಲಿಗೆ ಅನ್ನ ಪ್ರಸಾದದ ವಿತರಣದ ವ್ಯವಸ್ಥೆ ಉಂಡು. ಅತಿಥಿ ನಕಲು ದೇವಸ್ಥಾನದ ಬಲತ ಭಾಗದ ಅತಿಥಿ ಗೃಹಕ್ಕೂ ಪರೋದು ಅನ್ನಪ್ರಸಾದನು ಸ್ವೀಕಾರ ಮಲ್ಪಡು ಪಂದಕೇನೊಂದುಲ್ಲ. ದೇವಸ್ಥಾನದ ದೆತ್ತ ಬಾಗುಡು ಷಣ್ಮುಗ ಭೋಜನ ಶಾಲೆ ಉಂಡು ಅವಳು
ಅನ್ನ ಪ್ರಸಾದದ ವಿತರಣಾ ವ್ಯವಸ್ಥೆ ಅವನುಂಡು ಸಮಾಧಾನೋಡು ಗಡಿಬಿಡಿ ಮಲ್ಪಂದೆ ಅದೋಟು ಪೋದು ಅನ್ನ ಪ್ರಸಾದನು ಸ್ವೀಕಾರ ಮಲ್ಪಡು ಪಂದು ಕೇನೊಂದಿಲ್ಲ. ದೇವಸ್ಥಾನದ ಬಲತ್ತ ಮೇಟ್ ಅತಿಥಿನಕ್ಲಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಆತಂದೆ ಅತಿಥಿನಗಳು ದೇವಸ್ಥಾನದ ಬಲತ್ತ ಬಾಗೋಡು ಪೋದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಲ್ಪಡು ಅಂಚೆನೆ ದೇವಸ್ಥಾನದ ದೆತ್ತ ಬಾಗೋಡು ಷಣ್ಮುಖ ಭೋಜನ ಶಾಲೆ ಉಂಡು ಅವಳು ಬಫೆ ಸಿಸ್ಟಮ್ ಉಂಡು ಅನ್ನ ಪ್ರಸಾದ ವಿತರಣೆ ಅವನುಂಡು ಸಮಾಧಾನೋಡು ಪೋದು ಗಡಿಬಿಡಿ ಮಲ್ಪಂದೆ ಅಮಸರ ಮಲ್ಪಂದೆ ಸಮಾಧಾನೋಡು ಅವಳು ಅನ್ನ ಪ್ರಸಾದವನ್ನು ಸ್ವೀಕಾರ ಮಲ್ಪಡು ಒರೋಣಿ ನಮ್ಮ ಪೋದು ಮೇಲಿಗೆ ಬೂರ್ನಾಂಡು ಅವಳಕ್ನ ವ್ಯವಸ್ಥೆಗೆ ಬಂಗ ಅವು ಅಂಚಾದು ಅದೋಟು ಸಮಾಧಾನೋಡು ಪೋದು ಷಣ್ಮುಖ ಭೋಜನ ಶಾಲೆ ಪೋದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಲ್ಪಡು ಅಂಚನೆ ಅತಿಥಿ ನಗಲಿಗೆ ದೇವಸ್ಥಾನದ ಬಲತ ಬಾಗೋಡು ಅತಿಥಿ ಗ್ರಹ ಉಂಡು ಅವಳು ಅನ್ನ ಪ್ರಸಾದವನ್ನು ಸ್ವೀಕಾರ ಮಲ್ಪಡು ಬಂದುಲೆ ಇನಿ ಬೈಯಗೆ 5 ಗಂಟೆಗೆ ಸರಿಯಾದ ನಟನಂ ಸ್ಕೂಲ್ ಆಫ್ ಡ್ಯಾನ್ಸ್ ರಿಜಿಸ್ಟರ್ ಬಜಿಪೆ ಮುಲ್ಕಿ ಉಂದೆತ್ತ ನೃತ್ಯ ಗುರು ವಿದುಷಿ ಶ್ರೀಮತಿ ರಮ್ಯಚಂದ್ರ ಮೇರ್ನ ಶಿಷ್ಯ ವೃಂದ ತಕಲಿರ್ದು ಭರತನಾಟ್ಯಂ ಬುಕ್ಕ ನೃತ್ಯ ರೂಪಕ ಕಾರ್ಯಕ್ರಮ ನಡೆಪೆರಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಸಾವಿತ್ರಿ ಹೊಲ್ಲ ಕೋಡಿ ಬುಕ್ಕ ರಾಧಾಕೃಷ್ಣ ಹೊಲ್ಲ ಕೋಡಿ ಮುಕುಲು ಬಯ್ಯಗ 5 ಗಂಟೆಗೆ ಸರಿಯಾದ ಭರತನಾಟ್ಯ ಬುಕ್ಕ ನೃತ್ಯ ರೂಪಕ ನಟನಂ ಸ್ಕೂಲ್ ಆಫ್ ಡ್ಯಾನ್ಸ್ ರಿಜಿಸ್ಟರ್ ಬಜಿಪೆ ಮುಲ್ಕಿ ಉಂದೆತ್ತ ನೃತ್ಯ ಗುರು ವಿದುಷಿ ಶ್ರೀಮತಿ ರಮ್ಯಚಂದ್ರ ಮೇರ್ನ ಶಿಷ್ಯ ವೃಂದ ತಕಲಿರ್ದು ಭರತನಾಟ್ಯ ಬುಕ್ಕ ನೃತ್ಯ ರೂಪಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಸಾವಿತ್ರಿ ಬುಕ್ಕ ಶ್ರೀ ರಾಧಾಕೃಷ್ಣ ಹೊಳ್ಳ ಕೋಡಿ ಮುಕುಳು ಅಂಜನೆ ಬಯ್ಯಗ 5 ಗಂಟೆಗೆ ಸರಿಯಾದ ಚಾವಡ್ ಧಾರ್ಮಿಕ ಸಭಾ ಲೇಸು ನಡೆಪೆರಡು ಇಂಥ ಧಾರ್ಮಿಕ ಸಭಾ ಲೇಸಡ್ ನಂಗೆ ಆಶೀರ್ವಚನ ಕುರ್ರೊಲ್ಲರು ಪರಮ ಪೂಜ್ಯ ಶ್ರೀ 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 ಗುರು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳರು ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಎಡನೂರದ ಸ್ವಾಮಿಲಿ ಬತ್ತದ ನಂಗೆ ಆಶೀರ್ವಚನ ಮಲ್ಪೆರೊಲ್ಲರು ಧಾರ್ಮಿಕ ಸಭಾ ಲೇಸಿದ ಗುರುಕರ್ಮ ವಿಷಣರೊಲ್ಲರು ರಾಧಾಕೃಷ್ಣ ಹೊಳ್ಳ ಕೋಡಿ ಗೌರವ ಸಲಹೆಗಾರರು ಬ್ರಹ್ಮ ಕಲಶೋತ್ಸವ ಸಮಿತಿ ಅಂಜನೆ ಘನ ಉಪಸ್ಥಿತಿ ಬ್ರಹ್ಮಶ್ರೀ ರಾಜೇಶ್ ತಾಲಿತಾಯ ಹೊಸಮನೆ ಅಂಜನೆ ನನಾತ್ ಬಿನ್ನೆರ್ನಕಳು ಏನಿತ ಧಾರ್ಮಿಕ ಸಭಾ ಲೇಸಿಡ್ ಪಾಲು ಪಡೆಯರುಳ್ಳರು ಅವರದ ಬೊಕ್ಕ ರಾತ್ರಿ 8 ಗಂಟೆರದ ಬೊಕ್ಕ ನೃತ್ಯ ನೈವೇದ್ಯಂ ನಾಟ್ಯ ನಿಲಯದ ಗುರು ಬಾಲಕೃಷ್ಣ ಮಂಜೇಶ್ವರ ಮೇರ್ನ ಶಿಷ್ಯ ವೃಂದದ ಕುಲರ್ದು ನಾಟ್ಯ ವೈವಿಧ್ಯ ಕಾರ್ಯಕ್ರಮ ಇನಿ ರಾತ್ರಿ 8 ಗಂಟೆರದ ಬೊಕ್ಕ ನಡೆಪೆರಂಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನರಸಿಂಹ ಕುಲಾಲ್ ಕಡಂಬಾರ್ ಪಾವನಿ ಸಿಲ್ಕ್ಸ್ ಬೊಕ್ಕ ಪ್ರಾಬಿಕ್ಸ್ ಮಂಗಳೂರು ರಾತ್ರಿ ಗಂಟೆ 8 ಬೊಕ್ಕ ಚಾವಡ್ಡು ನೃತ್ಯ ನೈವೇದ್ಯಂ ಪನ್ಪಿನ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಪೆರಂಡು ಶ್ರೀ ಕಾವ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿರುವ ಸಕಲ ಭಕ್ತರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಮತ್ತು ಕ್ಷೇತ್ರದ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವತ್ತಿನ ದಿನ ಬೆಳಗ್ಗೆ ಆಚಾರ್ಯಾದಿ ಋತುಜರ ಆಗಮನ ಸ್ವಾಗತದ ನಂತರ ಆದ್ಯ ಗಣಪತಿ ಹೋಮದ ಜೊತೆಗೆ ತೋರಣ ಮುಹೂರ್ತ ಇದೀಗ ಸಂಪೂರ್ಣಗೊಂಡು ಪ್ರಸಾದ ಭೋಜನ ಇದಾಗಲೇ ಪ್ರಾರಂಭವಾಗಿದೆ. ಭಕ್ತಾದಿಗಳು ಕ್ಷೇತ್ರದ ಪ್ರಸಾದ ಭೋಜನವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ.
ಅದೇ ರೀತಿ ಈ ದಿನ ಸಂಜೆ ಗಂಟೆ 6ರಿಂದ ವೈದಿಕ ಕಾರ್ಯಕ್ರಮದಲ್ಲಿ ಆಚಾರಾದಿ ಋತ್ವಿಗ್ವರಣ, ಅಂಕುರಾರೋಪಣ, ಪ್ರಾಸಾದ ಶುದ್ಧಿ, ರಾಕ್ಷೋಗ್ರಹೋಮ, ವಾಸ್ತುಹೋಮ ಮತ್ತು ವಾಸ್ತುಬಲಿ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ದಿನ ಬೆಳಿಗ್ಗೆ 8ರಿಂದ 11ರವರೆಗೆ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಶ್ರೀ ಮಹಾಮಾಯ ಭಜಕವೃಂದ ಶಾಂತಿ ಬಳಿಕೆ, ಪಾತೂರು ಶ್ರೀ ಸೂರೇಶ್ವರ ಭಜನಾ ಮಂಡಳಿ, ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಚಿಗುರುಪಾದೇವರು. ಇವರಿಗೆ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದ್ದಾಗ ಶ್ರೀ ಕೀರ್ತನ ಹೊಳ್ಳ ಬೆಂಗಳೂರು ಅವರ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ತಾವೆಲ್ಲರೀಗ ಆಲಿಸಿ ಪ್ರೋತ್ಸಾಹಿಸಿದ್ದೀರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕ್ಷೇತ್ರದ ಮಹಿಳಾ ಮಂಡಳಿ. ಈಗ ಮಧ್ಯಾಹ್ನ 1:30ರಿಂದ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಕುಮಾರ ವಿಜಯ ಶ್ರೀ ಕಾವಿ ಯಕ್ಷ ಬಳಗ ವರ್ಕಾಡಿಯವರಿಂದ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಗೆ ಭರತನಾಟ್ಯ ಮತ್ತು ನೃತ್ಯನೋಪಕ ನಟನಂ ಸ್ಕೂಲ್ ಆಫ್ ಡ್ಯಾನ್ಸ್ ರಿಜಿಸ್ಟರ್ಡ್ ಬಜ್ಪೆ ಮುಲ್ಕಿ ಇದರ ನೃತ್ಯ ಗುರುಗಳಾದ ವಿದುಶ್ರೀ ಶ್ರೀಮತಿ ರಮ್ಯಚಂದ್ರ ಶಿಷ್ಯ ವೃಂದದವರಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಸಾವಿತ್ರಿ ಮತ್ತು ಶ್ರೀ ರಾಧಾಕೃಷ್ಣ ಹೊಳ್ಳಕೋಡಿ. ಅದೇ ರೀತಿ ರಾತ್ರಿ 8ರಿಂದ ನೃತ್ಯ ನೈವೇದ್ಯಂ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನರಸಿಂಹ ಕುಲಾಲ್ ಕಡಂಬಾರ್, ಪಾವನಿ ಸಿಲ್ಕ್ಸ್ ಅಂಡ್ ಫ್ಯಾಬ್ರಿಕ್ಸ್. ನಾಟ್ಯ ನಿಲಯಂ ಮಂಜೇಶ್ವರ ಇದರ ಗುರುಗಳಾದ ಶ್ರೀ ಬಾಲಕೃಷ್ಣ ಮಂಜೇಶ್ವರ ಅವರ ಶಿಷ್ಯವೃಂದದವರಿಂದ ನಾಟ್ಯ ವೈವಿಧ್ಯ ಕಾರ್ಯಕ್ರಮ ನೃತ್ಯ ನೈವೇದ್ಯಂ ಈ ದಿವಸ ರಾತ್ರಿ 8 ಗಂಟೆಗೆ. ಇವತ್ತಿನ ಮಧ್ಯಾಹ್ನದ ಅನ್ನ ಸಂತರ್ಪಣೆಯ ಪ್ರಾಯೋಜಕರು ನಯ್ಯಮಗರು ಅಲೆವೂರಾಯ ಮನೆಯವರು, ಸರ್ವಶ್ರೀ ರವೆ ಅಲೆವೂರಾಯ, ಮಧುಸೂದನ ಅಲೆವೂರಾಯ, ರಾಘವೇಂದ್ರ ಅಲೆವೂರಾಯ, ಶಂಕರ ಅಲೆವೂರಾಯ, ವಿಜಯೇಂದ್ರ ಅಲೆವೂರಾಯ ಹಾಗೂ ವಾದಿರಾಜ ಅಲೆವೂರಾಯ. ನೆಯ್ಯಮಗರು ಅಲೆವೂರಾಯ ಮನೆಯವರಿಗೆ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇವತ್ತಿನ ಅನ್ನ ಸಂತರ್ಪಣೆಯ ಬಡಿಸುವ ವಿಚಾರದಲ್ಲಿ ಅದೇ ರೀತಿ ಸ್ವಯಂ ಸೇವಕರಾಗಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ ಶ್ರೀ ಮಹಾಮಾಯ ಭಜಕವೃಂದ ಶಾಂತಿ ಬಳಿಕೆ, ಸ್ಫೂರ್ತಿ ಫ್ರೆಂಡ್ಸ್ ಬನತಡಿ, ಇವರಿಗೆ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಇವತ್ತಿನ ರಾತ್ರಿಯ ಅನ್ನ ಸಂತರ್ಪಣೆ ಪ್ರಾಯೋಜಕರು ಕೀರ್ತಿಶೇಷ ಶ್ರೀ ನಾರಾಯಣ ನಾಯಕ್ ಧರ್ಮನಗರ ಇವರ ಸ್ಮರಣಾರ್ಥ ಮಕ್ಕಳು ಮತ್ತು ಶ್ರೀ ಲಕ್ಷ್ಮೀಶ್ ರೈ ಮತ್ತು ಸಹೋದರರು ತಾಮಲ ಚಿಲ್ವರ್ಕಾಡೆ ಇವತ್ತಿನ ರಾತ್ರಿಯ ಅನ್ನ ಸಂತರ್ಪಣೆ ಪ್ರಾಯೋಜಕರು. ಇವರಿಗೂ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. 29 ತಾರೀಕಿನಿಂದ ಪ್ರಾರಂಭವಾದ ಕಾರ್ಯಕ್ರಮಗಳಲ್ಲಿ ಹಸಿರುವಾಣಿ ಹೊರೆಕಾಣಿಕೆಯ ಭವ್ಯ ಮೆರವಣಿಗೆ 29 ತಾರೀಕಿಗೆ ನಡೆದಿತ್ತು. ಅಭೂತಪೂರ್ವವಾದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರಾದ ಸರ್ವ ಸಂಘ ಸಂಸ್ಥೆಗಳು, ಕ್ಷೇತ್ರಗಳಿಗೆ ನಮ್ಮ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಆ ದಿನ ರಾತ್ರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ದಶಾವತಾರ ಯಕ್ಷಗಾನ ಮಂಡಳಿ ಕಟೀಲ್ ಇವರಿಂದ ಶ್ರೀ ದೇವಿ ಮಹಾತ್ಮ ಎಂಬ ಕಾರ್ಯಕ್ರಮ ನಡೆದಿತ್ತು. ಅದರ ಸೇವಕರ್ತರಾಗಿದ್ದರು ಕೀರ್ತಿಶೇಷ ಶ್ರೀ ಐತಪರೈ ಕಲ್ಪನೆಯವರ ಸ್ಮರಣಾರ್ಥ ಆಲಬೆಗೊತ್ತು ಶ್ರೀಮತಿ ಸುಂದರಿ ರೈ ಮತ್ತು ಮಕ್ಕಳು ಕಲ್ಪನೆ, ಅವರಿಗೆ ಧನ್ಯವಾದಗಳು. ಅದೇ ರೀತಿ ಅವತ್ತಿನ ಅನ್ನದಾನದ ಅನ್ನ ಸಂತರ್ಪಣೆಯ ಪ್ರಾಯೋಜಕರಾಗಿದ್ದವರು ಆಲಬೆಗೊತ್ತು ಶ್ರೀಮತಿ ಸುಂದರಿ ರೈ ಮತ್ತು ಮಕ್ಕಳು ಕಲ್ಪನೆ, ಇವರಿಗೆ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ನಿನ್ನೆಯ ದಿನ 30ನೇ ತಾರೀಕು ಬೆಳಗಿನಿಂದ ಸಂಜೆವರೆಗೆ ಕ್ಷೇತ್ರದಲ್ಲಿ ಭಜನಾ ಸಂಕೀರ್ತನ ಕಾರ್ಯಕ್ರಮ ನಡೆದಿತ್ತು. ಶ್ರೀ ಕಾವಿ ಸುಬ್ರಹ್ಮಣ್ಯ ಭಜನಾ ಮಂಡಳಿ ವರ್ಕಾಡಿ, ಶ್ರೀ ಚಾಮುಂಡೇಶ್ವರಿ ಭಜನಾ ಮಂಡಳಿ ಬಜಾಲ್ಪಾವರು, ಶ್ರೀ ಉಳ್ಳಾಲ್ತಿ ಭಜನಾ ಮಂಡಳಿ ಕಪಣಮಗರು, ಕೂಟ ಮಹಾಜಗತ್ತು ರಿಜಿಸ್ಟರ್ಡ್ ಸಾಲಿಗ್ರಾಮ ವರ್ಕಾಡಿ ಅಂಗ ಸಂಸ್ಥೆ, ಸತ್ಯನಾರಾಯಣ ಭಜನಾ ಮಂದಿರ ಕೌಳಿರುಪದವು, ಶ್ರೀ ವಾಸುಕಿ ಸೇವಾ ಸಮಿತಿ ತಚ್ಚಿರಪದವು, ಶ್ರೀ ಅನಂತ ಪದ್ಮನಾಭ ಕ್ಷೇತ್ರ ಕೊಂಡೆಯೂರು ವರ್ಕಾಡಿ, ಶಾಂಗ್ರಪಾಣಿ ಮಹಾವಿಷ್ಣು ಶ್ರೀ ದುರ್ಗಾ ಕ್ಷೇತ್ರ ಭಜನಾ ಸಮಿತಿ ಬಜಲಕರ್ಯ, ವಿಶ್ವಕರ್ಮ ಭಜನಾ ಸಂಘ ವರ್ಕಾಡಿ ಸಂಘದಕಟ್ಟೆ ಹಾಗೂ ಶ್ರೀ ದತ್ತಾತ್ರೇಯ ಭಜನಾ ಮಂಡಳಿ ಕುರ್ನಾಡು ಇದರ ಸರ್ವ ಸದಸ್ಯರಿಗೂ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಿನ್ನೆಯ ಅನ್ನ ಸಂತರ್ಪಣೆ ಪ್ರಾಯೋಜಕರು ಕೀರ್ತಿಶೇಷ ಶ್ರೀ ಪರಮೇಶ್ವರ ಭಟ್ಟರ ಸ್ಮರಣಾರ್ಥ ಮಕ್ಕಳು ನಾಮಡ್ರಬೈಲು, ಇವರಿಗೆ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಈ ದಿನ ಸಂಜೆ 6ರಿಂದ 8 ಗಂಟೆವರೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಎಡನೀರು ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ರಾಧಾಕೃಷ್ಣ ಹೊಳ್ಳಕೋಡಿ, ಗೌರವ ಸಲಹೆಗಾರರು ಬ್ರಹ್ಮಕಲಶ ಸಮಿತಿ ಇವರು ವಹಿಸಲಿಕ್ಕಿದ್ದಾರೆ. ಘನ ಉಪಸ್ಥಿತಿ ಬ್ರಹ್ಮಶ್ರೀ ರಾಜೇಶ್ ತಾಳಿತಯ ಹೊಸಮನೆ ಇವರು. ಈ ಸಭಾ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಆಗಮಿಸಬೇಕಾಗಿ ಕೇಳಿಕೊಂಡು ಇವತ್ತಿನ ಎಲ್ಲ ಕಾರ್ಯಕ್ರಮಗಳೊಂದಿಗೆ ನಮ್ಮ ಜೊತೆ ಇದ್ದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಕ್ಷೇತ್ರದ ಪರವಾಗಿ ಕೇಳಿಕೊಳ್ತಿದ್ದೇವೆ. हरि ओम.
ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. नगर समाश्रयामि सततं रत्नवचनगेयमाना निजचरित्रवैभवम् तुमुलयेश शेखरं प्रणवमयस्वरूपिणं शिवसुतं मे भवदम् अखिलभुवनमङ्गलप्रदम् ಒಂಜಿ ವ್ಯಾನಿಟಿ ಬ್ಯಾಗ್ ಕಾಣೆ ಆತಂಡು ಏರಾಂಡ ಬೈ ಮಿಸ್ಟೇಕ್ ತತ್ತದು ಪತ್ತೊಂದಿತ್ತರ ನಾಂಡ ದಯಮಲ್ತ ದೈನು ಮೈಕ್ ಪಾಯಿಂಟ್ ದಡೆ ತೋಡು ವ್ಯಾನಿಟಿ ಬ್ಯಾಗ್ ಲೇಡೀಸ್ ವ್ಯಾನಿಟಿ ಬ್ಯಾಗ್ ಏರೆಗಾಂಡ ತಿಕ್ಕದಿತ್ತಂಡ ತೆರಿಯಂದೆ ಪತ್ತೊಂದು ಪೋತದಿತ್ತನಾಂಡ ದಯಮಲ್ತದು ಐನು ಮೈಕ್ ಪಾಯಿಂಟ್ ದಡೆ ಎತ್ತೋಡು. रत्नगर्भगणपतिं समाश्रयामि सततं रत्नवचनगेयमाना निजचरित्रवैभवम् तुमुलयेश शेखरं प्रणवमयस्वरूपिणम् शिवसुतं मे भवदम् अखिलभुवनमङ्गलप्रदम् सुब्रह्मण्य स्वामी इरगु कला सेवन संदावा शारदम्मयी सेवन कई कुनुवारा मदिपुडे सुब्रह्मण्य स्वामी इरगु कला सेवन संदावा शारदम्मयी सेवन
ಕೈಕೊನುವಾರ ಮದಿಪುಡೆ ವರ್ಕಾಡಿದ ಈ ಪುಣ್ಯ ಮಣ್ಣಡು ಸೊಲುಮೆ ಸಂದಾವ ಭಕ್ತಿಡೆ ಆದಿಶೇಷನಿನ ಮಟ್ಟೆಲಿಡು ನಿತ್ಯಲ ಗುಬ್ಬುನ ಇಂಕುಲು ಮಣ್ಣ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ ಸರ್ವೇಶ್ವರ ಕಾತನುಲ ಎಂಕ್ಲೆನ ಏಪಲ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ ಉಳ್ಳಾಲ್ತಿ ಮಡಿ ಕತ್ತಾಯ ಅರಸು ದೈವೊಲೆ ನಟ್ಟುವ ತೆರಿಯಂದಿನ ಈ ಉಡಲುನೆ ಮನ್ನಿಪುವರ ಮೋಕೆಡೆ ತತ್ತೆ ಉಳ್ಳಾಲ್ತಿ ಮಡಿ ಕತ್ತಾಯ ಅರಸು ದೈವೊಲೆ ನಟ್ಟುವ ತೆರಿಯಂದಿನ ಈ ಉಡಲುನೆ ಮನ್ನಿಪುವರ ಮೋಕೆಡೆ ತತ್ತುಂಡಲ ಈ ಸೇವೆನೆ ಕೈಕೊನುಲೆ ಮೋಕೆಡು ಎಂಕ್ಲೆನ ಬ್ರಹ್ಮ ಕಲಶದ ಪರ್ಬುದ ಭಕ್ತಿದ ಕಾಣಿಕೆನೆ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ ಸರ್ವೇಶ್ವರ ಕಾತುನುಲ ಎಂಕ್ಲೆನ ಏಪಲ ಮಣ್ಣ ಪುಂಚದ ಪ್ರತಿರೂಪ ಕಲಶದ ಪರ್ಬುದ ಭಕ್ತಿದ ಕಾಣಿಕೆನೆ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ ಸರ್ವೇಶ್ವರ ಕಾತುನುಲ ಎಂಕ್ಲೆನ ಏಪಲ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ ಆದೀಶ್ವರ ನಾಗೇಶ್ವರ ಸುಬ್ರಹ್ಮಣ್ಯ ಇರುವಲಿವರ ಈ ತಲತ ಅಧಿಪತಿಯೇ ದಯಾ ಕಾತುನುಲ ಎಂಕ್ಲೆನ ಏಪಲ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ ಆದೀಶ್ವರ ನಾಗೇಶ್ವರ ಸುಬ್ರಹ್ಮಣ್ಯ ಇರುವಲಿವರ ಈ ತಲತ ಅಧಿಪತಿಯೇ ದಯಾ ದೃಷ್ಟಿಡು ತೂವರ ಆದೀಶ್ವರ ನಾಗೇಶ್ವರ ಸುಬ್ರಹ್ಮಣ್ಯ ಇರುವಲಿವರ ಈ ತಲತ ಅಧಿಪತಿಯೇ ದಯಾ ದೃಷ್ಟಿಡು ತೂವರ
ಆದೀಶ್ವರ ನಾಗೇಶ್ವರ ಸುಬ್ರಹ್ಮಣ್ಯ ಇರುವೊಲಿವರ ಈ ತಲತ ಅಧಿಪತಿಯೇ ದಯಾ ದೃಷ್ಟಿಡು ತೂವರ ಸುಬ್ರಹ್ಮಣ್ಯನ ಬ್ರಹ್ಮ ಕಲಶದ ಪೊರ್ತುದ ಈ ಕಲ ಕಾಣಿಕೆಲೆ ಮಣ್ಣ ಪುಂಚದ ನಾಗೇಶ್ವರ ಹಿರೇ ಪಾದೊಲೆಗೆ ಅರ್ಪಣೆ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ ಸರ್ವೇಶ್ವರ ಕಾತೊನುಲ ಎಂಕ್ಲೆನ ಏಪಲ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ ಸರ್ವೇಶ್ವರ ಕಾತೊನುಲ ಎಂಕ್ಲೆನ ಏಪಲ ಮಣ್ಣ ಪುಂಚದ ಪ್ರತಿರೂಪ ಸುಬ್ರಹ್ಮಣ್ಯ ಸ್ವಾಮಿ. ಭಕ್ತಾಭಿಮಾನ ದಯಮಲ್ತ ಗಮನದಿಲೆ ಗ್ರೇ ಕಲರ್ದ ಒಂಜಿ ವ್ಯಾನಿಟಿ ಬ್ಯಾಗ್ ಕಾಣೆಯಾತಂಡು ಏರಾಂಡ ಗೊತ್ತಿಜ್ಜಂದೆ ಕೊಣತಂದಿತ್ತು ನಾನು ದಯಮಲ್ತದು ಮೈಕ್ ಪಾಯಿಂಟ್ ದಡೆತ್ತವಡು ಗ್ರೇ ಕಲರ್ದ ಲೇಡೀಸ್ ವ್ಯಾನಿಟಿ ಬ್ಯಾಗ್ ವೇದಿಕೆ ದೀನಲ್ಪರ್ದು ತೋಜೊಂದುಜ್ಜಿತ್ತೆ ಏರಾಂಡ ಕೊಣದಿತ್ತರ ನಾನು ದಯಮಲ್ತದು ಮೈಕ್ ಪಾಯಿಂಟ್ ದಡೆತ್ತವಡು. ಯಕ್ಷಗಾನ ತಾಳಮದ್ದಳೆ ಕುಮಾರ ವಿಜಯ ಶ್ರೀ ಕಾವಿ ಯಕ್ಷ ಬಳಗ ವರ್ಕಾಡಿ ಇವರಿಂದ 1 ಗಂಟೆಗೆ ಸರಿಯಾಗಿ ನಡೆಯಬೇಕಾಗಿತ್ತು. ದಯವಿಟ್ಟು ಯಕ್ಷಪಟುಗಳು ಆದಷ್ಟು ಶೀಘ್ರ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾಕಂದರೆ ಮುಂದಿನ ಕಾರ್ಯಕ್ರಮ ಮತ್ತೆ ಸರಿಯಾದ ಸಮಯಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರಾರಂಭಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ತಮ್ಮ ಯಕ್ಷಗಾನ ತಾಳಮದ್ದಳೆಯನ್ನು ದಯವಿಟ್ಟು ಆದಷ್ಟು ಬೇಗ ಶೀಘ್ರ ಶುಭಾರಂಭ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಾತಾ ಭಕ್ತ ಬಾಂಧವರೆಲ್ಲ ಸಾವಕಾಶವಾದ ಒವೇ ನೂಕು ನುಗ್ಗಲಿಜ್ಜಂದೆ ಸಾವಕಾಶವಾದ ಭೋಜನ ಶಾಲೆಗೆ ಹೋದು ಶ್ರೀದೇವರ ಅನ್ನಪ್ರಸಾದ ಸ್ವೀಕಾರ ಮಲ್ಪಡು. ಸಾವಕಾಶವಾದ ಪೋಲೆ ಏರ್ಲ ಅನ್ನಪ್ರಸಾದ ಸ್ವೀಕಾರ ಮನ್ಪಂದ ಪೋಯರೆ ಬಲ್ಲಿ ಪಂದನಿಗಳ ವಿನಂತಿ ಮಂತಂದಿಲ್ಲ. ಸಾವಕಾಶವಾದ ಶಿಸ್ತುಬದ್ಧವಾದ ಸ್ವಚ್ಛತೆಯನ್ನು ಕಾಪಾಡೊಂದು ಶ್ರೀದೇವರ ಅನ್ನಪ್ರಸಾದನ ಸ್ವೀಕಾರ ಮನ್ಪಲೆ. ಒಂಜಿ ಗ್ರೇ ಕಲರ್ದ ವ್ಯಾನಿಟಿ ಬ್ಯಾಗ್ ಮುಲ್ಪ ತತ್ತದು ಪೋತುಂಡು ಏರಾಂಡ ಗೊತ್ತಿಜ್ಜಂದೆ ನಿಕ್ಲ ಕೈಟಿತ್ತಂದಾಂಡ ಅಥವಾ ಗೊತ್ತಿತ್ತದು ಕೊಂಡದಿತ್ತಂದಾಂಡ ದಯಮಲ್ತದು ಐನು ಮೈಕ್ ಪಾಯಿಂಟ್ ದಡೆತ್ತವಡು. ಗ್ರೇ ಕಲರ್ದ ಲೇಡೀಸ್ ವ್ಯಾನಿಟಿ ಬ್ಯಾಗ್ ಸ್ಟೇಜ್ ತಲ್ಪರ್ದು ತತ್ತದು ಪೋತುಂಡು ತೆರಿದೋ ತೆರಿಯಂದನೆ ನಿಕ್ಲ ಏರಾಂಡ ಕೊಣದು ಪೋದಿತ್ತಾರ ದಯಮಲ್ತದು ಐನು ಮೈಕ್ ಪಾಯಿಂಟ್ ದಡೆ ತಕ್ಷಣ ದಯಮಲ್ತದ ಎತ್ತವಡು. ವನಸಗು ಬಾಕಿ ತನಕಲು ಐನಾತು ಬೇಗ ಮಿತ್ತೆ ಷಣ್ಮುಗ ಭೋಜನ ಶಾಲೆಗೆ ಹೋದು ವನಸ
ಸ್ವೀಕಾರ ಮಲ್ತೋನಡು ಇತ್ತೆ ಅವಳು ಮಲ್ಲ ರಶ್ ಹೆಜ್ಜೆ ಅದೊಟ್ಟು ಹೋದವಳು ಅನ್ನಪ್ರಸಾದ ಸ್ವೀಕಾರ ಮಲ್ಪೆರ ಬಾಕಿತ್ತನ ಸದ್ಭಕ್ತ ಬಾಂಧವರು ಅನ್ನಪ್ರಸಾದವನ್ನು ಸ್ವೀಕಾರ ಮಲ್ಪಡು ಬಗೊಂಜಿ ಮಹಿಳೆಯರಿಗೊಂಜಿ ಪ್ರಕಟಣೆ ಬ್ರಹ್ಮಕಲಶೋತ್ಸವದ ದಿನತಾನಿ ಸುತ್ತೆರೆತ್ತಿನಂಚಿನ ಯೂನಿಫಾರ್ಮದ ಸೀರೆ ಒಂಜಿ ಇರುವ ಸೀರೆ ಒರಿದುಂಡು ಎರೆಗಾಣ್ಲ ಬೋರ್ಡು ಅಂಡ ಮೂಲ ಕೌಂಟರ್ ಬತ್ತದ ಪಲ್ನೆ ಒಂಜಿ ಸೀರೆಗೆ ಸಾಧಾರಣ 500 ರೂಪಾಯಿದ ಬೆಲೆ ಉಂಡು ಎರನ್ಲ ಯೂನಿಫಾರ್ಮದ ಸೀರೆ ಬೋರ್ಡು ಅಂಡ ಮೂಲ ಕೌಂಟರ್ ತೆರಿಪಲ್ಲೆ ಬ್ರಹ್ಮಕಲಶೋತ್ಸವದ ಸುತ್ತೆರೆ ಸಮವಸ್ತ್ರದ ಯೂನಿಫಾರ್ಮದ ಮಾತೆರ್ಲ ಒಂಜೇ ಲೆಕ್ಕ ತೋಜೆರೆ ಬೋಡಿತ್ತನಂಚಿನ ಸಾರಿ ಮುಳೊಂಜಿ ಇರುವ ಸಾರಿ ಉಂಡು ಎರೆಗಣ್ಲ ಬೋರ್ಡು ದಂಡ ಮೈಕ್ ಪಾಯಿಂಟೆಡ್ ಬತ್ತದ ಪಲ್ನೆ ಅತಿಥಿ ನಕ್ಲಿಗೆ ದೇವಸ್ಥಾನದ ಬಲತ್ತ ಬಾಗೋಡು ವನಸ್ಥ ವ್ಯವಸ್ಥೆ ಉಂಡು ಸಮಾಧಾನ ಪೋದವಳು ಅತಿಥಿ ಗ್ರೌಡ್ ಪದ ಅತಿಥಿ ನಕ್ಲು ಅನ್ನ ಪ್ರಸಾದ ಸ್ವೀಕಾರ ಮಲ್ಪಲೆ ದುಂಬುಗೋ ಚಾವಡ್ಡೆ ಯಕ್ಷ ಬಳಗ ಶ್ರೀ ಕಾವಿ ಯಕ್ಷ ಬಳಗ ಹೊರ್ಕಾಡಿ ಮುಕ್ಲಿರ್ದು ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಕುಮಾರ ವಿಜಯ ಬಯ್ಯಗ 5 ಗಂಟೆಗೆ ಬೇತೆ ಚವಡ್ ಬೇತೆ ಕಾರ್ಯಕ್ರಮ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದಾವಾಗ್ನಿ ಜಂದದಿ ಮೆರೆವ ಬಗೆ ಆವ ಮನದಲ್ಲಿ ನೆನೆವರಿಷ್ಟಾರ್ಥವಾಗ ಇವ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಹರುಷದಿ ಭಕ್ತರ ಪುರಬಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಶ್ರೀ ಕಾವಿ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಸ್ಥಳದಲ್ಲಿ ವಾಸವಾಗಿರದಂತಹ ಶ್ರೀ ಸುಬ್ರಹ್ಮಣ್ಯರು ಮಹಾಗಣಪತಿ ಶ್ರೀ ದುರ್ಗಾ ಪರಮೇಶ್ವರಮ್ಮರಿಗೆ ವಂದಿಸಿಕೊಳ್ತಾ ನಮ್ಮ ಶ್ರೀ ಕಾವಿ ಯಕ್ಷಬಳಗದ ವತಿಯಿಂದ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಯಕ್ಷಗಾನ ತಾಳಮದ್ದಳೆ ಕುಮಾರ ವಿಜಯ ಹಿಮ್ಮೇಳದಲ್ಲಿ ಭಾಗವತರಾಗಿ ಗಣೇಶ್ಮಯ್ಯ, ಅದೇ ರೀತಿ ಶ್ರೀ ವಾಸುದೇವ ವರ್ಕಾಡಿ,
ಅದೇ ರೀತಿ ದಯಾನಂದ ಪಾವೂರು. ಚೆಂಡೆಯಲ್ಲಿ ಶ್ರೀ ಕುಮಾರಮಯ್ಯ ವರ್ಕಾಡಿ, ಮದ್ದಳೆಯಲ್ಲಿ ಶ್ರೀ ಭಾರ್ಗವ ಕೃಷ್ಣ ಬಲಿಪಗುಳಿ. ಅದೇ ರೀತಿ ಮುಮ್ಮೇಳದಲ್ಲಿ ದೇವೇಂದ್ರನಾಗಿ ಶ್ರೀಮತಿ ಸಾಯಿ ಸುಮಾನಾವಡ ಕಾರಿಂಜ, ಶೂರಪದ್ಮನಾಗಿ ಉದಯ್ ಶಂಕರ್ ಭಟ್ ಮಜಲು, ಈಶ್ವರನಾಗಿ ಶ್ರೀಮತಿ ಸರಸ್ವತಿ ಹೊಳ್ಳ ಕೋಡಿ ವರ್ಕಾಡಿ, ಪದ್ಮಕೋಮಲೆಯಾಗಿ ಶ್ರೀ ರಾಜೇಶ್ ಕೆವಿ, ದೇವದೂತನಾಗಿ ಶ್ರೀವತ್ಸ ಭಟ್ ವರ್ಕಾಡಿ, ಪಾರ್ವತಿಯಾಗಿ ಸುರೇಶ್ ಮಾಸ್ಟರ್ ವರ್ಕಾಡಿ ಪದವು, ಕುಮಾರನಾಗಿ ಅಥವಾ ಷಣ್ಮುಖನಾಗಿ ಶ್ರೀ ಶಂಕರಾಚಾರ್ಯ ಕೋಳಿಯೂರು. ನಿಮ್ಮ ಮುಂದೆ ಕಾಣಿಸಲಿಕ್ಕೆ ಇದೆ ಕುಮಾರ ವಿಜಯ ಎಂಬಂತಹ ಯಕ್ಷಗಾನ ತಾಳಮದ್ದಳೆ. ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಭಾಗವತರಂಥ ಶ್ರೀ ವಾಸುದೇವಯ್ಯ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಭಕ್ತಾಭಿಮಾನಿಗಳಿಗೂ ಕಲಾಭಿಮಾನಿಗಳಿಗೂ ಎಲ್ಲರಿಗೂ ನಮ್ಮ ಯಕ್ಷ ಬಳಗದ ವತಿಯಿಂದ ಸ್ವಾಗತ ಸುಸ್ವಾಗತ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುಜಾಸನ ವಾಣಿಯರಾಯ ಪಾದಾಂಬುಜಗೆ ಕೈಗಳ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಕೈಗಳ ಮುಗಿದು ವರ್ಣಿಪೆನಿ ಕಥಾಮೃತವ ಸುರಪಾಲ ನಾಗದೋಡು ಸುರಪಾಲ ನಾಗದೋಳು ನರಹಿಸೂತ ಸುಮನಸರ ಮೆರಗೆ ವೈಭವದಿ ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ಮೊದಲಾದವರ ನರಶಿನೋಳು
ಒಲವಿನಿಂದ ನುಡಿದ ನಾಗ ನರಯೇನೋಳು ಒಲವಿನಿಂದ ನುಡಿದ ನಾಗ ಧರಣಿ ಪಾಲಕ ಕೇಳು ಆ ಜಯ ನಮೋ ಜಗದ್ರಕ್ಷಕಿ, ಕಾಪಾಡು ತಾಯೇ ಕಾಪಾಡು. ಇಂದ್ರನ ಸುರಲೋಕ ಅಂತ ಹೇಳಿದರೆ ಎಲ್ಲರಿಗೂ ಜೀವನದಲ್ಲಿ ಒಮ್ಮೆಯಾದರೂ ಈ ಪೀಠವನ್ನು ಏರಬೇಕು ಎನ್ನುವಂತಹ ಬಯಕೆ ಹೆಚ್ಚಿನವರ ಮನಸ್ಸಲ್ಲಿರುತ್ತದೆ. ಆದರೆ ಸುರಲೋಕದ ಗದ್ದುಗೆಯ ಅಧಿಕಾರವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಅದು ಸುಲಭದಲ್ಲಿ ಯಾರ ಕೈಗೂ ಎಟಕುವಂಥದ್ದಲ್ಲ, ಅದು ಸಾಧ್ಯವೂ ಇಲ್ಲ. ಇದು ಅರ್ಥವಾದರೂ ಕೂಡ ಸುರರಿಗೆ ಇರುವಂಥದ್ದು ಶ್ರೀಹರಿಯ ರಕ್ಷಾ ಕವಚ. ಶ್ರೀಹರಿಯ ಜೊತೆಗೆ ತ್ರಿಮೂರ್ತಿಗಳಲ್ಲಿ ಯಾರಿದ್ದಾರೋ ಈಶ್ವರ ಬ್ರಹ್ಮದೇವರ ಅನುಗ್ರಹ, ಮತ್ತೆ ಎಲ್ಲರೂ ದೇವರ ಜೊತೆಗಿರುವವರು ಎಲ್ಲರೂ ಸುರರ ಜೊತೆಗಿರುತ್ತಾರೆ ಅಂತ ಆಡುತ್ತಾರೆ. ಸ್ವಾಮಿ, ಯಾರಿದ್ರೂ ಕೂಡ ನಮ್ಮ ಶ್ರಮ ಇಲ್ಲ ಅಂತಾದರೆ ಯಾವುದನ್ನಾದರೂ ಪಡೆದುಕೊಂಡದ್ದನ್ನು ಉಳಿಸಿಕೊಳ್ಳುವುದಕ್ಕಾಗುತ್ತದೆಯೇ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಶತಮಖಗಳನ್ನು ಮಾಡುವ ಮುಖೇನವಾಗಿ ನನಗೊದಗಿ ಬಂದದ್ದು ಈ ಸುರಪೀಠದ ಪುಣ್ಯ. ಬರೀ ಶತಮಖಗಳಲ್ಲ, ಪುಣ್ಯ ಸಂಚಯವನ್ನು ಮಾಡುವಂತಹ ಅನೇಕ ಯಜ್ಞ ಯಾಗಾದಿಗಳನ್ನು ಕೈಗೊಂಡವನು ನಾನು. ಆ ಪುಣ್ಯ ಸಂಚಯನದಿಂದ ದೇವೇಂದ್ರ ಪದವಿಯನ್ನು ಅಲಂಕರಿಸಿದವ ನಾನು. ದೇವೇಂದ್ರ ಪದವಿಯಲ್ಲಿದ್ದ ಮಾತ್ರಕ್ಕೆ ಅವನಿಗೆ ಬೇಕಾದ್ದೆಲ್ಲವೂ ಒದಗಿ ಬರುತ್ತದೆ ಅಂತ ಭಾವಿಸಕೂಡದು. ಇದನ್ನು ಉಳಿಸಬೇಕಾದ್ರೆ ನಾವು ಪಡಬೇಕಾದ ಶ್ರಮ ಅಷ್ಟಿಷ್ಟಲ್ಲ. ಆಗುವುದಕ್ಕೆ ನಮಗೆ ಅಣ್ಣ ತಮ್ಮಂದಿರೇ ಆಗ್ತಾರೆ. ದಾಯಾದಿಗಳಾದಂತಹ ರಾಕ್ಷಸರು, ದಿತಿ ಸಂಜಾತರು, ದಾನವರು, ದೈತ್ಯರು ಅಂತ ಕರೆಯುತ್ತಾರೆ. ಆದರೆ ಅವರಿಗೆ ಯಾವತ್ತಾದರೂ ಈ ಸುರಲೋಕದ ಅಧಿಕಾರವನ್ನು ನಾನು ಪಡ್ಕೊಳ್ಳಬೇಕು ಅಂತಲೇ ಮನಸ್ಸಿರುವುದು. ಸುಮ್ಮನೆ ಕುಳಿತುಕೊಳ್ಳುವವರೇ ಅಲ್ಲ. ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ, ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಏರುವುದಕ್ಕೆ ಐರಾವತ, ವಿಹರಿಸುವುದಕ್ಕೆ ಮೇರು ಪರ್ವತ, ಕುಡಿಯುವುದಕ್ಕೆ ಪೀಯೂಷ, ಧರಿಸುವುದಕ್ಕೆ ವಜ್ರಾಯುಧ, ಮನಸ್ಸಿಗೆ ಬೇಸರ ಉಂಟಾದಾಗ ವಿಹರಿಸುವುದಕ್ಕೆ ನಂದನವನ, ಎಲ್ಲವೂ ಉಂಟು. ಇದು ಮಾತ್ರ ಅಲ್ಲ, ಉಳಿದವರಿಗೆ ಕಣ್ಣು ಚುಚ್ಚುವಂತಹ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ರಂಭಾದಿ ತರುಣಿಯರ ನರ್ತನ. ಅದೆಲ್ಲವೂ ಇರಬೇಕಾದ್ರೆ ಸುರಲೋಕದ ಅಧಿಕಾರಕ್ಕೆ ಏನು ಸಮಸ್ಯೆ ಉಂಟು ಅಂತ ಅನ್ನಿಸ್ತದೆ. ಅದು ಎಲ್ಲ ಇದ್ರೂ ಅದನ್ನೆಲ್ಲವನ್ನು ನಿಭಾಯಿಸುತ್ತಾ ಹೋಗಬೇಕಲ್ಲ ಸ್ವಾಮಿ. ಆಗುವಂಥದ್ದಲ್ಲ, ಕಣ್ಣಿಗೆ ಕಾಣುವುದಕ್ಕೆ ಬಹಳ ಚಂದವೇ ಕಾಣುತ್ತದೆ. ಸುರಲೋಕದ ಅಧಿಕಾರ ಜೀವನದಲ್ಲಿ ಏನು ಇಲ್ಲದವ ಯೋಚಿಸ್ತಾನಂತೆ, ನನಗೊಮ್ಮೆ ಆದರೂ ಶ್ರೀಮಂತಿಕೆ ಒದಗಿ ಬರಬೇಕು ಅಂತ. ಮನಸ್ಸಲ್ಲಿರುವಂತಹ ಅಭೀಷ್ಟಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಸಾಮರ್ಥ್ಯ ನನ್ನಲ್ಲಿರಬೇಕು ಅಂತ ಯೋಚಿಸುತ್ತಾನಂತೆ. ಆದರೆ ಶ್ರೀಮಂತನಿಗಿರುವ ತಲೆಯಲ್ಲಿರುವಂತಹ 1000 ಯೋಚನೆಗಳ ಬಗ್ಗೆ ಏನೂ ಇಲ್ಲದವನಿಗೆ ಅರಿವಿರುವುದಿಲ್ಲ ಅಂತ. ಅವನಿಗೆ ಇದ್ದದ್ದನ್ನು ಕಾಪಾಡಿಕೊಳ್ಳುವುದೇ ಒಂದು ದೊಡ್ಡ ತಲೆನೋವಾಗಿರುತ್ತದೆ. ಈ ಸೂಕ್ಷ್ಮವನ್ನು ಯಾರಾದರೂ ಅರ್ಥ ಮಾಡಿಕೊಂಡ್ರು ಅಂತಾದರೆ ಜೀವನ ಎನ್ನುವಂಥದ್ದು ಯಾರಿಗೂ ಕಷ್ಟ ಅಂತ ಅನ್ನಿಸುವುದಿಲ್ಲ. ಸುಧರ್ಮ ಸಭೆಯ ವೈಭೋಗ, ಗಾಯನ ನರ್ತನಗಳ ವೈವಿಧ್ಯತೆ, ಬೃಹಸ್ಪತಿಯಂತಹ ನಮ್ಮ ಗುರುಗಳ ಆಶೀರ್ವಾದ, ಇದೆಲ್ಲವೂ ಇರುವಂಥದ್ದು ಈ ದೇವಲೋಕ. ಅದರ ಜೊತೆಗೆ 33 ಕೋಟಿ ದೇವತೆಗಳು. ದೇವೇಂದ್ರ ಒಬ್ಬ ಇದ್ರೆ ಸುರಲೋಕ ಆಗುವುದಿಲ್ಲ. ದೇವತೆಗಳ ಸಹಕಾರ ನಮಗೊದಗಿ ಬರಬೇಕು.
ನಮ್ಮ ಜೊತೆಗೆ ಅವರು ನಡೆದರು ಅಂತಾದರೆ ಇದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗೆಯೇ ಸಹಕರಿಸುತ್ತಾ ಬಂದವರು ಅಗ್ನಿ, ವರುಣ, ವಾಯು ಇತ್ಯಾದಿ 33 ಕೋಟಿ ದೇವತೆಗಳು. ಎಲ್ಲರಿಗೂ ಒಂದೊಂದು ಜವಾಬ್ದಾರಿಯನ್ನೇ ಕೊಟ್ಟವನಿದ್ದೇನೆ. ಏನು ಜವಾಬ್ದಾರಿ ಕೊಟ್ಟರೂ ಕೂಡ ದೈತ್ಯರ ದಾಳಿಯಾಯಿತು ಅಂತಾದರೆ ಏನು ಮಾಡುವುದು ಅಂತ ಒಮ್ಮೆಗೆ ಎಲ್ಲರೂ ಭಯಭೀತರಾಗಿ ಹೋಗುತ್ತಾರೆ. ಶ್ರೀಹರಿಯ ಕರುಣೆ ಇರುವುದು ನಿಜ, ಆದರೆ ದೈತ್ಯರ ಬಲದೆದುರು ಅಥವಾ ಅವರು ಪಡ್ಕೊಂಡು ಬಂದಂತಹ ಯಾವುದೋ ದೈವ ಬಲದೆದುರು ಒಂದು ಕ್ಷಣಕ್ಕೆ ನಾವು ಇಲ್ಲಿಂದ ಇದನ್ನು ಬಿಟ್ಟುಕೊಟ್ಟು ಮುಂದೆ ಹೋಗಬೇಕಾಗುತ್ತದೆ. ಸೋತು ಕಂಗೆಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತದೆ. ಇದೆಲ್ಲವೂ ಇದ್ದಾಗ ದೇವತೆಗಳಲ್ಲಿ ಎಂದಿನ ಹಾಗೆ ನಾನು ಇವತ್ತೂ ಕೇಳಿದವನು, ನಿಮ್ಮ ಅಭಿಪ್ರಾಯ ಏನು ದೈತ್ಯರು ದಾಳಿ ಮಾಡಿದ್ರೆ ಅಂತ. ಎಲ್ಲರೂ ದೇವೇಂದ್ರ ನಾವಿದ್ದೇವೆ, ನೀನು ಭಯ ಪಡಬೇಡ ಎಂಬ ಹಾಗೆ ಹೇಳಿದ್ದಾರೆ. ದೇವತೆಗಳೇ, ಬಲುದೋಷವಂತನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ, ಕಲಿಗಳು ನಿಶ್ಚಯ ಸಂಗರದೊಳಗೆ, ಕಳರ ಭೀತಿಯು ಎಳ್ಳಿನಿತು ನಮಗಿಲ್ಲ, ಕಳರ ಭೀತಿಯು ಎಳ್ಳಿನಿತು ನಮಗಿಲ್ಲ, ನಳಿನ ನಾಮನ ದಯದಿ ಸುಳ್ಳಲ್ಲ, ಫಲದೋಷವಂತನ ನೀವೆಂದ ನುಡಿಗೆ, ಕಲಿಗಳು ನಿಶ್ಚಯ ಸಂಗರದೊಳಗೆ, ಬಲುದೋಷವಂತೆನ ನೀವೆಂದ ನುಡಿಗೆ. ದೇವತೆಗಳೇ, ಬಹಳ ಸಂತೋಷ ಆಯಿತು ನಿಮ್ಮ ಮಾತುಗಳನ್ನು ಕೇಳಿ. ನನಗೆ ಧೈರ್ಯ ಇಲ್ಲ ಅಂತಲ್ಲ ನಿಮ್ಮಲ್ಲಿ ಕೇಳುವುದು, ನೀವಿದ್ದರೆ ಆ ಧೈರ್ಯಕ್ಕೆ ಇನ್ನಷ್ಟು ಗಟ್ಟಿತನ ಒದಗುತ್ತದೆ ಅಂತ. ನಾನೊಬ್ಬ ಏನು ಮಾಡುವುದಕ್ಕಾಗುತ್ತದೆ ಹೇಳಿ? ನೀವೆಲ್ಲರೂ ಎಷ್ಟು ಧೈರ್ಯದ ಮಾತುಗಳನ್ನಾಡಿದರೆ ಅಂತಾದರೆ ದೈತ್ಯರಲ್ಲ, ಅವರಿಂದಲೂ ಅಧಿಕ ಬಲವುಳ್ಳವರು ಯಾರು ಬಂದರೂ ಕೂಡ ನಾವು ಎದುರಿಸಿ ನಮ್ಮ ಸ್ವರ್ಗಲೋಕವನ್ನು ನಮ್ಮ ಪಾಲಿಗೆ ಮತ್ತೆ ಉಳಿಸಿಕೊಳ್ಳಬಹುದು ಎನ್ನುವಂತಹ ಧೈರ್ಯ ನನಗೆ ಮತ್ತೆ ಬರುತ್ತಾ ಉಂಟು. ಶ್ರೀಹರಿಯ ದಯೆ ಇರುವವರೆಗೆ ನಮಗೆ ಯಾವ ತೊಂದರೆಯೂ ಆಗುವುದಕ್ಕೆ ಸಾಧ್ಯ ಇಲ್ಲ. ತಿಳಿದವರು ಹೇಳುತ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ಸ್ವರ್ಗಲೋಕ ಅಂತ ಹೇಳಿದ್ರೆ ಪುಣ್ಯಕ್ಷೇತ್ರದ ಹಾಗೆ. ಯಾಕೆ? ಇಲ್ಲಿರುವಂಥದ್ದು ದೇವರ ಬಲ, ಸತ್ಯವಂತರ ಬಲ. ಇಲ್ಲೇ ಬಂದು ಯಾರಾದ್ರೂ ತಪ್ಪು ವಿಧಾತ ಹೇಳಿದ, ಮಗೋ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಬೇಕಾದ ವರ ಕೇಳು ಎಂಬುದಾಗಿ. ನಾನು ಅಮರತ್ವವೇ ಬೇಕು ಎಂಬುದಾಗಿ ಕೇಳಿಕೊಂಡೆ. ಆದರೆ ಮರ್ತ್ಯ ಲೋಕದಲ್ಲಿ ಹುಟ್ಟಿದವರಿಗೆ ಮರಣ ಎಂಬುದು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಅಷ್ಟಾಗುವಾಗ ಹೇಳಿದೆ, ಹಾಗಿದ್ರೆ ಏನು ಮಾಡಲಿ? ಹಾಗಿದ್ರೆ
ಒಂದು ವೇಳೆ ಮರಣವೇ ಬರುವುದಿದ್ರೆ ಯಾವಾಗ ನಿನಗೆ ಬಾಲಕನು ಬಂದು ಅಥವಾ ಶಿವ ಪಾರ್ವತಿಯ ಮಗನಾದಂತಹ ಮಗನಿಂದ ಮಾತ್ರ ಮರಣ ಎಂಬುದಾಗಿ ಒಂದೊಮ್ಮೆಗೆ ಶಿವನ ಹೆಂಡತಿ ಗಿರಿಜೆ ಬೂದಿಯಾಗಿ ಹೋಗಿದ್ದಾಳೆ, ದಕ್ಷಾಧ್ವರದಲ್ಲಿ ಬೂದಿಯಾಗಿ ಹೋಗಿದ್ದಾಳೆ. ಹಾಗಿದ್ರೆ ಪುನರಪಿ ಅವನಿಗೆ ಮಗುವಾಗ್ಲಿಕ್ಕೆ ಉಂಟಾ, ಮದುವೆ ಆಗ್ಲಿಕ್ಕೆ ಉಂಟಾ? ಇಲ್ಲ ಎಂಬುದಾಗಿ ಭಾವಿಸಿದ್ದೇನೆ. ಆದ ಕಾರಣ ನನಗೆ ಕೊಟ್ಟಂತಹ ದೇವರು ಕೊಟ್ಟಂತಹ ಅವರ ಅಮರತ್ವ, ಹಾಗಿದ್ರೆ ಅಮರತ್ವವನ್ನು ಪಡೆದಿದ್ದೇನೆ. ಇನ್ನು ಇಲ್ಲೇ ಕುಳಿತಿರುವುದು ತರವಲ್ಲ, ನಮ್ಮ ಸೇನೆಯನ್ನು ಒಳಗೂಡಿಕೊಂಡು ಆ ದೇವಲೋಕವನ್ನು ಪಡೆಯಲಿಕ್ಕೋಸ್ಕರ ಆ ಕಡೆ ತೆರಳಬೇಕಾಗಿದೆ. ತೆರಳುತ್ತೇನಂತೆ. ದೇವಲೋಕಕ್ಕೆ ನಿಮ್ಮ ಕುಲದವರು ದಾಳಿ ಮಾಡುವಂಥದ್ದೇನು ಹೊಸತಲ್ಲ. ಆದ್ರೂ ದಿವಸಕ್ಕೊಬ್ಬರು ಬರುತ್ತೀರಲ್ಲ, ಪರಿಚಯವಾಗಬೇಕಾದ ಅನಿವಾರ್ಯ. ತಿಳಿದುಕೊಳ್ಳಬೇಕು ನೀನು ಯಾರು, ಯಾಕೆ ಎಲ್ಲಿಗೆ ದಾಳಿ ಮಾಡಿದೆ ಎನ್ನುವ ಹಾಗೆ. ಒಂದೋ ಪೂರ್ವದ್ವೇಷವಿರಬೇಕು. ಇಲ್ಲ, ನಿನಗಿಲ್ಲಿನ ಅಧಿಕಾರದ ಅಪೇಕ್ಷೆ ಬಹಳಷ್ಟು ಜೋರಾಗಿರಬೇಕು. ಯಾಕಾಗಿ ಬಂದೆ, ಯಾರು ನೀನು, ಇಲ್ಲಿಂದ ಏನಾಗಬೇಕು? ನೀನು ಬಂದ ಮಾತ್ರಕ್ಕೆ ಬಿಟ್ಟು ಕೊಡುವಂತಹ ಸುಲಭದ ಪೀಠ ಇದಲ್ಲ. ಎಚ್ಚರಿಕೆ ಕೊಡುತ್ತೇನೆ, ಅದನ್ನು ಇಲ್ಲಿ ಯುದ್ಧದ ಮೂಲಕ ಪಡೆದುಕೊಳ್ಳುವುದಕ್ಕೆ ಬಂದೆ ಅಂತಾದ್ರೆ ಮುಂದಕ್ಕೆ ನೀನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಹೀಗೆ ಹಿಂದೆ ಹೋದರೆ ಬದುಕುತ್ತಿ. ಈ ಸುರಲೋಕದ ಪೀಠವನ್ನು ಅನುಭವಿಸಬೇಕಾಗುತ್ತದೆ ಎಂಬುದಾಗಿ ಹೇಳ್ತಾ ಇದ್ದೀವಿ. ಅನುಭವಿಸುವುದು ಸುರಲೋಕದ ಪೀಠವನ್ನಲ್ಲ, ಅದರ ಮೇಲೆ ಅಭೀಷ್ಟ ಇತ್ತು ಅಂತಾದ್ರೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಹಿಂದೆ ಹೋದ್ರೆ ಬದುಕುತ್ತಿ, ಇಲ್ಲದಿದ್ರೆ ಹೇಗೆ ನಿನ್ನನ್ನು ಎದುರಿಸಬೇಕು ಅಂತ ನನಗೂ ಗೊತ್ತಿದೆ. ನೀನು ಬಂದವ ದೇವೇಂದ್ರ ಏನಿಲ್ಲ, ಬರುವಾಗಲೇ ಆಲೋಚನೆ ಮಾಡಿದೆ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದವ ನೀನೆ ಎಂಬುದಾಗಿ, ದೇವೇಂದ್ರ ಎಂಬುದಾಗಿ ಭಾವಿಸಿದ್ದೇನೆ. ಓಹೋ, ಸತ್ಯಕ್ಕಾಗಿ ಹೇಳಿದೆ ದೇವೇಂದ್ರ ಎಂಬುದಾಗಿ. ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀಯಲ್ವೇ? ಯಾರು ಅಂತ ತಿಳಿಯಬೇಕಲ್ಲ. ದಾನವನಿಗೆ ಅಧಿಪನಾದಂತಹ ವೀರ ಮಹೇಂದ್ರಪುರದಲ್ಲಿರತಕ್ಕಂತಹ ಶೂರಪದ್ಮಾಸುರ ಎಂಬುದಾಗಿ ಹೇಳಿದ್ರೆ. ಓಹೋ, ಯಾಕೆ ಬಂದೆ ಎಂಬುದಾಗಿ 3 ಲೋಕವನ್ನು ಜಯಿಸಬೇಕೆಂಬಂತಹ ಉತ್ಕಟೇಚ್ಛೆ ನನ್ನದು. ಆ ಪೀಠವನ್ನು ನೆರವೇರಿಸಬೇಕೆಂಬುದಾಗಿ ಭಾವಿಸಿಕೊಂಡು ಮೊದಲಾಗಿ ಪಾತಾಳ ಲೋಕವನ್ನು ವಶೀಕರಿಸಿಕೊಂಡೆ. ಮರ್ತ್ಯ ಲೋಕದಲ್ಲಿ ಎಲ್ಲಿದ್ರು ನನ್ನದೇ ಸಾಮ್ರಾಜ್ಯ. ಈಗ ಮೇಲ್ಮುಖವಾಗಿ ನೋಡಿದ್ರೆ 4 ಲೋಕ ಕಾಣುತ್ತಾ ಉಂಟು. ಅದಕ್ಕೆ ದಾಳಿ ಇಡಬೇಕು, ಆ ಸುರ ಗದ್ದುಗೆ ಏರಬೇಕೆಂಬುದಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ನೋಡು, ಸರಿಯಾದ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಬಿಟ್ಟು ಕೊಟ್ರೆ ಒಳಿತು, ಇಲ್ಲ ಎಂಬುದಾಗಿದ್ರೆ ಈ ಪೀಠವನ್ನು ಬಿಟ್ಟು ಓಡಬೇಕಾದಿತ್ತು.
ನಿನಗೆ ಈ ಪೀಠವನ್ನು ಕಸಿದುಕೊಳ್ಳುವ ಸಾಮರ್ಥ್ಯ ಉಂಟು ಅಂತಾದರೆ ಅಲ್ಲ. ನಾನೊಮ್ಮೆ ನೋಡುತ್ತೇನೆ. ಹೇಗಾಯ್ತು? ಬಾಯಲ್ಲಿ ತುಂಬ ತುಂಬ ಹೇಳಿದ, ಸುರಲೋಕವನ್ನೇ ಬಿಟ್ಟು ಓಡಿದಲ್ವಾ? ಓಡಬೇಕೆಂಬುದಾಗಿ ಮಾಡಿದ್ದು ಬಾಯಲ್ಲಿ ತುಂಬ ತುಂಬ ಬಿಟ್ಟಿ ಅಲ್ವಾ? ಈಗ ಹೇಳುತ್ತಾ ಇದ್ದೇನೆ ನಿನ್ನ ಹತ್ರ, ಇನ್ನು ಇಲ್ಲೇ ಇರುವುದು ತರವಲ್ಲ. ಈ ಪೀಠ ನನಗೆ ಬೇಕಾಗಿದೆ. ಯಾರಲ್ಲಿ ಇವನನ್ನು ಕಟ್ಟಿ ಹಾಕಿ, ಅಷ್ಟು ಮಾತ್ರವಲ್ಲ, ಇವನ ಹೆಂಡತಿ ಸಚಿ, ಅವಳನ್ನು ನನಗೆ ಬೇಕಾಗಿದೆ. ಆದ ಕಾರಣ ಎಲ್ಲಿದ್ದಾಳೆ ಎಂಬುದಾಗಿ ಹುಡುಕ್ಲಿಕ್ಕೆ ನನ್ನ ಸೇನೆ ಬರಲಿ ಹೇಳಿದ್ದೇನೆ. ಎಲ್ಲಿಯಾದರೂ ಇರಬಹುದು. ಈಗ ಸ್ವರ್ಗಲೋಕದ ಅಧಿಪತಿ ಯಾರು? ಈ ಶೂರ ಪದ್ಮಾಸುರ. ಹೇಳುವುದು ಕೇಳಬೇಕು. ಇಲ್ಲ ಬಾರೋ, ಇನ್ನು ಮುಂದಕ್ಕೆ ಈ ಸುರಲೋಕ ನನ್ನದು. ಅಷ್ಟು ಮಾತ್ರವಲ್ಲ, ಇಲ್ಲಿ ಯಾಗ ಯಜನ ಯಾವುದು ಆಗುದಿದ್ರು ಅದಕ್ಕೆ ಇಂದ್ರಾಯ ನಮಃ ಎಂಬುದಾಗಿ ಹೇಳಬಾರದು, ಇಂದ್ರಾಯ ಸ್ವಾಹ ಹೇಳಬಾರದು. ಅದರ ಬದಲಾಗಿ ಆ ಹವಿಸ್ಸನ್ನು ನನಗೆ ಕೊಡಬೇಕು. ಶೂರಪದ್ಮಾಯ ನಮಃ, ಶೂರಪದ್ಮಾಯ ಸ್ವಾಹ ಎಂಬುದಾಗಿ ಹೇಳಬೇಕು. ಯಾರು ನಾನು ಹೇಳಿದಾಗೆ ಕೇಳುವುದಿಲ್ವೋ ಅವರ ತಲೆಯನ್ನು ಆ ಯಾಗಕ್ಕೆ ಆಹುತಿಯನ್ನಾಗಿ ಕೊಡಬೇಕು. ಇದನ್ನು ಎಲ್ಲರೂ ಒಪ್ಪತಕ್ಕದ್ದು, ಒಪ್ಪಿಕೊಳ್ಳಲೇಬೇಕು. ಇದು ವೀರ ಮಹೇಂದ್ರಪುರದ ಶೂರಪದ್ಮಾಸುರನ ಆಜ್ಞೆ ಎಂಬುದಾಗಿ ತಿಳಿದುಕೊಳ್ಳಿ. ಹೌದು, ಇನ್ನು ನಾನು ಇಲ್ಲಿ ಇರುವುದು ತರವಲ್ಲ. ಏನಿದ್ರು ಮನಸ್ಸೋ ಭೀಷ್ಟ ನೆರವೇರಿದೆ. ಸುರ ಗದ್ದುಗೆಯನ್ನು ಏರಿಯಾಗಿದೆ. ಬೇಕಾದಂತಹ ಮನಸ್ಸಿಗೆ ಯಾವುದು ಸಂತೋಷವನ್ನು ನೀಡುತ್ತದೋ ಅದನ್ನೆಲ್ಲ ಪಡೆದಾಗಿದೆ. ಅಷ್ಟು ಮಾತ್ರವಲ್ಲ, ಇಲ್ಲೇ ಕುಳಿತಿರುವುದು ತರವಲ್ಲ. ನಾನು ನನ್ನದೇ ಆದಂತ ವೀರ ಮಹೇಂದ್ರಪುರಕ್ಕೆ ಹೋಗಬೇಕು. ಆದರೆ ಇಲ್ಲಿ ಅಧಿಪತ್ಯ ನನ್ನದಾಗಿರಲಿ ಎಂಬುದಾಗಿ ತಿಳಿಸ್ತಾ ನಾನು ವೀರ ಮಹೇಂದ್ರಪುರಕ್ಕೆ ತೆರಳುತ್ತೇನೆ. ಎಲ್ಲಿಯವರೆಗೆ ನನ್ನ ಅವಸ್ಥೆ ಬಂದು ತಲುಪೀತು ಅಂತ ಯೋಚಿಸುವುದು ನಾನು. ದೇವೇಂದ್ರನಿಗೆ ಒಂದು ಸುಖ ಅನ್ನುವಂಥದ್ದೇ ಈ ರೀತಿಯಲ್ಲಿ ಇಲ್ಲದೆ ಹೋಯಿತಲ್ಲ ಅಂತ. ಅಧಿಕಾರ ಉಂಟು, ಅನುಭವಿಸುವುದಕ್ಕೆ ಮುಂದೆ ಹೋದೆ ಅಂತಾದ್ರೆ ದೈತ್ಯರು ಬಂದು ದಾಳಿ ಮಾಡುತ್ತಾರೆ. ನನ್ನ ಅಧಿಕಾರವನ್ನು ಬಿಟ್ಟು ಕೊಟ್ಟು ಭಯದಿಂದ ಓಡಿ ಹೋಗಬೇಕು. ಮತ್ತೆ ದೇವರನ್ನು ಮೊರೆ ಇಡಬೇಕು. ದೇವರು ಬಂದು ದೈತ್ಯರ ಹನನ ಮಾಡಬೇಕು. ನನಗೊಂದು ಸ್ಥಿರ ಅನ್ನುವಂಥದ್ದೇ ಇಲ್ಲದೆ ಹೋಯಿತಲ್ಲ. ಎಷ್ಟು ಯಾಗ ಮಾಡಿದ್ರೇನು, ಎಷ್ಟು ಯಜ್ಞ ಮಾಡಿದ್ರೇನು, ಬಂದದ್ದನ್ನು ಉಳಿಸಿಕೊಳ್ಳುವುದಕ್ಕೆ ಹಣೆಯಲ್ಲಿ ಬರೆದಿರಬೇಕು. ಅದುವೇ ಇಲ್ಲ ಅಂತಾದರೆ ಈ ಶೂರಪದ್ಮನಂತೆ ವೀರಮಹೇಂದ್ರಪುರದವನಂತೆ ಎಲ್ಲೆಲ್ಲಿಂದ ಎಲ್ಲ ಗುಂಪು ಕಟ್ಟಿಕೊಂಡು ಬಂದು ಇಲ್ಲಿ ಸಾಯುತ್ತಾರೋ. ಸುರಲೋಕ ಬೇಕಲ್ಲ, ಸುಧರ್ಮ ಸಭೆಯ ವೈಭವವನ್ನು ನಾನು ಮತ್ತೆ ಅಲಂಕರಿಸಬೇಕಲ್ಲ, ಹೋಗಿ ಭಿನ್ನವಿಸಬೇಕು ದೇವರಲ್ಲಿ. ಇದಕ್ಕೆ ಮೂಲ ಪರಿಹಾರವನ್ನು ಕೊಡುವುದಕ್ಕೆ ಈಶ್ವರ ದೇವರೊಬ್ಬರೇ ಸಮರ್ಥ. ಯಾಕಂದ್ರೆ ಹೆಚ್ಚಿನ ದೈತ್ಯರಿಗೆಲ್ಲ ಅನುಗ್ರಹ ಇರುವಂಥದ್ದೇ ಶಿವನದ್ದು. ಇನ್ನು ತಡ ಮಾಡುವುದಿಲ್ಲ, ಕೈಲಾಸದತ್ತ ನಡೆಯುತ್ತೇನೆ. ಪಾರ್ವತಿ, ಪತಿದೇವಾ, ಏನು ಈ ಹೊತ್ತು ನೀನು ಪರ್ವತರಾಜನ ಮಗಳಾಗಿ ನನ್ನ ಮಡದಿಯಾಗಿದ್ದಿ. ಹೌದು. ಹಿಂದೆ ಹಾ ದಾಕ್ಷಾಯಿಣಿಯಾಗಿ ದಕ್ಷ ಬ್ರಹ್ಮನ ಮಗಳಾಗಿ ನೀನು ಬಂದವಳಿ. ಹೌದು. ಆವಾಗ ಒಂದು ಕಥೆಯೇ ನಡೆದು ಹೋಗಿತ್ತಲ್ಲ. ನಮ್ಮ ಜೀವನದಲ್ಲಿ ನಡೆದಂತಹ ಕಥೆಯನ್ನು ಹೌದಲ್ಲ, ಯಾವ ರೀತಿಯಲ್ಲಿ ಹೇಳಲಿ ಪ್ರಭುಗಳೇ, ಅದೆಲ್ಲ ನಿಮಗೆ ಗೊತ್ತಿರುವುದಲ್ಲವೇ? ಹೌದು. ದಕ್ಷ ಬ್ರಹ್ಮನು ನಮ್ಮನ್ನು ಒಂದ್ ಸತ್ ಯಾಗ ನಡೆಯಿತು. ಹೌದು. ಆ ಯಾಗಕ್ಕೆ ನಮ್ಮನ್ನು ಕರೆಯಿಸಿದ.
ಕರೆಯಿಸಿದ ಎಲ್ಲರೂ ಆ ಯಾಗಕ್ಕೆ ಬಂದವರಿದ್ದಾರೆ. ಯಾಗ ಅಂತ ಹೇಳಿದ ಮೇಲೆ ಒಂದು ಸಭೆ ನಡೆಯಲೇಬೇಕು. ಹೌದು. ಆ ಸಭೆಯಲ್ಲಿ ಒಬ್ಬ ಅಧ್ಯಕ್ಷ ಇರಲೇಬೇಕು. ಬೇಕಲ್ವೇ? ನನ್ನನ್ನೇ ಅಧ್ಯಕ್ಷ ಅಂತ ಮಾಡಿದರು. ಹ. ಆದರೆ ನನ್ನ ಮಾವ ದಕ್ಷನು ಅಲ್ಲಿಗೆ ಬಂದಿದ್ದ. ಅವನಿಗೆ ಎಲ್ಲರೂ ಗೌರವ ಕೊಟ್ಟವರು ದಕ್ಷನಿಗೆ. ನಾನು ಮಾತ್ರ ಕುಳಿತಲ್ಲಿಂದ ಹೇಳಲಿಲ್ಲ. ನನ್ನ ಮಾವನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಶಾಪ ಇಟ್ಟರು. ಇವ ಯಾರು ಕೈಲಾಸವಾಸಿ ಭಸ್ಮಧಾರಿ ಪ್ರೇತದೊಟ್ಟಿಗಿದ್ದವ ಏನೆಲ್ಲ ಹೇಳಿದರು. ಹೌದು. ಬಿಡು. ಆಮೇಲೆ ಮತ್ತೊಮ್ಮೆ ದಕ್ಷ ಯಾಗ ಮಾಡಿದ ಮಾವನಾದ. ಅಲ್ಲಿಗೆ ನಮಗೆ ಹೇಳಿಕೆ ಬರಲಿಲ್ಲ. ಆದರೆ ನಾನು ಹೋದೆ. ಬ್ರಾಹ್ಮಣರು ಹೇಳಿದ ಮಾತನ್ನು ಕೇಳಿ ನೀನು ಹೊರಟೆ. ಹೌದು. ಹೇಗಾದರೂ ತೀರ್ಥರೂಪರು ಮಾಡುವಂತಹ ಯಜ್ಞಕ್ಕೆ ಹೋಗಬೇಕಲ್ಲವೇ, ಆ ರೀತಿ ಹಾಗೆ ನಾನು ಹೋಗಿದ್ದೇನೆ. ಆದರೆ ಆ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ಧಿಕ್ಕರಿಸಿ ಹೋಗಿದ್ದೇನೆ. ಏನಾಯ್ತು? ಆದದ್ದು ನನ್ನ ಜೀವನವೇ ಅಂತ್ಯವಾಯಿತು ಸ್ವಾಮಿ. ಸುದೀರ್ಘ ಕಾಲ ತಪಸ್ಸನ್ನು ಆಚರಿಸಿದವನು. ಆಮೇಲೆ ದೇವಾದಿ ದೇವತೆಗಳೆಲ್ಲ ಬೇಡಿಕೊಂಡರು, ಲೋಕ ಕಲ್ಯಾಣ ಆಗಬೇಕಾದರೆ ಶಿವನನ್ನೇ ಕೇಳಬೇಕು. ಆಗ ನನ್ನ ತಪಸ್ಸನ್ನು ಕೆಡಿಸುವುದಕ್ಕೆ ಮನ್ಮಥನೇ ಬಂದ. ನನ್ನ ಮೂರನೆಯ ಕಣ್ಣಿನಿಂದ ಭಸ್ಮವಾದ. ಹೌದು. ಆಮೇಲೆ ನೀನೇ ನನ್ನನ್ನು ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಪರಮೇಶ್ವರನನ್ನೇ ನಾನು ವಿವಾಹವಾಗಬೇಕೆಂದು ಹಠ ಹಿಡಿದ ಕಾರಣ ನಿಮ್ಮನ್ನು ಪತಿದೇವನಾಗಿ ಪಡೆದುಕೊಳ್ಳುವಂತಹ ಸಂದರ್ಭ ಬಂದೊದಗಿತು. ಸರಿಯಪ್ಪ, ನಾನು ಪರೀಕ್ಷಿಸಿದೆ ನಿನ್ನನ್ನು. ಆದರೂ ಆಮೇಲೆ ನಿನ್ನನ್ನು ವಿವಾಹವಾದೆ. ಈ ಹೊತ್ತು ನಾವಿಬ್ಬರು ಒಂದಾಗಿ ಷಣ್ಮುಖನೇ ನಮಗೆ ಮಗುವಾಗಿ ಜನಿಸಿದ್ದಾನೆ. ಲೋಕ ಕಲ್ಯಾಣಕ್ಕಾಗಿ ಅವನು ಜನಿಸಿದ್ದು ಆಗಿರಬಹುದು. ಹಾಗಾಗಿ ಸಂತೋಷದಿಂದ ನಾವಿದ್ದೇವಲ್ಲ. ಈಗ ಇದ್ದೇವಲ್ಲ ಸ್ವಾಮಿ. ಯಾರದು ಬರ್ತಾ ಇದ್ದಾರಲ್ವೇ ಸ್ವಾಮಿ? ಪರಮೇಶ್ವರ ಪರಿಪಾಲಿಸು ಪರಮೇಶ್ವರ, ಕಾಪಾಡಬೇಕು ನಮ್ಮನ್ನು. ಪಾಲಿಸಮ್ಮನು ಕರುಣದಿ ಪಡೆ ಮಾಲೋಗೆ ಯಾಲೋಲ ಶಂಕರ. ನೀಲಕಂದರ ನಿಟಿಲ ನಯನ ಸುಶೀಲ ಕೀರ್ತಿ ವಿಶಾಲ ಪಶುಪತಿ. ಪಾಲಿಸು ಪರಮೇಶ್ವರ ಸದಾ ಶಿವನೇ ಪರಿ ಪಾಲಿಸು ಪರಮೇಶ್ವರ ಪಾಲಿಸು. ಹರಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಕಷ್ಟ ಒದಗಿ ಬಂದಿದೆ ದೇವರೇ. ಏನಯ್ಯ ಅಂತಹ ಕಷ್ಟ ಒದಗಿ ಬಂದದ್ದು ನಿನಗೆ? ದೇವತೆಗಳೆಲ್ಲ ಬಂದಿದ್ದೀರಲ್ಲ. ನಿಜ. ನಿಮ್ಮ ಬಳಿಗೆ ಸುಮ್ಮನೆ ಬರುವವ ನಾನಲ್ಲ. ಯಾಕಂದ್ರೆ ತ್ರಿಮೂರ್ತಿಗಳ ಅನುಗ್ರಹದಿಂದ ದೇವೇಂದ್ರನ ಸುರಲೋಕವು ಎಲ್ಲರೂ ಸೌಖ್ಯದಲ್ಲೇ ಇರುವಂತವರು. ಹೌದು. ಕೆಲವೊಮ್ಮೆ ಉಪಟಳವು ಆಗುತ್ತಾ ಇರುತ್ತದೆ ನಿಮಗೆ. ಆಗುತ್ತದೆ. ನಾವು ಆವಾಗ ಸಿದ್ಧರಾಗುತ್ತೇವೆ ನೋಡಿ. ಪರಿಹಾರ ಮಾಡುತ್ತೀರಿ. ಹೌದು. ಮತ್ತೆ ಇಂಥದ್ದೇ ಒಂದು ಉಪಟಳವನ್ನು ಅನುಭವಿಸಿ ನಿಮ್ಮ ಬಳಿಗೆ ಬಂದಿದ್ದೇವೆ. ಹೌದೇ? ಹೌದು. ಯಾರಿಂದ ಉಪಟಳ ಬಂತು? ವೀರಮಹೇಂದ್ರಪುರದವನಂತೆ ಶೂರಪದ್ಮಾಖ್ಯ ಎನ್ನುವಂತಹ ನಾಮಧೇಯ ಅವನದ್ದು. ಅವನ ಬಳಗವನ್ನೆಲ್ಲ ಕೂಡಿಕೊಂಡು ಸುರಲೋಕದ ಅಧಿಕಾರದ ಆಸೆಯಿಂದ ಬಂದು ನಮ್ಮನ್ನೇ ಹೊಡೆದೋಡಿಸಿದವನಿದ್ದಾನೆ. ಸುರರಿಗೆ ಸುರಲೋಕದಲ್ಲಿ ಅಸ್ತಿತ್ವ ಇಲ್ಲ ಅಂತಾಗಿದೆ ದೇವರೇ. ಸರಿ. ದೈತ್ಯರನ್ನು ಅನುಗ್ರಹಿಸಬೇಕು, ನಿಗ್ರಹಿಸಬೇಕು ಅಂತಾದರೆ ನಿನ್ನಷ್ಟು ಸಾಮರ್ಥ್ಯವಂತರು ಇನ್ನೊಬ್ಬರು ಇರುವುದಕ್ಕೆ ಸಾಧ್ಯ ಇಲ್ಲ. ಸರಿ. ನಿಗ್ರಹ ಅನುಗ್ರಹ ಶಕ್ತಿ ನಿನಗೆ ಇರುವಷ್ಟು ಬೇರೆ ಯಾರಿಗೂ ಇಲ್ಲ. ಹಾಗಾಗಿ ನಿನ್ನ ಕಾಲ ಬುಡಕ್ಕೆ ನಮ್ಮ ಗಡಣವನ್ನೆಲ್ಲ ಕೂಡಿಕೊಂಡು ದುಃಖವನ್ನು ಹೇಳಿಕೊಳ್ಳುವುದಕ್ಕೆ ಬಂದಿದ್ದೇವೆ. ಅವನನ್ನು ಮರ್ದಿಸಬೇಕು. ಸರಿಯಪ್ಪ, ನಿನ್ನ ಕಣ್ಣೀರ ಧಾರೆ ಹರಿಸುತ್ತಾ ಇದ್ದೀನಿ. ನಿನ್ನ ದುಃಖವನ್ನು ಕಂಡು ನಾನು ಅದಕ್ಕೆ ಸಿದ್ಧನಾಗಿ ಇದ್ದೇನೆ. ನೀನು ಅದಕ್ಕೆ ಏನು ಭಯ ಪಡುವುದು ಬೇಡ ದೇವೇಂದ್ರ. ದೇವತೆಗಳನ್ನೆಲ್ಲ ನಾನು ರಕ್ಷಿಸುತ್ತೇನೆ. ಅದಕ್ಕೆ ವ್ಯವಸ್ಥೆ ನಾನು ಮಾಡುತ್ತೇನೆ. ಮಾಡ್ತಿರಲ್ಲ, ಇಷ್ಟು ಹೇಳಿದ್ರೆ ಧೈರ್ಯ ಬಂತು. ನೀನು ವಿಶ್ರಾಂತಿಯಾಗಿರು. ದೇವ
ದೇವಾಸಗುಲವೆಲ್ಲ ಕೂಡಿ ಮಹಾದೇವನ ಪಾಡಲು ನೋಡಿ ಭಾವಜಾಲಹಿತೆ ಭಾವದಿಯ ಸರ್ವರ ಭಾವಿಸು ತಾವನಿದೆಯನು ದೇವಾಸಂಗುಲವೆಲ್ಲ ಕೂಡಿ ದೇವೇಂದ್ರ ಸಹಿತ ದೇವಾನು ದೇವತೆಗಳೆಲ್ಲ ನನ್ನ ಮುಂದೆ ಪ್ರಾರ್ಥಿಸಿದರಲ್ಲ. ದೇವತೆಗಳನ್ನು ದೇವೇಂದ್ರನನ್ನು ರಕ್ಷಿಸುವುದು ನನ್ನ ಹೊಣೆ. ಪಾರ್ವತಿ, ವಿಚಾರ ಕೇಳಿದೆಯಲ್ಲ, ಅವರು ಹೇಳಿದ್ದ ವಿಚಾರವನ್ನು ಕೇಳಿದೆಯಲ್ಲ. ಕಿವಿಟ್ಟು ಕೇಳಿದ್ದೇನೆ ಸ್ವಾಮಿ. ನಾವು ಸಿದ್ಧರಾಗಬೇಕಲ್ಲ. ಯಾವ ರೀತಿಯಲ್ಲಿ? ಇತ್ತೀಚೆಗೆ ನಮ್ಮ ಮಗು ಷಣ್ಮುಖನಿದ್ದಾನಲ್ಲ, ಓಹೋ, ಅವನು ಸರಿಯಾದ ವ್ಯಕ್ತಿ. ಯಾವುದಕ್ಕೋಸ್ಕರವಾಗಿ? ಅವನನ್ನು ಆ ಶೂರ ಪದ್ಮಾಸುರನನ್ನು ಕೊಲ್ಲುವುದಕ್ಕಾಗಿ ಅವನನ್ನು ಕಳುಹಿಸೋಣವೇ? ನಾವು ನಮ್ಮ ಆ ಪುಟ್ಟ ಮಗುವನ್ನು ಕಳಿಸುವುದೇ? ಪತಿದೇವ, ಏನು ಮಡದೆಯಾಡಿದ ಮಾತಗೆ ಒಡಬಡುತ್ತಲೆಂದನು ಚಂದ್ರಮೌಳಿ. ಒಡಬಡುತ್ತಲೆಂದನು ಚಂದ್ರಮೌಳಿ. ಜಡಜ ಸಂಭವ ಮುಖ್ಯರೇಣಿ ಸುರಗಣವೆಲ್ಲವ ಧೈರ್ಯದಾಳಿ. ಜಡಜ ಸಂಭವ ಮುಖ್ಯರೇಣಿ ಸುರಗಣವೆಲ್ಲವ ಧೈರ್ಯದಾಳಿ. ಬಿಡಿ ಬಿಡಿ ದಡಿಗರ ಬಿಡದೊಡನೆ ಪುರ, ಬಿಡಿ ಬಿಡಿ ದಡಿಗರ ಬಿಡದೊಡನೆ ಪುರವ ಕೈ ದುಡರಿ ಬಗೆ ಹೆಡಗಟ್ಟುವೆ ದುಡ ಇಟ್ಟಿರಿ ನಮಗೆಯೋ. ಮಡದಿಯಾಡಿದ ಮಾತು ಕೇಳಿ ಒಡಮೊಡಮುದಲೆಂದನು ಚಂದ್ರಮೌಳಿ. ಪಾರ್ವತಿ, ಪತಿದೇವ, ನೀನು ಹೇಳಿದೆ 6 ದಿವಸದ ಮಗುವನ್ನು ಕಳುಹಿಸುವುದೇ ಅಂತ ಅಲ್ವೇನೆ? ಆಮೇಲೆ ನೀನು ಧೈರ್ಯವನ್ನು ಕೊಟ್ಟೆ. ಕಳುಹಿಸಿ ಸ್ವಾಮಿ, ಲೋಕ ಉದ್ಧಾರ ಆಗಬೇಕಲ್ಲ. ಹಾಗಾಗಿ ನೀನು ನನಗೆ ಧೈರ್ಯವನ್ನು ಕೊಟ್ಟೆ. ಹಾಗಾಗಿ ಬ್ರಹ್ಮ ದೇವೇಂದ್ರ ದೇವಾನು ದೇವತೆಗಳೇ ಧೈರ್ಯವನ್ನು ತಾಳಿ, ಧೈರ್ಯವನ್ನು ತಾಳಿ. ಸಂತೋಷವಾಯಿತು. ನಿಮ್ಮ ಸಂಕಟವನ್ನು ನಾನು ಪರಿಹರಿಸಿ ಕೊಡುತ್ತೇನೆ. ಹಾಗೆಯೇ ಮಗನಾದ ಷಣ್ಮುಖನನ್ನು ಬರ ಹೇಳುತ್ತೇನೆ. ಷಣ್ಮುಖ, ಇತ್ತ ಬಾ ಸುಕುಮಾರ. ಗೌರಿ ಕಂದ ಕುಮಾರ
ಆಯ್ತಾದನು ಬಂದನು ನಲಿದಾಗ ಕೇಕಿ ಚಂದನ ಬೇರು ಬೇಗ ಕಂತರಾಮಿತ ತೇಜ ದಿವ್ಯರಾಜನಿ ತನ್ನ ಜಡೆಗೆ ಮತ್ತು ಸ್ಕಂದನಾನದಿ ಬಂದನು ಗೌರಿ ಕಂದ ಕುಮಾರನಾಯ ಬಂದನು ಕುಮಾರನು ಕೈಲಾಸ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಮಕ್ಕಳ ಜೊತೆ ಆಡುತ್ತಾ ಇತ್ತು. ಮಕ್ಕಳ ಜೊತೆಯಲ್ಲಿ ಆಟವನ್ನು ಆಡುತ್ತಿರುವಂತಹ ಸಂಭ್ರಮದಲ್ಲಿ ನಾನು ತಲ್ಲೀನನಾಗಿದ್ದೆ. ಮಕ್ಕಳೆಲ್ಲರೂ ನನ್ನನ್ನು ಪ್ರೀತಿಯಿಂದ ಷಣ್ಮುಖ ಅಂತ ಕರೆದರು. ನನಗೆ 6 ಮುಖಗಳು, ಹಾಗಾಗಿಯೇ ಮಕ್ಕಳು ನನ್ನನ್ನು ಷಣ್ಮುಖ ಅಂತ ಕರೆದರು. ಕೃತ್ತಿಕೆಯರು ನನ್ನನ್ನು ಸಾಕಿದ್ದರಿಂದ ಕಾರ್ತಿಕೇಯ ಅಂತಲೂ ಕರೆದರು, ಸ್ಕಂದ ಅಂತಲೂ ಕರೆದರು. ಎಲ್ಲರ ಜೊತೆಯಲ್ಲಿ ಆನಂದದಲ್ಲಿ ಆಟವಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕರೆಯುವುದನ್ನು ನಾನು ಕೇಳಿದೆ. ತಡ ಮಾಡುವುದಲ್ಲ, ತಂದೆಯನ್ನು ಕಾಣುವುದಕ್ಕಾಗಿ ಆ ಕಡೆಗೆ ನಡೆಯುತ್ತೇನೆ. ಒಪ್ಪುವೆ ನಿನಗೆ ನಿಂತ ಪಡೆಯಂತೆ ಒಪ್ಪುವೆ ನಿನಗೆ ಎದಗೆ ನೀ ತಪ್ಪದೆ ಮುಂದೆ ಒಪ್ಪುವುದಿನಗೆ ತಪ್ಪದೆ ಮುಂದೆ ಒಪ್ಪುವೆ ಇದಕ್ಕೆ ಒಪ್ಪುವೆ ಇದಕ್ಕೆ ನಿಂತ ಪಡೆಯದೆ ಪಪ್ಪುದಕ್ಕದ ಕೀರ್ತಿ ಪಪ್ಪುದಕ್ಕದ ಕೀರ್ತಿ. ತಂದೆ ಷಣ್ಮುಖ, ನಿಮ್ಮ ಪಾದಾರವಿಂದಗಳಿಗೆ ವಂದಿಸಿದ್ದೇನೆ. ಆಹಾ, ಎದ್ದೇಳಯ್ಯ. ನಿಮಗೆ ಪ್ರದಕ್ಷಿಣೆ ಬಂದಿದ್ದೇನೆ. ಸರಿಯಪ್ಪ, ಅಪ್ಪಾಜಿ. ಏನು? ಸಮಸ್ತ ಬ್ರಹ್ಮಾಂಡವು ತಮ್ಮ ಉದರದಲ್ಲಿದೆ ಅಂತ ಹೇಳಿದೆ. ಹಾಗಾಗಿ ನಿಮಗೆ ಪ್ರದಕ್ಷಿಣೆ ಬಂದಾಗ ಭೂಮಂಡಲಕ್ಕೆ ಪ್ರದಕ್ಷಿಣೆ ಬಂದಷ್ಟು ಒಂದು ಪುಣ್ಯ ಇದೆ ಅಂತ ಹೇಳಿದೆ. ಬ್ರಹ್ಮಾಂಡದಲ್ಲಿ ಅನೇಕ ದೇವಾಲಯಗಳು, ಅನೇಕ ಪುಣ್ಯಕ್ಷೇತ್ರಗಳು, ಅನೇಕ ಪಾವನವಾದಂತಹ ನದಿಗಳು ಹರಿಯುತ್ತಾ ಇದೆ. ಹಾಗಾಗಿ ಅದೆಲ್ಲವನ್ನು ಸುತ್ತು ಬಂದಂತಹ ಒಂದು ಪುಣ್ಯದ ಫಲ ನಿಮಗೆ ಸುತ್ತು ಬಂದರೆ ಸಾಕಾಗ್ತದೆ ಅಂತ ಹೇಳಿದರು. ಹಾಗಾಗಿ ನಿಮಗೆ ಪ್ರದಕ್ಷಿಣೆ ಬಂದಿದ್ದೆ. ಸರಿಯಪ್ಪ, ಎದ್ದೇಳು. ಆದಿಮಾಯ ಸ್ವರೂಪವಾದಂತಹ ತಾಯಿ ಪಾರ್ವತಿ ದೇವಿಗೆ ವಂದಿಸಿದ್ದೆ. ತಂದೆ, ಈ ಕೈಲಾಸ ಪರ್ವತದಲ್ಲಿ ಯಾವಾಗಲೂ ನಾವು ದೇವಗಣಗಳನ್ನು ನೋಡುತ್ತಾ ಇದ್ದೇವೆ, ಶಿವಗಣಗಳನ್ನು ನೋಡುತ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ಹಾಗಲ್ಲ, ದೇವತೆಗಳು ತುಂಬಿಕೊಂಡಿದ್ದಾರೆ. ಸ್ವರ್ಗಲೋಕದಲ್ಲಿರಬೇಕಾದಂತಹ ದೇವತೆಗಳು ನಿಮ್ಮ ಸುತ್ತಲೂ ಬಂದು ಕಣ್ಣೀರನ್ನು ಸುರಿಸುತ್ತಾ ತಮ್ಮ ಅಹವಾಲನ್ನು ಹೇಳಿಕೊಳ್ಳುತ್ತಾ ಇದ್ದಾರೆ, ತೋಡಿಕೊಳ್ಳುತ್ತಾ ಇದ್ದಾರೆ. ಯಾಕೆ ಅಂತ ನಾವು ತರ್ಕಿಸಿದರೆ ಅವರಿಗೆ ಕಷ್ಟ ಬಂದಿದೆ, ಅವರ ಕಷ್ಟವನ್ನು ನಿವಾರಣೆ ಮಾಡುವುದಕ್ಕೆ ಷಣ್ಮುಖನನ್ನು ಕಳುಹಿಸಿಕೊಡಬೇಕು ಅಂತ ಅವರು ಕೇಳಿಕೊಳ್ಳುತ್ತಾ ಇದ್ದಾರೆ. ನೀವು ಯಾಕೋ ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಇದ್ದೀರಿ. ಮಗನಿನ್ನು ಚಿಕ್ಕವ, ಬರೇ ಸಣ್ಣವ, ಅವನಿಂದ ಘನವಾದಂತಹ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವೇ ಅಂತ ನೀವು ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಇದ್ದೀರಿ.
ತಂದೆ ಯೋಚನೆ ಮಾಡಬೇಕು. ದೇವತೆಗಳ ಕಷ್ಟವನ್ನು ಪರಿಹರಿಸಬೇಕಾದ್ದು ನಮ್ಮ ಕರ್ತವ್ಯವಲ್ಲ. ದೇವತೆಗಳಿಗೆ ಈ ಕಲ್ಪಾಂತ್ಯದವರೆಗೆ ದೇವಲೋಕದ ಪಟ್ಟವನ್ನು ಸ್ಥಿರಗೊಳಿಸಿದವರು ನೀವು, ಕೊಟ್ಟವರು ನೀವು, ಅದನ್ನು ಉಳಿಸಿಕೊಡಬೇಕಾದ್ದು ನಿಮ್ಮ ಕರ್ತವ್ಯವೇ ಅಲ್ಲವೇ? ಅವರಿಗೆ ಕಷ್ಟ ಬಂದಾಗ ನೀವಾಗಿ ಹೋಗಿ ಅವರ ಕಷ್ಟವನ್ನು ನಿವಾರಿಸಬೇಕೇ ಹೊರತು ಅವರು ಬಂದು ಕೇಳುವಲ್ಲಿ ಅವರಿಗೆ ಕಾಯಬಾರದು. ಹಾಗಾಗಿ ಷಣ್ಮುಖ ತಂದೆ, ನಾನು ಕಳಿಸುವವನಿದ್ದೇನೆ, ಅಮ್ಮ ಅದಕ್ಕೆ ಅಡ್ಡಿ ಮಾಡಿದ್ದು ಹೊರತು ನಾನು ಮಗನೇ ಮಗನೇ ಈ ಪ್ರಾಯ ಮಗನೇ ನೀ ಚಿಕ್ಕವನು ಮಗನೇ ಕಳುಗಲಿ ಇನ್ನಿತೋ ದುಷ್ಟರು ನಿನ್ನ ವಧಿಸದೆ ಬಿಡರು, ಕಿರಿತು ದುಷ್ಟರು ನಿನ್ನ ವಧಿಸದೆ ಬಿಡರು. ಮಗದ ನಿನ್ನಯ ಮಾತು ಸಗಜವು ಎನ್ನುವುದು, ಎಂದು ಕಳುಗಲಿ ಮಗನೇ ನೀ ಎಂದು ಕಳುಗಲಿ ಪತಿದೇವ, ಮಗನಾದಂತಹ ಷಣ್ಮುಖನು ಮಾತನಾಡುವಂತಹ ವೈಖರಿಯನ್ನು ನೋಡುವಾಗ ಅವನು ಅಗಾಧವಾದಂತಹ ಜ್ಞಾನವನ್ನು ಪಡೆದಿದ್ದಾನೆ ಎನ್ನುವಂಥದ್ದು ನಮಗೆ ವೇದ್ಯವಾಗುತ್ತಾ ಇದೆ. ಆದರೂ ದೇವಾದಿ ದೇವತೆಗಳಿಗೆ ಬಂದಂತಹ ಕಷ್ಟವನ್ನು ಹೋಗಲಾಡಿಸೋಸ್ಕರವಾಗಿ ನಾನು ಹೋಗುತ್ತೇನೆ ಎನ್ನುವಂತಹ ಹಠವನ್ನು ಹಿಡಿಯುತ್ತಾ ಇದ್ದಾನೆ. ಆದ್ದರಿಂದ ನಾನು ತಾಯಿಯಾದಂತಹ ನಾನು ಈ ಸಣ್ಣ ಮಗುವನ್ನು ಯಾವ ರೀತಿಯಲ್ಲಿ ಕಳುಹಿಸಿಕೊಡಲಿ ಸ್ವಾಮಿ? ನನ್ನ ಆ ಒಂದು ನೋವಿನ ವ್ಯಥೆ ನಿಮಗೆ ಗೊತ್ತಿರಬಹುದಲ್ಲವೇ? ಇನ್ನೂ ಕೂಡ ಕೆಲವೇ ತಿಂಗಳುಗಳು ಕಳೆದಿದೆ ಅವನಿಗೆ, ಆದರೂ ಹಠವನ್ನು ಹಿಡಿಯುತ್ತಾ ಇದ್ದಾನೆ. ಆದರೆ ಏನು ಮಾಡಲಿ? ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಇವನಿಂದ ಮುಂದೆ ಬಹುದೊಡ್ಡ ಕಾರ್ಯಕ್ರಮ ಆಗಬೇಕು ಎಂದಾದರೆ ಕಳುಹಿಸಿಕೊಡಬೇಕಲ್ಲವೇ? ಆದರೆ ಯಾವ ರೀತಿಯಲ್ಲಿ ಕಳುಹಿಸಿಕೊಡಲಿ? ಅಮ್ಮ, ಮಗನೇ, ತಾಯಿಯಾದವಳಿಗೆ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದರು, ತನ್ನ ಹೆಗಳೆತ್ತರಕ್ಕೆ ಬೆಳೆದು ನಿಂತರು, ಅವರು ಮಕ್ಕಳು ಸಣ್ಣವರಾಗಿಯೇ ಕಾಣುತ್ತಾರೆ. ಹೌದು, ತಾಯಿಗೆ ಆ ರೀತಿಯಾದಂತಹ ಮಮಕಾರ ಪ್ರೀತಿ ಯಾವಾಗಲೂ ಇರುತ್ತದೆ. ಹಾಗಾಗಿ ಮಕ್ಕಳು ಎದೆಷ್ಟೆತ್ತರಕ್ಕೆ ಬೆಳೆದರೂ ಅವರನ್ನು ಯುದ್ಧಕ್ಕೆ ಕಳಿಸಿಕೊಡುವುದಕ್ಕೆ ಮನಸ್ಸು ಬರುವುದಿಲ್ಲಪ್ಪ. ಆದ್ರೆ ನಾನು ಹೇಳ್ತಿದ್ದೇನೆ, ಏನು ಈ ಹಿಂದಕ್ಕೆ ಚಿಕ್ಕ ಬಾಲಕನಾಗಿದ್ದಾಗ 7ನೇ ದಿವಸದಲ್ಲಿ ತಾರಕನಂತಹ ಮಹಾದುಷ್ಟನನ್ನು ಕೊಂದು ಕಳಹಿದವ ನಾನು. ಹೌದು, ಹಾಗಾಗಿ ದುಃಖಿಸಬೇಡಿ, ಧೈರ್ಯವನ್ನು ತಾಳಿ. ಯಾರಿಂದ ಯಾವನಿಗೆ ಸಾವು ಬರಬೇಕು ಎನ್ನುವುದು ವಿಧಿಯ ನಿಯಮವಿದೆಯೋ ಅದು ಹಾಗೆಯೇ ಆಗ್ತದೆ.
ಶೂರಪದ್ಮನಿಗೆ ನನ್ನಿಂದ ಮರಣ ಎನ್ನುವುದು ವಿಧಿಯ ನಿಯಮವಾಗಿದ್ದರೆ ಅವನನ್ನಿಂದ ಸಾಯಲೇಬೇಕು. ಅದು ಚಿಕ್ಕ ಬಾಲಕನಾದರೂ ಅವ ಸಾಯಲೇಬೇಕು. ಹಾಗಾಗಿ ಭಯಪಡಬೇಡಿ, ನನ್ನನ್ನು ಕಳುಹಿಸಿಕೊಡಿ. ಕುಮಾರ ಸುಕುಮಾರ ಭಾರತಯ ಕುಮಾರ ಸುಕುಮಾರ ಭಾರತಯ ಸುಕುಮಾರ ಕುಮಾರ ಕುಮಾರ ಗೀರ ಸುಂದರ ಭಾರತಯ ಕುಮಾರ ವರಬುರ ಮಯೂರ ಚಂದನ ಭಾರತಯ ಸುಕುಮಾರ ಕುಮಾರ ಸಮೀರ ಬಲಾತ್ಮಿತ ಸುಂದರ ಬಲಾತ್ಮಿತ ಸುಂದರ ಬಾರಮಯ ಕುಮಾರ. ಅಯ್ಯ ಸುಕುಮಾರ, ಜನಕ ಬಲವಂತನು ನೀನೇ, ಧೀರನು ನೀನೆ, ಮಯೂರ ವಾಹನನು ನೀನಾಗಿರುವೆ. ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ನೀನು ಮಾಡಬೇಕಾದ್ದೇನು? ಏನು? ಸಮುದ್ರ ಮಧ್ಯದಲ್ಲಿ ಮಹೇಂದ್ರ ವೀರ ಮಹೇಂದ್ರಪುರವೆಂಬ ಅಲ್ಲಿಯ ರಕ್ಕಸರಾದ ಶೂರಪದ್ಮಾಸುರನನ್ನು ಕೊಂದು ದೇವಾನು ದೇವತೆಗಳಿಗೆಲ್ಲ ನೀನು ಏನು ಮಾಡಬೇಕು? ಒಳ್ಳೆಯದು ಮಾಡಬೇಕು, ಅವರಿಗೆ ಒಳ್ಳೆಯದಾಗಬೇಕು, ಅವನನ್ನು ಕೊಲ್ಲಬೇಕು. ಇಷ್ಟು ಕೆಲಸ ನೀನು ಮಾಡಬೇಕು. ತಂದೆಯೇ, ಲಯಕರ್ತೃ ಅಂತ ಹೇಳಿಸಿಕೊಂಡವರು ತಾವು. ದುಷ್ಟರನ್ನು ನಾಶ ಮಾಡುವಲ್ಲಿ ತಮ್ಮದಾದಂತಹ ಸಾಮರ್ಥ್ಯವನ್ನು ತೋರಿಸಿದವರು ನೀವು. ನಿಮ್ಮ ಮಗನಾದಂತಹ ನಾನು ದೇವತೆಗಳಿಗೆ ಕಂಟಕಪ್ರಾಯನಾಗಿ ಲೋಕಕಂಟಕನಾಗಿ ಮೆರೆಯುತ್ತಿರುವಂತಹ ಶೂರಪದ್ಮನನ್ನು ಕೊಂದು ಧರ್ಮ ಸ್ಥಾಪನೆಯನ್ನು ಮಾಡುವಲ್ಲಿ ನನ್ನದಾದಂತಹ ಕೈಂಕರ್ಯವನ್ನು ಖಂಡಿತವಾಗಿ ಮಾಡಿ ನಿಮಗೆ ಹೆಸರನ್ನು ತಂದು ಕೊಡ್ತೇನೆ. ಮಗನೇ, ನಿನಗೆ ಒಳ್ಳೆಯದಾಗಲಿ, ಶ್ರೇಯಸ್ಸಾಗಲಿ. ಮಹದಾಗಿ ಹೋಗಿ ಬರ್ತೇನೆ. ದೇವ್ರೇ, ಮಗನನ್ನು ಹೇಗೆ ಕಳುಹಿಸಿಕೊಳ್ಳಲಿ ಅಂತ ಅಮ್ಮ ಇಷ್ಟರವರೆಗೆ ಯೋಚನೆ ಮಾಡುತ್ತಾ ಇದ್ರು. ಇನ್ನೂ ಸಣ್ಣವನಾಗಿ ಯೋಚಿಸುವುದು ಸಹಜವೇ ಅಲ್ವಾ? ಸಹಜ. ಯಾವ ರೀತಿಯಲ್ಲಿ ಮಗುವನ್ನು ಕೊಂಡು ಹೋಗುತ್ತೀರಿ? ನಿಜ. ತಾರಕನನ್ನು ಕೊಂದಂತಹ ತಮ್ಮ ಮಗ ಇವನನ್ನು ಕೊಲ್ಲದೇ ಇದ್ದಾನು. ಆವಾಗ 6 ದಿವಸದ ಹಸುಳೆ ಆತ. ಅಂತಹ ಸಾಮರ್ಥ್ಯವಂತ ಷಣ್ಮುಖ ಕರೆದುಕೊಂಡು ಹೋಗುವವ ನಾನು ನಿಮ್ಮ ಸೇವಕ. ಅವನ ಬಗೆಗೆ ನಿಮಗೆ ಯಾವ ಚಿಂತೆಯೂ ಬೇಡ. ಕರೆದುಕೊಂಡು ಹೋಗಿ ಹಾಗೆ ಕರೆದುಕೊಂಡು ಬಂದು ಬಿಡುತ್ತೆ. ಆಗಲಿ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹೋಗೋಣವೇ? ಏನನ್ನು ಕೇಳಿದೆ? ಚರರು ಆಡಿದ ಮಾತು ಏನೋ ಹೊರಗಡೆ ಸೇನೆ ಬಂದಿದೆ ಅಂತೆ. ಇದ್ದವರು ಒಬ್ಬ ಸಣ್ಣ ಪುಟ್ಟ ಬಾಲಕ ನೇತೃತ್ವ ವಹಿಸಿಕೊಂಡಿದ್ದಾನೆ ಎಂಬುದಾಗಿ ಕೇಳಿದೆ. ಹಾಗಿದ್ರೆ ಬಂದವರಲ್ಲಿ ಹೊರಗಡೆ ಇದ್ದಾರೆ. ನಮ್ಮ ಒಳಗಿನವರನ್ನು ಸಿದ್ಧತೆ ಮಾಡಿಸಿಕೊಳ್ಳಬೇಕಿದ್ರೆ ಸೇನೆ ಎಲ್ಲ ತಯಾರಾಗಬೇಕಾಗಿದೆ.
ಸೇನಾಪತಿಯಲ್ಲಿ ಮಾತಾಡಬೇಕಾಗಿದೆ. ಮರಳಿ ಸೇನಾಧಿಪತಿ. ಎನ್ನುವಂತಹ ಆಜ್ಞೆ ಆಯ್ತಲ್ಲ, ಯಾತಕ್ಕೋಸ್ಕರವಾಗಿ ಕರೆಸಿದ್ದೀರಿ? ಕರೆಸಿದಂತಹ ವಿಚಾರವನ್ನು ತಿಳಿಸಿದ್ದೀರಾದರೆ ನಿಮ್ಮ ಈಡೇರಿಕೆಯನ್ನು ಈಗಲೇ ಈಡೇರಿಸ್ತೇನೆ. ತಿಳಿಸಿ. ಎದ್ದೇಳು, ಆಶೀರ್ವದಿಸಿದ್ದೇನೆ. ಬಂದಂತಹ ಕಾರಣ ಕೇಳಬೇಕಲ್ವಾ? ಹೇಳ್ತೇನೆ, ಕೇಳು. ಕೇಳಿದೆಯಾ? ಏನು? ಹೊರಗಡೆ ಸೇನೆ ಸನ್ನದ್ಧವಾಗಿದೆ ಎಂಬುದಾಗಿ. ನಮ್ಮನ್ನು ಮುತ್ತಿಕ್ಕಬೇಕು. ಸುರರಿಗೆ ಗದ್ದುಗೆಯನ್ನು ಪುನರಪಿ ಪಡೆಯಬೇಕೆಂಬಂತಹ ಹಂಬಲದಿಂದ ಆ ತ್ರಿಮೂರ್ತಿಗಳ ಏನು ತಂತ್ರವನ್ನು ಹೂಡಿಕೊಂಡು ಯಾರೋ ಒಬ್ಬ ಸಣ್ಣ ಮಗ ಎಂಬುದಾಗಿ ಕುಮಾರ ಬಂದಿದ್ದಾನಂತೆ. ಅವನು ಸೇನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾನಂತೆ. ಹಾಗಿದ್ರೆ ನಾವು ಸನ್ನದ್ಧರಾಗಬೇಕು. ನಿನಗೆ ಸೇನಾಪತಿತ್ವವನ್ನು ಕೊಟ್ಟಿದ್ದೇನೆ. ಹೋಗಿ ಅವರಲ್ಲಿ ಹೋರಾಡಿ ಜಯ ಲಲನೆಯನ್ನು ನಮ್ಮ ಪಾಲಿಗೆ ಉಂಟು ಮಾಡಬೇಕು. ನಮ್ಮದಂತ ಪುರಕ್ಕೆ ಯಾರೋ ಸೈನ್ಯವನ್ನಿಟ್ಟುಕೊಂಡು ನಮ್ಮನ್ನು ದಬ್ಬಾಳಿಕೆ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದಾರೆ ಎನ್ನುವಂತಹ ವಿಚಾರವನ್ನು ನಿಮ್ಮ ಬಾಯಿಂದ ಕೇಳಿದ್ದೇನೆ. ಒಡೆಯ, ಈಗಲೇ ನೀವು ಅಪ್ಪಣೆಯನ್ನು ಕೊಟ್ಟರೆ ಆ ಸೈನ್ಯವನ್ನು ಸದೆ ಬಡಿದು ನಿಮಗೆ ವಿಜಯ ಪತಾಕೆಯನ್ನು ಹಾರಿಸ್ತೇನಂತೆ. ಈಗ ಪಂಪಣ್ಣದ ಹರಿವಾಣದಲ್ಲಿ ರಣವೀಳ್ಯವನ್ನು ಕೊಟ್ಟಿದ್ದೇನೆ. ಜಯಶೀಲನಾಗಿ ಬಾ. ಎಲ್ಲವೋ ಬಾಲಕ, ಏನೆಲ್ಲವು? ನಿನ್ನ ಸೈನ್ಯವನ್ನು ಇಟ್ಟುಕೊಂಡು ನಮ್ಮದಂತ ಪುರಕ್ಕೆ ಲಗ್ಗೆಯನ್ನು ಇಟ್ಟಿದ್ಯಾ? ನಿನ್ನ ವಿಚಾರವನ್ನು ತಿಳಿಸು. ಇಲ್ಲವಾದಲೇ ನಿನ್ನ ಆ ರುಂಡವನ್ನು ಕಡಿದು ಚೆಂಡಾಡಿ ಏನು ಬಂದಂತ ವಿಚಾರವನ್ನು ತಿಳಿಸಿ ಅಲ್ಲಿಂದಲೇ ಹೊರಡುವಂತದ್ದು ನೀನು ಒಳ್ಳೆಯದು. ಇಲ್ಲ ಇದನ್ನು ಯಮ ಲೋಕಕ್ಕೆ ಅಟ್ಟಿಸ್ತೇನಂತೆ.
ಎಲ್ಲ ದಾನವ, ಎಲ್ಲವ ಪೋರ, ಕಳ್ಳರಂತೆ ನಮ್ಮ ವೀರ ಮಹೇಂದ್ರಪುರಕ್ಕೆ ಹೊಕ್ಕು ನಮ್ಮ ಸೈನ್ಯವನ್ನು ವಿರೋಧಿಸುತ್ತಾ ಇದ್ದಿ, ಕಡಹುತ್ತಾ ಇದ್ದಿ ಅಂತ ಹೇಳಿದ್ವಿ. ದೇವಲೋಕಕ್ಕೆ ದಾಳಿಯನ್ನು ಮಾಡಿದವರು ನೀವು, ದೇವತೆಗಳನ್ನು ಸೋಲಿಸಿದವರು ನೀವು. ನೀವು ಹಾಗಾದರೆ ಕಳ್ಳರಂತೆ ಬಂದದ್ದಲ್ಲದೆ ಮತ್ತಿನ್ನೇನು ಹೇಳಿ? ನೀವೇ ಕಳ್ಳರಂತೆ ಬಂದು ದೇವಲೋಕಕ್ಕೆ ದಾಳಿ ಮಾಡಿ ನನ್ನನ್ನು ಒಬ್ಬ ಕಳ್ಳ ಅಂತ ಹೇಳ್ತಾ ಇದೆಯಲ್ಲ. ಕಳ್ಳನಲ್ಲ, ವೀರಾದಿ ವೀರನಾಗಿದ್ದೇನೆ. ನಿಮ್ಮಂತಹ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೇ ಬಂದವ ನಾನು. ಧೈರ್ಯವಿದ್ದರೆ ಯುದ್ಧಕ್ಕೆ ನಲ್ಲು. ಎಲ್ಲವೋದ ಇದೀರ ಬಾಲಕ, ನೀನು ಇನ್ನೂ ಕೂಡ ನಿನಗೆ ಸರಿಯಾದಂತ ತಿಂಗಳುಗಳು ಕಳೆಯಲಿಲ್ಲ. ಆದರೂ ಕೂಡ ನಮ್ಮದಂತ ಈ ಪುರಕ್ಕೆ ನೀನು ಇನ್ನಷ್ಟಕ್ಕೆ ಅದೆಷ್ಟೋ ಸೈನ್ಯವನ್ನು ಹಿಡಿದುಕೊಂಡು ಬಂದಿದ್ದಿ. ಏನೆಲ್ಲವೋ ದೇವಾದಿ ದೇವತೆಗಳನ್ನು ನಾವು ಸೋಲಿಸಿದ್ದೇವೆ ಏನಂತ ಹೇಳ್ತಾ ಇದ್ದಿ ನೀನು. ನೋಡು, ಆ ಲೋಕ ದೇವಾದಿ ದೇವತೆಗಳು ನಮ್ಮ ಚಿಕ್ಕಮ್ಮನ ಮಕ್ಕಳು, ನಾವು ಹಿರಿಯವರು, ನಾವು ಅವರನ್ನು ಓಡಿಸ್ತೇವೆ, ಏನು ಬೇಕಾದ್ರೂ ಮಾಡ್ತಾ ಇದ್ದೇವೆ. ಆದ್ರೆ ನೀನು ಬಂದದ್ದು ಸರಿಯಲ್ಲ. ಬಂದ ದಾರಿಗೆ ಸುಂಕವಿಲ್ಲದೆ ಹೊರಡು, ಇಲ್ಲವಾದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಸಾರಿ, ಬಿಡ್ತೇನೆ. ಎಲ್ಲ ದೇವಲೋಕಕ್ಕೆ ನಾವು ದಾಳಿಯನ್ನು ಮಾಡಿಯೆವು, ದೇವಲೋಕವನ್ನು ನಮ್ಮ ಸ್ವಾಧೀನಪಡಿಸಿಯೆವು. ದಾನವರಾದಂತಹ ನಾವು ಏನು ಮಾಡಿದಿರುವುದು ಸರಿ ಅಂತ ವಾದಿಸ್ತಾ ಇದ್ದೀಯ. ನಾನೊಂದು ಮಾತು ಹೇಳ್ತೇನೆ. ಜಗತ್ತಿನಲ್ಲಿ ಹುಟ್ಟಿದವರು ಯಾರು ಧರ್ಮದಿಂದ ಬದುಕಬೇಕೇ ಹೊರತು ಅಧರ್ಮದಾರಿಯಲ್ಲಿ ಬದುಕಬಾರದು. ಬ್ರಹ್ಮನಿಂದ ವರವನ್ನು ಪಡೆದು ತಪಸ್ಸಿನ ಮೂಲಕ ಆತನನ್ನು ಮೆಚ್ಚಿಸಿ ಬೇಕಾದಂತಹ ಸಿದ್ಧಿಯನ್ನು ಪಡೆದು ಧರ್ಮದಲ್ಲಿ ನೀವು ಬದುಕಬೇಕೇ ಹೊರತು ಅಧರ್ಮದಲ್ಲಿ ಬದುಕಬಾರದು. ದೇವತೆಗಳು ಶತಯಾಗವನ್ನು ಮಾಡಿ ಬರೆದಂತಹ ದೇವಗದ್ದುಗೆ ಒಂದು ಕಲ್ಪಾಂತ್ಯದವರೆಗೆ ಅವರು ದೇವಲೋಕದಲ್ಲಿ ಇದ್ದುಕೊಂಡು ಧರ್ಮವನ್ನು ರಕ್ಷಿಸಬೇಕಾದ್ದು ಅದು ಅವರ ಕರ್ತವ್ಯ. ಅವರು ಮಾಡ್ತಾ ಇದ್ದಾರೆ. ಹೀಗಿರುವಾಗ ಅವರ ಕರ್ತವ್ಯಕ್ಕೆ ಚ್ಯುತಿವರಿಸುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ನೀವು ಅಧರ್ಮಿಗಳೇ ಆಗಿದ್ದೀರಿ. ಆದ್ದರಿಂದ ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದೇನೆ. ಸಿದ್ಧನಾಗು. ದಾನವ ಸೈನ್ಯವನ್ನು ನಾಶ ಮಾಡಿದ್ದೇನೆ. ಮುಂದೆ ಯಾರು ಬರ್ತಾರೆ ಅಂತ ನೋಡ್ತೇನೆ. ಪುತ್ರ ತುಗುಡದಿ ಪುತ್ರ ತುಗುಡದಿ ರಾತ್ರಿ ರಘುಲ ತಿಲಕ ಬಳಿಗ ರಾತ್ರಿ ರಘುಲ ತಿಲಕ ಬಳಿಗ ರಾತ್ರಿಗಳು ಮರಮರುಗಿ ಪವಿತ್ರ ರಾಜರುಗ ಪುತ್ರ ಅಳಿದು ಕೇಳಿ ಶೂರ ಪದ್ಮಾಸುರನಲ್ಲಿ ಈ ರೀತಿಯ ಪರಾಕ್ರಮ ಇದ್ದು ಕೂಡ ಕಳಿಸಿದಂತಹ ಎಲ್ಲ ವೀರಾದಿ ವೀರರು ಮಾತ್ರವಲ್ಲ ನನ್ನ ಮಕ್ಕಳು ಮಡಿದರೆ ಶಿವ ಶಿವ ಮಡಿದರೆ
ವಾರ್ತೆಯನ್ನು ಕೇಳಿದ್ದೆ. ಮಕ್ಕಳು ಮಡಿದುದನ್ನು ಕೇಳಿ ನಿದ್ದೆ ಆದರೂ ಬರ್ತದೆ, ಇಲ್ಲ ಅತ್ತಿತ್ತ ಹೊರಳಾಡುತ್ತಾ ಇದ್ದೇನೆ, ನಿದ್ದೆ ಬರುವುದಿಲ್ಲ. ಮುಂದಿನ ಗತಿ ಏನು ಎಂಬುದಾಗಿ ಈ ಮತಿಗೆ ಹೊಳಿತಾ ಇಲ್ಲ. ಏನು ಮಾಡಲಿ? ಹೌದು, ಎಲ್ಲ ಕಡೆ ಶೂರಪದ್ಮಾಜ್ಞೆ ಎಂಬುದಾಗಿದ್ರೆ ಯಾರು ಏನು ಎಂಬುದಾಗಿ ಗೊತ್ತಿದೆ. ಇಂದು ಬಂದಂತಹ ಸೇನೆ ಕೇವಲ ಒಬ್ಬ ಬಾಲಕನೊಡನೆ ಸೇರಿಕೊಂಡು ಬಂದಂತಹ ಆ ಕೇವಲ ಸುರರು ಅವರ ವೃಂದದೊಡನೆ ಬಂದಿದ್ದಾನೆ. ಅವರೊಡನೆ ಸೋಲಾಯಿತು. ಒಂದೊಮ್ಮೆಗೆ ನಾನೇ ಆ ಸುರಲೋಕದ ಗದ್ದುಗೇನು ವಶಪಡಿಸಿದ್ದೆ, ಸುರರನ್ನೆಲ್ಲ ಓಡಿಸಿದ್ದೆ ಅಲ್ಲ. ಏನು ಮಾಡಲಿ? ವೀರ ಮಹೇಂದ್ರಪುರವೆಂಬಂತಹ ಮೊದಲಿಗೆ ವೀರ ಎಂಬುದಾಗಿದೆ. ಆದರೆ ಈ ಸಮಯದಲ್ಲಿ ನನ್ನ ಪರಿಸ್ಥಿತಿ ಹೀಗೆ. ಹೌದು, ಹೌದು, ಮಡಿದಿದ್ದಾರೆ. ನನ್ನ ಸೇನೆಯವರು ಗೆಲವರೆಲ್ಲ ಮಡಿದಿದ್ದಾರೆ ಎಂಬುದಾಗಿ ಭಾವಿಸಿಕೊಂಡು ಹಾಗೇ ಇರುವುದು ತರವಲ್ಲ. ವೀರ ಮಹೇಂದ್ರಪುರದ ಶೂರಪದ್ಮಾಖ್ಯ ಏನೆಂಬುದಾಗಿ ಪ್ರಪಂಚಕ್ಕೆ ತೋರಿಸಿಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಯಾರೂ ಇಲ್ಲದಿದ್ರೇನು, ದೇವ ಬಲವಿದೆ, ದೇಹ ಬಲವಿದೆ. ಅದಕ್ಕಾಗಿ ಎಲ್ಲರ ಹತ್ರ ಹೇಳಿದ್ದೇನೆ, ರಥವನ್ನು ಸಿದ್ಧ ಮಾಡಿ ಶಸ್ತ್ರಗಳನ್ನೆಲ್ಲದಲ್ಲಿ ತುಂಬಿಸಿ, ಬೇರೆ ಯಾರು ಬೇಡ, ನನ್ನ ಪರಾಕ್ರಮ ಏನೆಂಬುದಾಗಿ ಆ ಸೇನೆಯವರಿಗೆ ತೋರ್ಪಡಿಸಿಕೊಳ್ಬೇಕಾಗಿದೆ. ಆದ ಕಾರಣ ಎಲ್ಲ ಸೈನಿಕರು ಆಯುಧಪಾಣಿಗಳಾಗಿ 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 ತೀರ್ಥರೂಪರೇ, ಏನಿದು ಕೋಲಾಹಲ? ಮಗನೇ ಅರಣ್ಯಕ, ಸೇನಾ ಸಮೇತರಾಗಿ ಅಸುರರ ಸೈನ್ಯವನ್ನು ಸೇರಿಸಿಕೊಂಡು ಯುದ್ಧಕ್ಕೆ ಹೊರಟು ನಿಂತಿದ್ದೀರಿ ತಾವು. ಹೌದು, ಎಲ್ಲಾ ವಿಚಾರವನ್ನು ತಿಳಿದೆ. ನಿಮ್ಮ ಮಗನಾದಂತಹ ಹಿರಣ್ಯಕನು ರಂಗ ಪ್ರವೇಶವನ್ನು ಮಾಡಿದ್ದಾನೆ ಈ ಕಾಲಕ್ಕೆ. ಆಗಲಿ, ಒಳ್ಳೆಯದು. ಅಪ್ಪಯ್ಯ, ನಿಮ್ಮ ಚರಣಾರವಿಂದಗಳಲ್ಲಿ ಹಿರಣ್ಯಕನ ಪ್ರಣಾಮಗಳು. ಅಪ್ಪಯ್ಯ, ಯುದ್ಧಕ್ಕೆ ಹೊರಟು ನಿಂತಹ ನೀವು ಒಂದೆರಡು ಮಾತುಗಳನ್ನ ತಮ್ಮಲ್ಲಿ ಆಡಬೇಕು ಎನ್ನುವ ಕಾರಣಕ್ಕಾಗಿಯೇ ಬಂದು ನಿಂತಿದ್ದೇನೆ. ನಾನು ಯುದ್ಧೋನ್ಮಾದದ ಉತ್ಸಾಹದಲ್ಲಿರುವಂತಹ ಸಂದರ್ಭದಲ್ಲಿ ಮಗನಾದಂತಹ ಹಿರಣ್ಯಕ್ಕೆ ಬಂದು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಎಂಬುದಾಗಿ ತಿಳಿಸಿದ್ರೆ ಏನಪ್ಪಯ್ಯ ಅನುಮತಿ? ಆದಷ್ಟು ಬೇಗ ನಿನ್ನ ಅಭಿಪ್ರಾಯವನ್ನು ತಿಳಿಸಿದರೆ ಒಳ್ಳೆಯದು. ಆಗಲಿ. ಓ ಅಪ್ಪಯ್ಯ, ನನ್ನ ಮಾತುಗಳನ್ನು ತಾವು ಆಲಿಸಬೇಕು.
ಲೋಕ ಪ್ರಖ್ಯಾತ ಲೋಕ ಪ್ರಖ್ಯಾತರಾದವರು ತಾವು. ಸದ್ಗುಣವಂತ ಲೋಕ ಪ್ರಖ್ಯಾತ ಏನಿದು ಪ್ರಭೆಯ ನಾತಿರುವೆ ಯಾಕೆ ಭ್ರಮೆಗೆ ಒಳಗಾಗಿದ್ದೀರಿ ತಾವು? ಏನಿದು ಪ್ರಭೆಯ ನಾತಿರುವೆ ದೈತ್ಯ ಸೇನಾದಿಯೊಡನೆ ಸಂಗ್ರಾಮವು ತರವೇ ಅಪ್ಪಯ್ಯ, ಇದು ತರವೇ? ದೈತ್ಯ ಸೇನಾದಿಯೊಡನೆ ಸಂಗ್ರಾಮವು ತರವೇ ಆನೆ ಗಜ ಗಜ ಸರಿಗೆ ಕಿಂತು ಮುನಿದ ಜೊತ ಗಜವೇನೆಂಬುದರಿಗೆ ಲಾಲಿದು ಮಾದಾಗ ಓ ತೀರ್ಥರೂಪರೇ, ಮಗನೇ ಹಿರಣ್ಯಕ, ಲೋಕಾನುಭವದಲ್ಲಿ ನಿಮ್ಮಷ್ಟು ನಾನು ತಿಳಿದವನಲ್ಲ. ವಯಸ್ಸಿನಲ್ಲಿ ತಮಗಿಂತ ಎಷ್ಟೋ ಕಿರಿಯವ ನಾನು. ಹೌದು. ಆದರೂ ಒಂದಡಿ ಇಡುವಾಗ ನಾವು ಬಹಳಷ್ಟು ವಿವೇಕದಿಂದ ವರ್ತಿಸಬೇಕಾಗುತ್ತದೆ. ಓಹೋ. ಈಗ ತಾವು ಯುದ್ಧಕ್ಕೆ ಹೊರಟು ನಿಂತಿದ್ದೀರಿ. ಹೌದು. ಬಂದವನು ದೇವತೆಗಳೇ ಸೇನಾನಿಯಾದವನು. ಯುದ್ಧದಲ್ಲಿ ಹೊರಡುವಂತಹ ಕಾಲಕ್ಕೆ ತಾವು ಸ್ವಲ್ಪ ಹೆಜ್ಜೆ ಅಡಿ ಇಡುವಾಗ ಯೋಚನೆ ಮಾಡಬೇಕು ಅಪ್ಪಯ್ಯ. ಓಹೋ. ತಾವು ಯಾರು? ದೈತ್ಯಕುಲ ಸಾಮ್ರಾಜ್ಯದ ಯುಗ ಪುರುಷರು ಅಂತ ಹೇಳಬಹುದು. ದಾನವ ಸಾಮ್ರಾಜ್ಯದ ಕುಲೋದ್ಧಾರಕ ಎಂಬುದು. ದಾನವರನ್ನೆಲ್ಲ ಒಟ್ಟು ಸೇರಿಸಿ ನಮ್ಮೀ ನಗರವನ್ನು ಸ್ಥಾಪಿಸಿ ಇಲ್ಲಿ ಅಧಿಕಾರವನ್ನು ತಾವು ವಹಿಸಿಕೊಂಡವರು. ಹೌದು. ತಾವೇನು ಹೋರಾಟವನ್ನ ಮಾಡುವುದಕ್ಕೆ ಹೋಗುವುದು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಎಂಬುದಾಗಿ ಭಾವಿಸಿದ್ದೀರಾ? ಅಥವಾ ಸಾಮಾನ್ಯ ಒಬ್ಬ ಅಸುರನೇ ಆತ? ಅಲ್ಲವೇ ಅಲ್ಲ. ಮತ್ತೆ ಬಂದವನು ಮಹಾಸೇನಾನಿಯಾಗಿದ್ದಾನೆ. ಓಹೋ. ವಿಶೇಷವಾದ ಪರಾಕ್ರಮವನ್ನು ಉಳ್ಳವನಾಗಿದ್ದಾನೆ. ಹಾಗೆ ಕೇವಲ ಬಾಲಕ ಅಲ್ಲ ಅಪ್ಪಯ್ಯ. ಈಗ ಈ ಹಿಂದೆ ನಡೆದಂತ ಯುದ್ಧ ಇದನ್ನು ನಾವು ಯೋಚಿಸಿದರೆ ತಮಗೆ ತಿಳಿಯಬಹುದು. ತಮಗೇನಾಯಿತು ಯುದ್ಧದಲ್ಲಿ? ಯುದ್ಧದಿಂದ ಪಾಠವನ್ನ ಕಲಿತಂತಹ ತಾವು ಯುದ್ಧದ ವಿರಾಮಕ್ಕೆ ಅಣಿಯಾಗ್ತಿದೆ ಅಂತ ಹೇಳಿ ನಮ್ಮ ನಿರೀಕ್ಷೆ ಇದ್ದದ್ದು. ಆದ್ರೆ ಅದೀಗ ಸುಳ್ಳಾಗ್ತಾ ಇದೆ ಅಂತೇಳಿ. ಆದರೆ ಏನಪ್ಪಯ್ಯ ಇದರ ಅರ್ಥ? ತಾವು ಯುದ್ಧಕ್ಕೆ ಮುಂದಾಗಿದ್ದೀರಿ. ಒಬ್ಬ ಮಗನನ್ನ ತಾವು ಕಳೆದುಕೊಂಡಿರಿ, ಭಾನುಗೋಪನನ್ನು. ಆದರೂ ತೊಂದರೆ ಇಲ್ಲ, ನಾನಿದ್ದೇನೆ, ಇನ್ನೊಬ್ಬ ಪುತ್ರನಿದ್ದಾನೆ ಎನ್ನುವಂತ ಒಂದು ಹುಮ್ಮಸ್ಸಿನಿಂದ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ ಎಂದಾದರೆ ಅಪ್ಪಯ್ಯ ಇದು ಅರ್ಥಹೀನವಾದಂತ ಮಾತಾಗ್ತದೆ. ಅಲ್ಲ, ನಮ್ಮಲ್ಲಿದ್ದ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ತೋರಿಸಬೇಕಲ್ವೇ? ನಮ್ಮಲ್ಲಿದ್ದ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ಯಾರು ಹಿಂದಿನ ಪಾಠದಿಂದ ಕಲಿತುಕೊಳ್ಳುತ್ತಾರೋ ಅವ ವಿವೇಕಿ ಅಂತ ಹೇಳಿ ಅನಿಸಲ್ಪಡುತ್ತಾನೆ. ಈಗ ನೋಡಿದಾಗ ತಾವು ಭ್ರಮಾಧೀನರಾಗಿದ್ದೀರಿ ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಭ್ರಮಾಧೀನರಾದವರಿಗೆ ಮುಂದಕ್ಕೆ ಏನನ್ನ ಕೈಗೊಳ್ಳಬೇಕು ನಿರ್ಣಯವ ಎನ್ನುವುದನ್ನ ತಿಳಿಯುವುದಕ್ಕಾಗುವುದಿಲ್ಲ. ಈ ಕಾರಣಕ್ಕಾಗಿ ತಾವೀಗ ಅವಸರವಾಗಿ ಹೆಜ್ಜೆಯನ್ನ ಇಡುತ್ತಾ ಬಂದಿದ್ದೀರಿ. ಆದರೆ ಅಪ್ಪಯ್ಯ ಇದು ತಪ್ಪು, ನಾವು ತಿಳಿದುಕೊಳ್ಳಬೇಕು. ಬಂದವ ಸಾಮಾನ್ಯ ವ್ಯಕ್ತಿಯಲ್ಲ. ಆತ ಯಾರು, ಆತನ ಹುಟ್ಟು ಹೇಗಾಯಿತು, ಆತನ ಸಾಧನೆಗಳೇನು ಎಲ್ಲವನ್ನ ತಾವು ಅರಿತುಕೊಂಡಿರಾದರೆ ನೀವು ಯುದ್ಧದಿಂದ ಹಿಂದಕ್ಕೆ ಸರಿಯಬೇಕಾಗುತ್ತದೆ. ಆದ್ದರಿಂದ ಅಪ್ಪಯ್ಯ, ಬಂದವ ಯಾರು ಅಂತ ಭಾವಿಸಿದ್ದೀರಿ? ಆತ ಯಾರು ತಿಳಿದಿದೆ? ಯಾರು? ಮುಕ್ತಿದಾಯಕ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮುಕ್ತಿದಾಯಕ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಹೌದೇ ಆದಿ ಶಕ್ತಿ ಪರಜ್ಯೋತಿ ವೀರಾಗ್ರಗಣ್ಯ ವೀರಾಗ್ರಗಣ್ಯ ಮುಕ್ತಿದಾಯಕ ಸುಬ್ರಹ್ಮಣ್ಯ ಆದಿಶಕ್ತಿ ಪರಜ್ಯೋತಿ ವೀರಾಗ್ರಗಣ್ಯ ಜದಾಬುಧಿ ಚಂದ್ರದಿಂದ ಯುಕ್ತಿ ಯೌತು ಬುಧೆಗೆ ಜದಾಬುಧಿ ರಾಜ ನಿತ್ತ ಯುಕ್ತಿ ಜುನಿತು ಏನೇನಾಗ ಗಂಟ್ಯ ತೀರ್ಥರೂಪರೇ, ಈ ಹಿಂದಿನ ಪ್ರಕರಣಗಳನ್ನು ನಾವು ಗಮನಿಸ್ತಾ ಬಂದ್ರೆ ನನ್ನ ಅಣ್ಣನಾದಂತಹ ಭಾನುಕೋಪ ಅಲ್ಲ, ಅದಕ್ಕಿಂತ ಮೊದಲೇ ಯುದ್ಧದಲ್ಲಿ ತರಳಿದಂತಹ ನನ್ನ ಚಿಕ್ಕಪ್ಪನಾದಂತಹ ನಿಮ್ಮ ತಮ್ಮನಾದಂಥ ತಾರಕಾಸುರನು ಸಾಮಾನ್ಯನೇ ಅಲ್ಲ. 3 ಲೋಕಗಳನ್ನು ತನ್ನ ಅಧೀನದಲ್ಲಿರಿಸಿಕೊಂಡು ಆಳುವಂತಹ ಸಾಮರ್ಥ್ಯವನ್ನು ಹೊಂದಿದಾತ ಆತ. ಆದ್ರೆ ಏನು ಮಾಡೋಣ, ಯಾವಾಗ ದೇವತೆಗಳನ್ನು ಕೆಣಕಲಿಕ್ಕೆ ಹೋದನೋ ಆವಾಗ ಅವನ ಅವಸಾನ ಆರಂಭವಾಯಿತು. ನಾವೆಲ್ಲ ರಾಕ್ಷಸರು ವರಾನ್ವಿತರಾಗಿ ಮೊತ್ತ ಮೊದಲು ನೋಡುವುದು ದೇವಲೋಕವನ್ನು, ಅಲ್ಲಿಂದ ನಮ್ಮ ಪತನ ಆರಂಭಗೊಳ್ಳುವುದು ಎನ್ನುವಂಥ ವಿವೇಕನವನ್ನು ನಾವು ತಿಳಿದುಕೊಂಡ್ರೆ ನಮ್ಮ ಬದುಕು ಸರ್ವೇ ಸಾಮಾನ್ಯವಾಗಿ ಬದುಕುವುದಕ್ಕೆ ಸಾಧ್ಯವಿದೆ. ಅಪ್ಪಯ್ಯ ಮಗನೇ, ನೀನು ಹೇಳುವುದೆಲ್ಲ ಸರಿ, ಅದು ಶೋಣಿತಾಪುರಕ್ಕೆ ಮಾತ್ರ. ನಮ್ಮದೀಗ ವೀರಮಹೇಂದ್ರಪುರವಲ್ವೇ? ಅಪ್ಪಯ್ಯ, ತಾರಕ ದೈತ್ಯ ಸಾಮಾನ್ಯನಲ್ಲ. ಅಂತಹ ತಾರಕ ದೈತ್ಯನನ್ನೇ ನಾಶಪಡಿಸಿದವ ಯಾರು? ಆತನೇ ಷಣ್ಮುಖನಿದ್ದಾನೆ. ಹುಟ್ಟಿದ 7 ದಿವಸದಲ್ಲಿ, ಅರ್ಥಾತ್ 7ನೇ ದಿನದಲ್ಲಿ ನಮ್ಮ ಚಿಕ್ಕಪ್ಪನನ್ನು ವಧಿಸಿದವ ಆತನಿದ್ದಾನೆ. ದೇವತೆಗಳನ್ನು ಕೆಣಕುವುದಕ್ಕೆ ಯಾರು ಹೋಗ್ತಾರೋ, ಅವರ ಪರಂಪರೆಯನ್ನು ಯಾರು ಮುಗಿಸುವುದಕ್ಕೆ ಹೊರಡ್ತಾರೋ, ಅಂತ ಸಂದರ್ಭದಲ್ಲಿ ದೈವಿ ಶಕ್ತಿಗಳು ಅವರಿಗೆ ಸಹಾಯಕರಾಗಿದ್ದುಕೊಂಡು ಅವರನ್ನು ನಾಶ ಮಾಡುತ್ತದೆ ಎನ್ನುವಂಥದ್ದು
ತಾರಕ ಚಿಕ್ಕಪ್ಪನ ವಿಷಯದಲ್ಲಿ ಸತ್ಯವಾಗಿದೆ. ಆಹಾ, ಹೋಗಲಿ. ಅದೇ ದಾರಿಯನ್ನು ತುಳಿದಂಥ ನಮ್ಮಣ್ಣ ಭಾನುಗೋಪ, ಅವನ ಸ್ಥಿತಿ ಏನಾಯಿತು ಎಂಬುದನ್ನು ತಾವು ಊಹಿಸಬಲ್ಲಿರಿ. ಆದ್ದರಿಂದ ಅಪ್ಪಯ್ಯ, ಇಲ್ಲೆಲ್ಲ ನಾವು ಗಮನಿಸಬೇಕಾದ್ದು, ಆತ ಸಾಮಾನ್ಯನಲ್ಲ, ಮುಕ್ತಿದಾಯಕನಿದ್ದಾನೆ. ಅಷ್ಟು ಎಳವೆಯಲ್ಲಿ ಅಷ್ಟು ಸಾಧನೆಗಳನ್ನು ಮಾಡಿದ್ದಾನೆ. ಮೇಲಾಗಿ ಆತನು ನಮ್ಮ ಕುಲದೈವವಾದಂಥ ಪರಪ್ರಭು ಪರಮೇಶ್ವರನ ಪುತ್ರನಾಗಿದ್ದಾನೆ. ಅಪ್ಪಯ್ಯ, ರುದ್ರ ಸ್ವರೂಪಿಯಾದ ಆತನನ್ನ ನಾವು ಎದುರು ಹಾಕಿಕೊಂಡ್ರೆ ನಮ್ಮ ಕುಲದೇವರನ್ನೇ ನಾವು ಎದುರು ಹಾಕಿಕೊಂಡಂತೆ ಅಲ್ವೇ ಅಪ್ಪಯ್ಯ? ಆದ್ದರಿಂದ ನಾವು ಯೋಚನೆ ಮಾಡಬೇಕು ಈ ಸಂದರ್ಭದಲ್ಲಿ. ಯುದ್ಧಕ್ಕೆ ತೆರಳುವ ಬದಲು ಒಂದು ದಾರಿ ಇದೆ ನಮಗೆ. ಅಲ್ಲ, ಹಾಗಿದ್ರೆ ದಾರಿ ಯಾವುದು? ಒಂದು ದಾರಿ ಇದೆ ಅಪ್ಪಯ್ಯ. ಯಾವುದು? ಆತನನ್ನ ಒಡಂಬಡಿಸುವುದು. ಅಪ್ಪಯ್ಯ, ಬಂದಂತ ಬಾಲಕನನ್ನ ನಾವು ಒಡಂಬಡಿಸಬಹುದು. ಹೇಗೆ? ಬಂದಂತಹ ಬಾಲಕ ಕಾಠಿಣ್ಯವನ್ನ ತಳೆದರೂ ಕೂಡ ಮಾರ್ಧವ ಸ್ವಭಾವ ಆತನಲ್ಲಿ ಇದೆ. ನಾವು ಏನು ಮಾಡಿದ್ದೇವೆ? ವಿವೇಕ ಶೂನ್ಯರಾಗಿದ್ದೇವೆ, ದೇವತೆಗಳನ್ನು ದಾಳಿ ಮಾಡಿದ್ದೇವೆ, ಸ್ವರ್ಗದಿಂದ ಅವರನ್ನು ಓಡಿಸಿದ್ದೇವೆ, ಗದ್ದುಗೆಯನ್ನು ಪಡೆದಿದ್ದೇವೆ. ನಮ್ಮ ಅಣ್ಣನಾದ ಏನು ಮಾಡಿದ್ದಾನೆ? ಜಯಂತನನ್ನ ತಂದು ಸೆರೆಯಲ್ಲಿರಿಸಿದ್ದಾನೆ. ಹೌದು. ಈಗ ಅಣ್ಣನನ್ನು ತಂದವನೇ ಮಡಿದು ಹೋದ ಬಳಿಕ ಇನ್ನು ಅವನನ್ನು ಸೆರೆಯಲ್ಲಿರಿಸಿ ಪ್ರಯೋಜನವೇನಪ್ಪಯ್ಯ? ಜಯಂತನನ್ನ ನಾವು ಸೆರೆಮನೆಯಿಂದ ಬಿಡುಗಡೆ ಮಾಡಬೇಕು. ಸುರಾಂಗನೇರನ್ನು ಹಿಡಿದು ತಂದಿದ್ದಾನೆ, ಸುರಾಂಗನೇರನ್ನು ನಾವು ಬಿಡುಗಡೆ ಮಾಡಬೇಕು. ಅಪ್ಪಯ್ಯ, ಶಚಿದೇವಿಯ ಬಗ್ಗೆ ತಾವು ಕಾಮನೆಯನ್ನು ತಳೆದವರು, ಮನಸ್ಸಲ್ಲಿ ಒಮ್ಮೆ ಯೋಚಿಸಿದ್ದೇಬೇಕು ಎಂಬುದಾಗಿ ಅಗತ್ಯ ಇದೆ ಅಪ್ಪಯ್ಯ. ನಮ್ಮಲ್ಲೇ ಎಷ್ಟೋ ಮಂದಿ ಶಚಿಯರಿಗಿಂತ ಶ್ರೇಷ್ಠರಿರುವಾಗ ಅದರ ಅಗತ್ಯವಾದರೂ ಏನು? ಆದ್ದರಿಂದ ಆಕೆಯ ಬಗ್ಗೆ ಕಾಮನೆಯನ್ನು ಬಿಡು ಅಪ್ಪಯ್ಯ. ಷಣ್ಮುಖನ ಕಾಲಿಗೆ ಎರಗಿ ಆತನಲ್ಲಿ ನಾವು ಬೇಡಿಕೊಂಡೇವಾದರೆ ನಮ್ಮ ಈ ನಗರವನ್ನು ಇನ್ನಷ್ಟು ಉದ್ಧರಿಸಬಹುದು, ದೈತ್ಯ ಸಾಮ್ರಾಜ್ಯ ಕುಲವನ್ನ ಎತ್ತರಿಸಬಹುದು. ಈಗ ನಿನ್ನ ಒಬ್ಬನ ಪ್ರಶ್ನೆ ಅಲ್ಲಪ್ಪಯ್ಯ ಇದು, ಅಥವಾ ನಮ್ಮ ಮನೆಯ ಮಂದಿಗಳ ಪ್ರಶ್ನೆಯೂ ಅಲ್ಲ, ನಮ್ಮ ಹೆಂಡತಿ ಮಕ್ಕಳಿಗೆ ಏನಾಗ್ತದೆ ಎನ್ನುವ ಚಿಂತೆಯೂ ಅಲ್ಲ. ಒಂದು ಸಮುದಾಯದ ಪ್ರಶ್ನೆ, ಒಂದು ಸಮುದಾಯದ ಪ್ರಶ್ನೆ ಇದ್ದ ಕಾರಣ ನಾವೇನು ಮಾಡಬೇಕು? ಶಾಂತಿಯಿಂದ ಮುಂದುವರಿಯಬೇಕು. ಯಾವಾಗ ನಾವು ಶಾಂತಿಯಿಂದ ಮುಂದುವರಿಯುತ್ತೇವೆಯೋ ಆಗ ಲೋಕಕ್ಕೆ ಕ್ಷೇಮವಾಗುವುದು. ಶಾಂತಿ ಶಾಂತಿ ಶಾಂತಿ, ಕ್ರಾಂತಿ ಅಲ್ಲ ಬೇಕಾಗುವುದು ನಮಗೆ. ಆದ್ದರಿಂದ ಆ ಶಾಂತಿಯನ್ನು ಸಾಧಿಸುವುದಕ್ಕೆ ಬೇಕಾಗಿ ತಾವು ಯುದ್ಧದಿಂದ ವಿರಮಿಸಬೇಕು. ಇದು ನನ್ನ ಕೇಳಿಕೆ ಅಪ್ಪಯ್ಯ. ಮಗನೇ, ಅಪ್ಪಯ್ಯ, ಹೊಟ್ಟೆಯಲ್ಲಿ ಯಾವುದು ಹುಟ್ಟಬೇಕಿತ್ತು? ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿ ಹುಟ್ಟಬೇಕಿತ್ತು. ಆಡಿದಂತಹ ಮಾತುಗಳನ್ನು ಕೇಳುವಾಗ ಏನೋ ಪರಾಕ್ರಮವಿಲ್ಲದೆ, ಏನೋ ಅಂಜಿಕೆಯಿಂದ ಏನು ಹೇಳಿದೆ? ಕ್ರಾಂತಿ ಬೇಡ, ಶಾಂತಿ ಬೇಕು, ಅಥವಾ ನಿನಗೆ ವಿಶ್ರಾಂತಿ ಬೇಕು ಎಂಬುದಾಗಿ ಇನ್ನು ಕೇಳುತ್ತಾ ಇದ್ದೆ. ನಮ್ಮ ದೈತ್ಯ ಕುಲದ ಅಳಿವಿನ ಉಳಿವಿನ ಪ್ರಶ್ನೆ ಅಪ್ಪಯ್ಯ. ಆದ ಕಾರಣ ಮಗನಾದಂತಹ ಭಾನುಗೋಪ ಹೋಗಿದ್ದಾನೆ, ಧರೆಗೆ ಉರುಳಿದ್ದಾನೆ. ಇರಲಿ, ಅದರ ಸೇಡಾದರೂ ನಿನ್ನ ಮೇಲೆ ಇರಬೇಕಿತ್ತು, ಅದನ್ನು ತೀರಿಸಿಕೊಳ್ಬೇಕೆಂಬಂತಹ ಉತ್ಕಟೇಚ್ಛೆ ನಿನ್ನಲ್ಲಿ ಇರಬೇಕಿತ್ತು. ಅದು ಬಿಟ್ಟು ನಾವು ದೇವೇಂದ್ರನನ್ನು ಹೊಡೆದು ಓಡಿಸಿದ್ದು ತಪ್ಪು, ಅವರನ್ನು ಬಿಟ್ಟು ಕೊಡುವ, ಅಥವಾ ಭಾನುಗೊಪ್ಪ ಗತಿಸಿ ಹೋಗಿದ್ದಾನೆ, ಅಥವಾ ನಮ್ಮ ವೀರಾದಿ ವೀರರೆಲ್ಲ ಸ್ವರ್ಗವನ್ನು ಸೇರಿಕೊಂಡಿದ್ದಾರೆ, ಧರೆಗೆ ಇಳಿಸಿ ಹೋಗಿದ್ದಾರೆ. ಹಾಗಿದ್ರೆ ನೀನು ಯುದ್ಧಕ್ಕೆ ಅಂಜುತ್ತಿ? ಅವರ ಬಗ್ಗೆ ಹೋದವರು ಹೋಗಲಿ, ನಾವು ನೆಮ್ಮದಿಯಾಗಿ ಇರೋಣ, ಅಥವಾ ವರ್ಷಕ್ಕೆ ಒಮ್ಮೆ ಅವರ ಸಂಸ್ಮರಣೆಯನ್ನು ಮಾಡೋಣ. ನಾವು ನಮ್ಮ ತಲೆಯಲ್ಲಿ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಆ ಕುಮಾರನ ಬಳಿಗೆ ಹೋಗಿ
ಅವನ ಪಾದಕ್ಕೆ ನಮಸ್ಕರಿಸಿ ಜಯಂತನನ್ನು ಬಿಟ್ಟು ಕೊಟ್ಟು ನಾವು ಮಾಡಿದ್ದು ತಪ್ಪಾಯಿತು ಎಂಬುದಾಗಿ ಹೇಳಬೇಕು ಎಂಬುದಾಗಿ ನೀನು ಹೇಳುತ್ತಾ ಇದ್ದೀಯೋ. ಈಗೋ ಈ ಶೂರಪದ್ಮಾಖ್ಯ ಅಡಿಯಿಡೆ ಮುಂದೆ ಸ್ವರ್ಗ, ಅಡಿಯಿಡೆ ಹಿಂದೆಡೆ ನರಕ ಎಂಬುದನ್ನು ಭಾವಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ನೀನು ಹೇಳಿದಂತೆ ನಡೆದರೆ ಪ್ರಪಂಚದ ಎಲ್ಲ ಜನರು ಚಪ್ಪಾಳೆ ತಟ್ಟಿ ಶೂರಪದ್ಮಾಖ್ಯನ ಪರಾಕ್ರಮ ಇಷ್ಟೇ ಎಂಬುದಾಗಿ ನಗಾಡಿಯಾರು. ಆದ ಕಾರಣ ನಿನಗೆ ಯುದ್ಧಕ್ಕೆ ಅಂಜಿಕೆ ಉಂಟು ಎಂಬುದಾಗಿ ಇದ್ರೆ ಈಗೋ ಅಲ್ಲಿ ಇದ್ದೇ ವಿಶ್ರಾಂತಿ ಗೃಹ, ಆ ವಿಶ್ರಾಂತಿ ಗೃಹದಲ್ಲಿ ಕುಳಿತುಕೊಂಡು ಅಡುಗೆಯನ್ನು ಮಾಡಿ ಬೇಕಾದಷ್ಟು ಹೊಟ್ಟೆಗೆ ಬೇಕಾದಷ್ಟು ಉಣ್ಣು. ಹೋಗು ಹೋಗು ಹೋಗು. ಅಪ್ಪಯ್ಯ, ಶಾಂತಿಯ ನೀತಿಯ ಮಾತುಗಳನ್ನಾಡಿದರೆ ತಮಗದು ಪಥ್ಯವಾಗುವುದಿಲ್ಲ ಎನ್ನುವುದು ಸ್ಪಷ್ಟವಾಯಿತು. ಏನು ಗುಡುಗು ಸಿಡಿಲಿನಂತೆ ಆರ್ಭಟಿಸ್ತಾ ಇದ್ದೀರಿ ತಾವು ಈ ಕಾಲಕ್ಕೆ. ಹೌದು, ಇಷ್ಟು ಸಿಡುಕಿನ ಮಾತುಗಳನ್ನು, ನಿಷ್ಠುರದ ಮಾತುಗಳನ್ನು ಮಗನಾದ ನನ್ನ ಮೇಲೆ ಇದುವರೆಗೂ ತಾವು ತೋರಿಸಿದ್ದಿಲ್ಲ. ಆದ್ರೆ ಈ ಕಾಲಕ್ಕೆ ಅಂತಹ ಸಿಟ್ಟು ತಮಗೆ ಬಂದಿದೆ ಎಂದಾಯಿತು. ಬಹುಶಃ ನಾನು ಕೂರ್ಗಣೆಯ ಕುರಿತು, ಯುದ್ಧದ ಕುರಿತು ಮಾತುಗಳನ್ನ ಆಡುತ್ತಿದ್ದರೆ ಬಹುಶಃ ನೀವು ನನ್ನನ್ನು ಬೆನ್ನು ತಟ್ಟುತ್ತಿ ಪ್ರೋತ್ಸಾಹಿಸುತ್ತಿದ್ದೀರಿ ಅಂತ ಕಾಣುತ್ತದೆ. ಅಪ್ಪಯ್ಯ, ಬಿಡು ಬಿಡು, ನಿಮ್ಮ ಮಗ ಅಂಜುಬುರುಕನಲ್ಲ, ಹೇಡಿಯಲ್ಲ. ಅಪ್ಪಯ್ಯ, ಶಬಾಸ್. ಅನುಭವದಲ್ಲಿ ನೀವೇ ಶ್ರೇಷ್ಠರು. ಅವರವರಿಗೆ ಅವರವರ ಸ್ವಾತಂತ್ರ್ಯ ಇದೆ ಈ ಜಗತ್ತಿನಲ್ಲಿ, ಯಾವ ರೀತಿಯಲ್ಲಿ ವಿವರಿಸಬಹುದು. ಆದ್ರೆ ನನಗೆ ಸ್ವಾತಂತ್ರ್ಯ ಇಲ್ಲ. ಅಪ್ಪಯ್ಯನಾದ ನೀವು ಹೇಳಿದಂತಹ ಮಾತುಗಳು ಅದು ನನಗೆ ವಾಕ್ಯಗಳಾಗುತ್ತದೆ. ಆದ್ದರಿಂದ ಅಪ್ಪಯ್ಯ, ಚಿಂತೆಯನ್ನ ಬಿಡು. ಬಂದವನು ಯಾರೇ ಆಗಿರಲಿ, ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟಬೇಕು. ಕುರಿ ಮರಿ ಖಂಡಿತವಾಗಿ ಜನಿಸಿದ್ದಲ್ಲ, ಸಿಂಹದ ಮರಿಯೇ ಎನ್ನುವುದನ್ನು ಸಾಧಿಸಿ ತೋರಿಸುವುದಕ್ಕಿದ್ದೇನೆ. ಅಪ್ಪಯ್ಯ, ತಡ ಮಾಡಬೇಡಿ. ವೀಳ್ಯವನ್ನ ಹೊಂಬಟ್ರಲ್ಲಿ ಇಟ್ಟು ಕೊಟ್ಟಿರಿ ಎಂದಾದರೆ ಈಗಲೇ ರಣಕ್ಷೇತ್ರಕ್ಕೆ ಹೋಗಿ ಬಂದಂತ ಸೇನಾನಿಯನ್ನ ನಾಶ ಮಾಡಿ ಬರ್ತಾನೆ. ಕೊಡು ಅಪ್ಪಣೆ. ಮಗನೇ ಹಿರಣ್ಯಕ, ಇದು ಪಂಬಣ್ಣದ ಹರಿವಾಣದಲ್ಲಿ ರಣ ವೀಳ್ಯವನ್ನಿತ್ತಿದ್ದೇನೆ. ಆ ಕುಮಾರನನ್ನು ಗೆದ್ದು ಜಯಶೀಲನಾಗಿ ಬಾ, ಜಯಶೀಲನಾಗಿ ಬಾ, ಜಯಶೀಲನಾಗಿ ಬಾ. ಆಗಲಿ ತಮ್ಮ ಅನುಗ್ರಹ. ಹೋಗಿ ಬರ್ತೇನಂತೆ. ಬಾಲಕ ನೀನು. ಹೌದು, ಚಿಕ್ಕ ಬಾಲಕ. ಹೌದು, ಬಾಲಕರಲ್ಲಿಯೂ ಚಿಕ್ಕವ. ತಿಳಿಯದೆ ಬಂದವನಲ್ಲ, ತಿಳಿದೇ ಬಂದವ. ನಿನ್ನ ಸಾಧನೆಗಳನ್ನು ಅರಿತೇ ಬಂದಿದ್ದೇನೆ. ಹುಟ್ಟಿದ 7ನೇ ದಿವಸಕ್ಕೆ ನಮ್ಮ ಚಿಕ್ಕಪ್ಪನಾದ ತಾರಕಾಸುರನನ್ನು ನೀನು ಕೊಂದಿಯಂತೆ. ಹೌದು, ಮಾತ್ರವಲ್ಲ, ಆ ಬಳಿಕ ನಮ್ಮ ಸೇನೆಯಲ್ಲಿ ನನ್ನಣ್ಣನಾದಂಥ ಭಾನುಗೋಪನನ್ನ ನೀನು ವಧಿಸಿಯಂತೆ. ಹಾಗಿದ್ರೆ ಬಂದಂತ ದೈತ್ಯ ಸಾಮ್ರಾಜ್ಯವನ್ನೆಲ್ಲವನ್ನೂ ಕೂಡ ರುದ್ರಸ್ವರೂಪಿಯಾದಂತಹ ನೀನು ನಾಶ ಮಾಡ್ತಾ ಬಂದಿದ್ದಿ ಎಂದಾದರೆ ನಿನ್ನ ಮುಂದೆ ಬಂದು ನಿಂತವ ಯಾರು? ಶೂರಪದ್ಮನ ಮಗ ಹಿರಣ್ಯ. ಆದ್ದರಿಂದ ಹೇಳ್ತಾ ಇದ್ದೇನೆ, ಅರಿಯದೆ ಬಂದದ್ದಲ್ಲ, ದಾರಿ ತಪ್ಪಿಯೂ ಬಂದದ್ದಲ್ಲ, ಸಾಧನೆಗಳನ್ನು ಮಾಡಬೇಕು ಎಂಬುದಾಗಿಯೇ ಬಂದಿದ್ದೇನೆ. ಈಗ
ನೀನು ದೇವತೆಗಳಿಗೆ ಸೇನಾಪತಿ ಇರಬಹುದು, ಆದರೆ ಹಿಂದಿನದ್ದನ್ನು ಯೋಚಿಸು. ಏನನ್ನು? ನಮ್ಮ ಚಿಕ್ಕಪ್ಪನಾದ ತಾರಕನಾಗಿರಬಹುದು, ಭಾನುಕೋಪನಾಗಿರಬಹುದು, ಹೇಗೆ ಸ್ವರ್ಗವನ್ನು ವಶಪಡಿಸಿಕೊಂಡಿದ್ದಾರೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕು. ಹಾಗಿದ್ರೆ ಅಂದು ನೀನು ಸೇನಾಪತಿ ಆಗಿದ್ರು ಆವಾಗ ಅವರ ಗತಿ ಏನಾಗಿತ್ತು ಎನ್ನುವುದನ್ನು ಅರ್ಥೈಸಿಕೊಂಡ್ರೆ ಈಗ ನೀನು ಮಾಡಿದಂತ ಯಾವ ಕಾರ್ಯಗಳುಂಟೋ ಅದಕ್ಕೆ ಸೇಡು ತೀರಿಸುವುದಕ್ಕಾಗಿ ಬಂದು ನಿನ್ನ ಮುಂದೆ ನಿಂತಿದ್ದೇನೆ. ಆದ್ದರಿಂದ ಅಯ್ಯ ಬಾಲಕ, ಸಾರಿ ಹೇಳ್ತಾ ಇದ್ದೇನೆ, ತೆರಳಿದರೆ ಲೇಸು, ಅಲ್ಲದಿದ್ರೆ ದೇವತೆಗಳೊಡನೆ ನಿನ್ನ ನಾಶವನ್ನು ಕೂಡ ನಾನು ಮಾಡುವುದಕ್ಕೆ ಹಿಂಜರಿಯುವವನಲ್ಲ. ಓಹೋ, ಎಲ್ಲ ಬಡಗು ಎಲ್ಲ ಬಣಗು ದೈತ್ಯ ನೀನು. ಬರೀ ಬಡಿವಾರವನ್ನು ಕೊಚ್ಚಿಕೊಳ್ಳುವುದಕ್ಕೆ ಲೇಸು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಚಿಕ್ಕ ಬಾಲಕ ನೀನು, ಬಾಲಕನಾದಂತಹ ನೀನು ಮಹಾವೀರನೆನಿಸಿದಂತಹ ನನ್ನನ್ನು ಗೆಲ್ಲಬಲ್ಲೆಯ ಎನ್ನುವುದನ್ನೇ ವ್ಯಕ್ತಪಡಿಸ್ತಾ ಇತ್ತು. ಹೌದು, ಆದರೆ ಏನು ನಾ ಹಿಂದಕ್ಕೆ ಮಾಡಿದಂತಹ ಸಾಧನೆಗಳು, ನನ್ನ ಸಾಹಸಗಳನ್ನು, ಅದು ಏನು ಅಂತ ನಿನಗೆ ತಿಳಿದಿದೆ. ಅದು ತಿಳಿದೇ ಬಂದವನಿದ್ದೇನೆ. ಹೌದು, 7 ದಿನದ ಬಾಲಕನಾಗಿದ್ದಾಗ ನಿಮ್ಮವನೇ ಆದಂತಹ ತಾರಕ, ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದವ, ದೇವೇಂದ್ರಾದಿ ದೇವತೆಗಳನ್ನು ಗೆದ್ದಂತಹ, ಸೋಲಿಸಿದಂತಹ ಮಹಾವೀರನನ್ನೇ ಮಡುಹಿದಂತವ ನಾನು. ಹೌದು, ನಿನ್ನ ಸಹೋದರನಾದಂತಹ ಭಾನುಕೋಪ ಬಂದ, ಸಾಮಾನ್ಯನಲ್ಲ, ಮಹಾವಿಕ್ರಮಿಯವ, ಮಹಾಪರಾಕ್ರಮಿ ಇದ್ದಾನೆ. ಹೌದು, ಅಂತವನನ್ನು ಬಾಲಕನಾದಂತಹ ನಾನೇ ಕೊಂದು ಮುಗಿಸಿದ್ದೇನೆ. ಇಷ್ಟೆಲ್ಲವನ್ನು ಅರಿತು ಮತ್ತೆ ನನ್ನಲ್ಲಿ ಬಡಿವಾರವನ್ನು ಕೊಚ್ಚಿಕೊಳ್ಳುತ್ತಾ ಇದ್ದೀಯಲ್ಲ, ಏನೋ ತಲೆಯನ್ನು ಕಳೆದುಕೊಳ್ಳಬೇಕು ಅಂತ ಇದ್ದೀಯಾ, ಬದುಕಬೇಕೆಂಬ ಆಸೆ ಇದೆಯೋ? ರಾಕ್ಷಸರು ಸಾಯುವುದಕ್ಕಾಗೆ ಹುಟ್ಟಿದ್ದಲ್ಲ ಅಂತೇಳಿ ಈ ಸಲ ಮಾಡಿ ತೋರಿಸುವುದಕ್ಕಿದ್ದೇನೆ ನಾನು. ಹೇಗೆ ತೋರಿಸ? ಆದ್ದರಿಂದ ಹೆಚ್ಚು ಮಾತುಕತೆ ಇಲ್ಲ, ಯುದ್ಧ ಆದರೆ ಯುದ್ಧ, ಎಲ್ಲದಕ್ಕೂ ಸಿದ್ಧನಾಗಿಯೇ ಬಂದವ. ನೋಡೋಣ, ನಾನು ಯಾವುದಕ್ಕೂ ಬದ್ಧನಾಗಿದ್ದೇನೆ. ಹಿರಣ್ಯಕನನ್ನು ಕೊಂದು ಮುಗಿಸಿದ್ದೇನೆ. ದಾನವರ ಕಡೆಯಿಂದ ಇನ್ಯಾರು ಬರ್ತಾರೆ ಅಂತ ಕಾಯುತ್ತಾ ಇರುತ್ತೇನೆ. ಈ ದಿನದೇ ಹಿರಣ್ಯಕಮ ಮೊದಲಿಗೆ ಭಾನುಗೋಪನನ್ನು ಕಳೆದುಕೊಂಡೆ. ಈಗ ಅವನು ಹೇಳಿದ್ರೂ ಕೇಳಲಿಲ್ಲ. ಹಿರಣ್ಯಕನಾದಂತ ಅವನನ್ನೂ ಕೂಡ ಕಳೆದುಕೊಂಡಿಲ್ಲ. ಪುತ್ರ ಶೋಕ ವ್ಯಾಪ್ತ ಆಗ್ತಾ ಉಂಟು ನನಗೆ. ಏನು ಮಾಡಲಿ? ಇದ್ದವನು ಆರಂಭಿಸಿಯಾಗಿದೆ, ನಿಲ್ಲಿಸಬಹುದೇ? ಇಲ್ಲ. ಪ್ರಪಂಚದಲ್ಲಿ ಜನರು ಕೈತಟ್ಟಿ ನಗಾಡಿಯಾರು. ಏನು ಮಾಡಲಿ? ನಿದ್ದೆ ಮಾಡಬೇಕೆಂಬುದಾಗಿ ನಿದ್ದೆ ಬರ್ತಾ ಇಲ್ಲ, ಯೋಚನೆಯೇ ಹೊಳಿತಾ ಇಲ್ಲ. ಏನು ಮಾಡಲಿ? ಏನು ಮಾಡಲಿ? ಹೌದು, ಪಕ್ಕದಲ್ಲೇ ಹೆಂಡತಿಯೂ ಇದ್ದಾಳಲ್ವೇ, ಅವಳು ಕೂಡ ಏನೋ ಕನವರಿಸ್ತಾ ಇದ್ದಾಳೆ.
ಏನು ಮಾಡಲಿ ಎಂಬುದಾಗಿ ತೋಚುತ್ತಾ ಇಲ್ಲ. ಹೌದು, ಈಗ ಯುದ್ಧಕ್ಕೆ ನಾನೇ ಹೋಗಬೇಕಾಗಿದೆ. ಆದರೆ ಒಂದು ಮಾತನ್ನು ಹೆಂಡತಿ ಹತ್ರ ಹೇಳಿ ಹೋಗುವ ಅಲ್ವೇ? ಇದೇನಾಗಿ ಹೋಯಿತು? ತಂದೆ ಕೂದವಾದಿನಿಯೊಡ್ಡ ಮಾದನಿಯು ರಮಣನೋಳು ಚಿಂತಿಸುವ ರಮಣ ಹೆಸರಿಗೆ ತಕ್ಕಂತೆ ನಮ್ಮವರು ಶೂರರೇನೋ ಸರಿ, ಶೂರ ಪದ್ಮಾಸುರರು, ಅವರ ಮಡದಿಯಾದ ಪದ್ಮಕೋಮಲನ. ಆದರೆ ರಾಜನಾದವನಿಗೆ ಯುದ್ಧವೆಂಬುದು ಸಹಜ. ಗೆಲ್ಲಬೇಕು, ಇನ್ನಷ್ಟು ಗೆಲ್ಲಬೇಕು, ಸೋತರೆ ಮಗದೊಮ್ಮೆ ಪ್ರಯತ್ನಿಸಿ ಗೆಲ್ಲಬೇಕು ಎಂಬ ಹಠ. ಈ ಜೂಜಿನ ಹಠಕ್ಕೆ ಬಿಟ್ಟವರು ನಮ್ಮವರು. ಅವರ ಈ ಹಠದಿಂದಾಗಿ ನಮ್ಮ ರಾಕ್ಷಸ ಸಾಮ್ರಾಜ್ಯವೇ ನಾಶವಾಗುತ್ತಾ ಇದೆಯಲ್ಲ. ಅವರಿಗೆ ಯಾರು ಹೇಳು? ಯಾರ ಮಾತನ್ನು ಅವರು ಕೇಳಲಾರು. ಆದರೆ ಮಡದಿಯಾದ ನನಗೆ ಅವರನ್ನು ಮಾತನಾಡಿಸುವಂತಹ ಹಕ್ಕು ಇದೆಯಲ್ಲ. ಹಾಗಾಗಿ ಅವರು ಮಾಡುತ್ತಿರುವುದು ಸರಿಯಲ್ಲವೆಂದು ಅವರಿಗೆ ನಾನು ತಿಳಿ ಹೇಳುತ್ತೇನೆ. ಪ್ರಾಣಕಾಂತ, ಏನ ಮಾಡ ಹೊರಟಿರಿ? ಲಾಲಿಸಬೇಕು. ಏನು ಸರ್ವತ್ರಾಣಿ ಗಗನೋ ಸರ್ವತ್ರಾಣಿ ಗುಗನೋ ಶಿವ ಶಿವ ಕಲಗಲೆ ಶಿವ ಶಿವ ಸರ್ವತ್ರಾಣಿ ಗುಗನೋ ಕಲಗವ ಪ್ರಿಯ ಉಳಿದು ಪ್ರಿಯ ಗಾಡೆ ನಿನ್ನ ಅನುಜರುಳಿದುದು ಸಂಗ್ರಾಮದ ಗಾಡೆ ಬರುವುದು ಗೆಲಿದುದು ಈ ಗಾಡೆಯ ನಿನ್ನ ಅನುಜರು ಅಳಿದುದು ಸಂಗ್ರಾಮದೊಡ್ಡೆ ಗೆಲ್ಲಿದು ಪ್ರಾಡಕ ಲಾನಿಸಯ್ಯ ಶಿವ ಶಿವ ಸರ್ವೇ ಗುಗನೊಳು ಕಲಗವೇ ಗುಗನೊಳು ಕಲಗವೇ ಪ್ರಾಡಕ ಪ್ರಾಣಕಾಂತ, ಕಾಂತೆ ಸ್ವಾಮಿ, ಇದೇನ ಮಾಡ ಹೊರಟಿರಿ ನೀವು? ನಿಮಗೆ ಹೇಳುವವರು ಯಾರು? ಸಕಲ ಜ್ಞಾನಿಗಳು ನೀವು. ಆದರೆ ನೀವು ಮಾಡಿದಂತಹ ಕಾರ್ಯವೇ
ನಿಮ್ಮ ಈ ಕೆಟ್ಟ ಹಠದಿಂದಾಗಿ ನಮ್ಮ ರಾಕ್ಷಸ ಸಂಕುಲವೇ ವಿನಾಶದ ಅಂಚಿನಲ್ಲಿದೆಯಲ್ಲ ಸ್ವಾಮಿ. ಸರ್ವಶಕ್ತನಾದ ಶಿವಪುತ್ರ ಗುಹನೊಂದಿಗೆ ಹೋರಾಟ ಕೇಳಿದಿರಲ್ಲ? ಹೌದು, ಗೊತ್ತಿರುವಂಥದ್ದಲ್ವೇ? ಅವನಿಂದಲೇ ಅಲ್ಲವೇ ನಿಮ್ಮ ಸಹೋದರನಾದ ತಾರಕನ ವಧೆಯಾದುದು? ಆಗಲಿ. ಮಾರುಕನ ಹತ್ಯೆಯಾದುದು ಅವನಿಂದಲೇ ಅಲ್ಲವೇ? ಅದಕ್ಕೆ ಸೇಡು ತೀರಿಸಿಕೊಳ್ಬೇಕೆಂಬಂತಹ ಬಯಕೆ ಹೆಚ್ಚೇಕೆ? ನಮ್ಮೆರಡು ಕಣ್ಣುಗಳಂತಿದ್ದಂತಹ ಭಾನುಕೋಪ ಹಾಗೂ ಹಿರಣ್ಯಕ ಅವರ ವಧೆಯಾದುದು ಅವನಿಂದಲೇ ಅಲ್ಲವೇ ಸ್ವಾಮಿ? ಹೋಗ್ಲಿ, ಹೋದವರಿಗೆ ಚಿಂತಿಸಿ ಫಲವಿಲ್ಲಲ್ವೇ? ಇದನ್ನೆಲ್ಲ ಮರೆತು ಇನ್ನೂ ಕೂಡ ನೀವು ಅವನೊಂದಿಗೆ ಹೋರಾಟ ಮಾಡುತ್ತೇನಂತ ಹೇಳಿದರೆ ಇದಕ್ಕೆ ನಾನು ಏನನ್ನಬೇಕು? ಈ ಕೆಟ್ಟ ಹಠವನ್ನು ಬಿಡಲಾರಿರ ಸ್ವಾಮಿ. ಈ ಕುಮಾರನೆಂದರೆ ಯಾರು? ಇವನು ಯಾತಕ್ಕಾಗಿ ಬಂದ ಎಂಬುದು ಗೊತ್ತಿದೆಯೇ ನಿಮಗೆ? ದಿವಿಜರ ಪಾಲಿಸಲಿಕ್ಕಾಗಿ ಬಂದವನಿದ್ದಾನೆ. ದಿವಿಜರ ಪಾಲಿಸಲಿಕ್ಕಾಗಿಯೇ ಬಂದವನಿದ್ದಾನೆ ಸ್ವಾಮಿ. ನಾನೀಗ ಯುದ್ಧಕ್ಕೆ ತೆರಳುವಾಗ ನೀನು ತಡೆದದ್ದು ಇದಕ್ಕೆಯ? ಈ ಮಾತಿಗೋಸ್ಕರವ? ಹೌದು. ಅಲ್ಲ, ಇನ್ನು ಬೇರೆ ಏನಾದ್ರೂ ಹೇಳಲಿಕ್ಕೆ ಇದೆಯಾ? ಪ್ರಾಣಯ ದಿವಿಷದರ ಪಾಲಿಸಲೆಂದು ದಿವಿಷದರ ಪಾಲಿಸಲೆಂದು ಪಾರ್ವತಿಯ ಉದ್ಭವಿಸಿ ಹದರಾದ ಬಹುದು ಕುಮಾರ ಬಗೆದ ಕಾಂತ ದಮ್ಮಯ್ಯ ಬೇಡ ಬವರ ಬರವೇ ಕಮ್ಮಯ್ಯ ದಿವಿಡ ಪಾರ್ವತಿಯ ಪ್ರಾಣಕಾಂತ ಕಾಂತೆ, ಕುಮಾರನೆಂದರೆ ಯಾರು? ಯಾರು? ಅವನ ಜನನವಾದುದಾದರೂ ಯಾತಕ್ಕೆ? ಯಾತಕ್ಕೆ? ದಿವಿಜರ ಪಾಲಿಸಲಿಕ್ಕಾಗಿಯೇ ಅವನ ಜನನವಾಯಿತು. ಓಹೋ. ದಕ್ಷಯಜ್ಞದಲ್ಲಿ ದಾಕ್ಷಾಯಿಣಿ ದಹಿಸಿ ಹೋದ ನಂತರ ರುದ್ರನು ತನಗೆ ಸಂಸಾರವೇ ಬೇಡವೆಂದು ಘೋರ ತಪಸ್ಸಿಗೆ ಕುಳಿತನಂತೆ. ಆದರೆ ದೇವತೆಗಳಿಗೆ ಶಿವನನ್ನು ಸಂಸಾರ ಶಕ್ತನಾಗಿ ಮಾಡುವುದು ಅವಶ್ಯಕವಾಗಿತ್ತು. ಯಾಕೆಂದರೆ ಪೂರಕವಾಗಿ ತಾರಕನಿಗೆ ಶಿವಪುತ್ರನಿಂದಲೇ ಮರಣ ಎಂಬ ಅನುಗ್ರಹವೂ ಇತ್ತಲ್ಲವೇ? ಆ ಕಾರಣಕ್ಕಾಗಿ ದೇವತೆಗಳೆಲ್ಲರೂ ಮನ್ಮಥನನ್ನು ಶಿವನ ತಪಸ್ಸಿನ ಮಾಡುವಲ್ಲಿಗೆ ಕಳುಹಿಸಿ ಶಿವನನ್ನು ತಪಸ್ಸಿನಿಂದ ವಿಮುಕ್ತಿಗೊಳಿಸಿ ಅವನನ್ನು ವಿವಾಹವಾಗುವಂತೆ ಮಾಡಿದರು. ಹಾಗಾಗಿ ಪಾರ್ವತಿಯನ್ನು ವಿವಾಹವಾದಂಥ ಶಿವ ಅವನಿಂದಲೇ ಹುಟ್ಟಿದ ಈ ಕುಮಾರ ಬಾಲಕನಾಗಿದ್ದಾಗಲೇ ತಾರಕನನ್ನು ವಧಿಸಲಿಲ್ಲ. ಅವನ ಬಾಲಕನೆಂದು ನೀವು ಅವನನ್ನು ಕಡೆಗಣಿಸದಿ, ಅವನು ಸರ್ವಶಕ್ತನಾಗಿದ್ದಾನೆ. ಆದ ಕಾರಣ ನಿಮ್ಮ ಈ ಕೆಟ್ಟ ಹಠವನ್ನು ಬಿಡಲಾರಿರಾ ಸ್ವಾಮಿ. ನೀ ತಡೆದು ತೆರಳು ಜೋಕೆ ಪಾದ ಬಿಡಲು ದಿಟವು ಪಾದ ಬಿಡಲು ದಿಟವು ಸೋಗೆವ ಸರಿದರೆ ವಿಧಿಯ ಪಟವು ಕಾಂತದಿ ತಡೆದುಗೆ ಕಾಂತದಿ ತಡೆದುಗೆ ರಣದಿ ಮರಿ ಕೌತಗುವುದು ತೆರಳು ಜೋಗೆ
ಓ ಕಾಂತೆ, ಪ್ರಭು, ನೀನು ಹೇಳುತ್ತಾ ಇದ್ದಿ ಆ ಬಾಲಕ ತಾರಕನನ್ನು ಕೊಂದಿದ್ದಾನೆ, ಹೌದಲ್ಲವೇ? ಅಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಯುದ್ಧ ಆರಂಭಿಸಿಯಾಗಿದೆ, ಅಂತ್ಯ ಆಗುವುದಿದ್ರೆ ಅದು ನನ್ನಲ್ಲೇ ಆಗಬೇಕು. ಯಾಕೆ ಹೇಳಿದ್ರೆ ತೊಡಗಿಸಿಕೊಂಡವ ನಾನು, ಎಲ್ಲರನ್ನೂ ಉಪಯೋಗಿಸಿಕೊಂಡವ ನಾನು. ಆದ ಕಾರಣ ನೀಗ ತಡೀತಾ ಇದ್ದೀಯಲ್ವಾ, ಹೋಗಬೇಡ. ಆ ಬಾಲಕ ತುಂಬಾ ಸಾಮರ್ಥ್ಯವಂತ, ದೇವತೆಗಳೊಂದಿಗೆ ಆ ದೇವಲೋಕದ ಗದ್ದುಗೆಯನ್ನು ಪುನರಪಿ ಅವರಿಗೆ ಕೊಡಬೇಕೆಂಬುದಾಗಿ ತಿಳಿಸಿಕೊಂಡು ಇಲ್ಲಿಗೆ ಲಗ್ಗಿತ್ತಿದ್ದಾರೆ ಎಂಬುದಾಗಿ. ಹಾಗಿದ್ರೆ ನೀನು ನನ್ನನ್ನು ತಡೆಯುವುದು ಬೇಡ. ಯಾಕೆ ಹೇಳಿ ನಾನು ಯಾವತ್ತಿದ್ರೂ ನನ್ನದೇ ಆದ ಧ್ಯೇಯದಲ್ಲಿ ಹೊರಟವ. ಪ್ರಾಣಕಾಂತ, ನೀವು ಹೊರಟಿರುವುದು ಯುದ್ಧ ಮಾಡಲು ಯಾರೊಡನೆ ಎಂದು ನಿಮಗೆ ಗೊತ್ತಿದೆಯಾ? ನಮ್ಮ ಆರಾಧ್ಯ ದೈವವಾದಂಥ ಶಿವನ ಪುತ್ರ. ಆದರೆ ನನಗೆ ಕೊಟ್ಟದ್ದು ಶಿವನೇ ವರವನ್ನು ಕೊಟ್ಟದ್ದಲ್ಲ. ಹೌದು. ಹಾಗಿರುವಾಗ ಅವನೊಂದಿಗೆ ಯುದ್ಧ ಮಾಡಿ ನೀವು ಜಯಿಸಲು ಸಾಧ್ಯವೇ? ನನ್ನದೊಂದು ಕೊನೆಯ ಮಾತಿದೆ, ಕೊನೆಯ ಭಿನ್ನವಿದೆ. ಎರೆಯ ಲಾಲಿಸಯ್ಯ. ಜನಗಣವಾಗಿ ಬಂದು ಹೇಳುವುದಲಿಂದು ಸ್ವಾಮಿ ವಲ್ಲಭೆ, ನಿಮ್ಮ ಈ ದುಷ್ಟ ನಿರ್ಧಾರದಿಂದಾಗಿ ನಮ್ಮ ಆರಾಧ್ಯ ದೈವವಾದಂತಹ ರುದ್ರನೇ ಮುನಿದು ನಿಂತಿದ್ದಾನೆ ಸ್ವಾಮಿ. ಅಲ್ಲ, ದೇವರು ಯಾವತ್ತಿದ್ರೂ ನಮಗೆ ಮುನಿದು ನಿಲ್ಲುವುದಿದೆಯೇ? ನೀವು ಮಾಡಿದಂತಹ ಕಾರ್ಯದಲ್ಲಿ ಮುನಿಯದೇ ಇರುತ್ತಾನೇ ಸ್ವಾಮಿ. ಹರ ಕೊಲ್ಲಲು ಪರ ಕಾಯುವನೇ ಎಂಬುದನ್ನು ಜ್ಞಾಪಿಸಿಕೊಳ್ಳಿ. ಅಲ್ಲ, ಅವರ ಭಕ್ತ ನಾನಲ್ವೇ? ಉಳಿಸ್ಲಿಕ್ಕೆ ಇಲ್ಲವೇ? ನಿಮ್ಮ ಭಕ್ತನೇ ನೀವು ಆಗಿರಬಹುದು. ತ್ರಿಮೂರ್ತಿಗಳಲ್ಲಿ ಒಬ್ಬರು ನಿಮಗೆ ವರವನ್ನೂ ನೀಡಿರಬಹುದು. ಆದರೆ ಆ ತ್ರಿಮೂರ್ತಿಗಳು ಸದಾಕಾಲವು ದೇವತೆಗಳನ್ನು ರಕ್ಷಿಸಲೇ ಇರುವವರಲ್ಲವೇ? ಹಾಗಿರುವಾಗ ಅವರನ್ನು ರಕ್ಷಿಸದೇ ಬಿಡುತ್ತಾರೆ ಸ್ವಾಮಿ. ಹಾಗಿರುವಲ್ಲಿ ನಿಮ್ಮ ಈ ಕೆಟ್ಟ ಹಠವನ್ನು ಬಿಟ್ಟು ಆ ಗುಹನಲ್ಲೂ ನಮ್ಮ ಆರಾಧ್ಯ ದೇವನಾದ ಶಿವನಲ್ಲೂ ಕೈ ಮುಗಿದು ಬೇಡಿಕೊಳ್ಳುವುದು ಒಳ್ಳೆಯದಲ್ಲವೇ ಸ್ವಾಮಿ? ಈ ಯುದ್ಧ ಹಠವನ್ನು ಬಿಟ್ಟರೆ ನಮಗೆ ಇನ್ನೂ ಸಾಧನೆ ಮಾಡಬಹುದು. ಆದ ಕಾರಣ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ, ನಿಮ್ಮ ಈ ಕೆಟ್ಟ ಹಠವನ್ನು ಬಿಟ್ಟು ಬಿಡಿ. ವಿಧಾತನಲ್ಲಿ ವರವನ್ನು ಪಡೆದಿದ್ರು, ಪರಮೇಶ್ವರ ನಮ್ಮ ಆರಾಧ್ಯ ದೈವವಾಗಿದ್ರು, ಯುದ್ಧವನ್ನು ಬಿಟ್ಟು ಬಿಡಿ ಎಂಬುದಾಗಿ ಹೇಳು. ಹೌದು ಸ್ವಾಮಿ, ನಾವು ಉಳಿಬೇಕು ಅಂತಾದ್ರೆ ನಾವು ಅವರಲ್ಲಿ ನಮ್ಮ ತಲೆಯನ್ನು ತಗ್ಗಿಸಬೇಕಾಗುತ್ತದೆ. ಓಹೋ ಹೋ ಹೋ ಹೋ. ಮತ್ತೆ ಇನ್ನೇನಿಲ್ಲ ಸ್ವಾಮಿ, ನನ್ನ ಭಿನ್ನಹ ಇಷ್ಟೇ, ನಿಮ್ಮ ಕೆಟ್ಟ ಹಠವನ್ನು ಬಿಟ್ಟು ಬಿಡಿ. ಈ ರಾಕ್ಷಸ ಕುಲವನ್ನು ಇನ್ನಾದರೂ ಉಳಿಸಿಕೊಳ್ಳಿ. ಓ ಪ್ರಾಣಕಾಂತೆ ಸ್ವಾಮಿ, ಈಗೋ ನೀನೇನು ನನ್ನನ್ನು ಉಳಿಸಿಕೊಳ್ಳಬೇಕೆಂಬಂತಹ ಬಯಕೆಯಿಂದ, ಉತ್ಕಟೇಚ್ಛೆಯಿಂದ ಯುದ್ಧವನ್ನು ನಿಲ್ಲಿಸಿ ಎಂಬುದಾಗಿ ಹೇಳುತ್ತಾ ಇದ್ದಿ. ಬದುಕಬೇಕೆಂಬಂತಹ ಹಂಬಲ ನಿನ್ನಲ್ಲಿ ಇರಬಹುದು, ಆದರೆ ನನಗೆ ಬೆಂಬಲವಾಗಿ ನಿಂತವರೆಲ್ಲರೂ ನಾಮಾವಶೇಷಗೊಂಡಿದ್ದಾರೆ ಎಂಬುದಾಗಿ ಇದ್ರೆ ನಾನಾದರೂ ಉಳಿದು ಯೋಚನೆ ಮಾಡುವುದೇನಿದೆ? ಒಂದೊಮ್ಮೆಗೆ ನಮ್ಮ ಪಾಲಿಗೆ ಆ ಮೋಕ್ಷದಾಯಕನೇ ಅವನಾಗಿದ್ರೆ, ಬಾಲಕನೇ ಆಗಿದ್ರೆ ಮೋಕ್ಷ ಬೇಡ ಎಂಬುದಾಗಿ ಯಾಕೆ ಹೇಳಬೇಕು? ಈಗ ಹೇಳುತ್ತಾ ಇದ್ದೇನೆ, ನಿನಗೆ ಅಂಜಿಕೆ ಎಂಬುದಿದ್ರೆ ನೀನು ನಮ್ಮೊಡನೆ ಅಂತಃಪುರದಲ್ಲಿ ಇದ್ದಕ್ಕೋ, ಬೇಕಿದ್ರೆ ನನಗೆ ಯುದ್ಧದಲ್ಲಿ ಮೋಕ್ಷವನ್ನೇ ಆ ಬಾಲಕ ನೀಡಿದ ಎಂಬುದಾಗಿದ್ರೆ ಅವನನ್ನೇ ಜಪಿಸ್ತಾನೇನೋ ಅಂತಃಪುರದಲ್ಲಿ ಇದ್ದು ಬಿಡು. ಸ್ವಾಮಿ, ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಳ್ಳುವುದು ನನ್ನ ಕರ್ತವ್ಯವೆಂದು ನಾನು ನಿಮ್ಮಲ್ಲಿ ಬಂದು ಭಿನ್ನವಿಸಿಕೊಂಡೆ. ಇತ್ತ 2 ಕಣ್ಣುಗಳಂತಿತ್ತ 2 ಮಕ್ಕಳನ್ನು ಕಳೆದುಕೊಂಡೆ. ಇನ್ನಿರುವವನ್ನು ಮಾಂಗಲ್ಯ ಭಾಗ್ಯವಾದ ಉಳಿಯಲಿ ಎಂದು ನಿಮ್ಮಲ್ಲಿ ಭಿನ್ನವಿಸಿಕೊಂಡ್ರೆ ನೀವು ನಿಮ್ಮ ಹಠವನ್ನು ಬಿಡಲಾರಿರಿ ಎಂದಾದರೆ ಏನು ಮಾಡಲು ಸಾಧ್ಯವಿಲ್ಲ. ಮಾಂಗಲ್ಯ ಭಾಗ್ಯಕ್ಕಾಗಿ ಆರಾಧ್ಯ ದೈವವಾದ ಶಂಕರನನ್ನೇ ಭಜಿಸುತ್ತಾ ಇರುತ್ತೇನಂತೆ ಸ್ವಾಮಿ. ನಿಮ್ಮ ಇಚ್ಛೆಯಂತೆಯೇ ಆಗಲಿ.
ಆಗಲಿ. ಕುಮಾರನಿಂದ ಮಡಿದ ವೀಕ್ಷಿಸೋಣ ಆ ಕ್ಷಣದಿ. ಹೌದು, ಹೆಂಡತಿ ಹೇಳಿದಂತಹ ಮಾತನ್ನು ಕೇಳಲಿಲ್ಲ. ಒಂದೊಮ್ಮೆಗೆ ಆ ಆಕಾಶವೇ ಕೆಳಗೆ ಬೀಳಲಿ, ಸಪ್ತ ಸಾಗರಗಳೇ ಬತ್ತಿ ಹೋಗಲಿ, ಭೂಮಿಯೇ ಬಾಯಿ ಬೀಳಲಿ, ಒಟ್ಟ ಪಣ ಹಿಂದಕ್ಕೆ ಪಡೆಯಲಾರೆ. ಒಂದೊಮ್ಮೆಗೆ ಆ ಬಾಲಕನನ್ನು ಎದುರಿಸಿಯೇ ಸಿದ್ಧ. ಅದಕ್ಕಾಗಿಯೇ ರಣಾಂಗಣಕ್ಕೆ ಹೊರಟಿದ್ದೇನೆ. ಎಲ್ಲಿದ್ದಾನೆ ಹುಡುಕುತ್ತೇನೆ ಆ ಬಾಲಕನನ್ನು. ಶೂರ ಬಂದಾದುರನು ಬಂದಿಯೆನುತ ಆಘಣದಿ. ಎಲ್ಲವ ಬಾಲಕ. ಹೌದು, ಎಲ್ಲರ ಹಾಗೆ ಒಂದೇ ಮುಖ ಇಲ್ಲ. ನೋಡುವಾಗ 6 ಮುಖನಾಗಿ ಕಾಣುತ್ತಾ ಇದ್ದಿ. ಹೌದು, ಕೈಯಲ್ಲಿ ಶೂಲವನ್ನು ಧರಿಸಿದ್ದಿ. ಎಲ್ಲವ ಬಾಲಕ. ಏನು? ಏನಿಲ್ಲ, ನಮ್ಮ ಮಕ್ಕಳಾದ ಇಬ್ಬರನ್ನು ನೀನು ಬೇಕಾದ ಹಾಗೆ ತೆಗೆದುಕೊಂಡು ರಣದಲ್ಲಿ ಮಾಡಿಸಿದ್ದಿ, ಧರೆಗೆ ಇಳಿಸಿದ್ದಿ. ಈಗೋ ಅವರ ಅಪ್ಪನಾದಂತಹ ವೀರ ಮಹೇಂದ್ರಪುರದ ದಾನವಾಧಿಪತಿ ಶೂರ ಪದ್ಮಾಸುರ ಬಂದಿದ್ದೇನೆ. ಇವನಲ್ಲಿ ಕಾಳಗ ಕೊಡ್ಲಿಕ್ಕೆ ನಿನಗೆ ಶಕ್ತಿ ಇದೆಯೋ, ಪರಾಕ್ರಮ ಇದೆಯೋ? ಒಂದೊಮ್ಮೆಗೆ ನನ್ನನ್ನು ನೋಡಿ ನೀನು ಹೆದರಿ ಓಡುವುದು ಒಳಿತು. ನನ್ನೊಡನೆ ಯುದ್ಧಕ್ಕೆ ಬಂದದ್ದು ತಪ್ಪಾಯಿತು ಎಂಬುದಾಗಿ ಕಾಲು ಹಿಡಿದರೆ ನಿನಗೆ ಬದುಕನ್ನು ನಡೆಸಬಹುದು. ಇಲ್ಲ ಎಂಬುದಾಗಿ ಇದ್ರೆ ನೀನು ನರಕಕ್ಕೆ ಹೋಗಬೇಕಾದೀತು, ನರಕಕ್ಕೆ ಹೋಗಬೇಕಾದೀತು. ಎಲ್ಲ ಶೂರಪದ್ಮ, ಎಲ್ಲವ ಬಾಲಕ, ನಾನು ಯಾರು ಎನ್ನುವುದನ್ನು ಚೆನ್ನಾಗಿ ನೀನು ಆಲೋಚಿಸಿ ಮಾತಾಡಬೇಕು. ಯಾಕೆ? ನಾನು ಹರಣ ಸುಕುಮಾರ. ಓಹ್, ಹರ ಎಂದರೆ ಯಾರು? ಈ ಭೂಮಿಯಿಂದ ಆಕಾಶದಷ್ಟು ಎತ್ತರಕ್ಕೆ, ಅಂದ್ರೆ ಅಂತ್ಯವಿಲ್ಲ. ಹರನ ಆ ಲಿಂಗ ಸ್ವರೂಪಿಯಾದಂತಹ ಹರನಿಗೆ ತುದಿಯಲ್ಲಿ ಕೊನೆಯಲ್ಲಿ ಎಂಬುದಿಲ್ಲ. ಈ ಹಿಂದಕ್ಕೆ ಹೂವೊಂದು ಮೇಲಿಂದ ಕೆಳಗೆ ಬೀಳುತ್ತಿತ್ತಂತೆ. ಹರಿಯು ಅದನ್ನು ಹುಡುಕುವುದಕ್ಕೆ ಹೋದನಂತೆ. ಆಗಲೇ ಹರಿ ಕೇಳಿದನಂತೆ ಹೂವಲ್ಲಿ ಈ ಲಿಂಗದ ಕೊನೆಯಲ್ಲಿ ಎಂದು. ಆ ಹೂ ಹೇಳಿದಂತೆ ನಾನು ನೋಡಿದ್ದೇನೆ ಎಂಬ ಹಾಗೆ. ಆದರೆ ಯಥಾರ್ಥಕ್ಕಾಗಿ ಆದರೂ ಲಿಂಗದ ತುದಿಯಲ್ಲಿ ಎನ್ನುವುದನ್ನು ಹೂ ಕಾಣಲಿಲ್ಲ. ಆಗ ಹೂವಿಗೆ ಶಿವನೇ ಶಾಪವನ್ನಿತ್ತನಂತೆ. ಓಹ್, ಹಾಗಾದರೆ ಶಿವನ ತುದಿಯಲ್ಲಿ ಎನ್ನುವುದನ್ನು ಬಲ್ಲವರೇ ಇಲ್ಲ. ಹಿಂದಕ್ಕೆ ಅನೇಕ ಮಂದಿ ದುಷ್ಟರನ್ನು ಕೊಂದು ಮುಗಿಸಿದವ ಶಿವ, ಲಯಕರ್ತೃ. ಹಾಡುವ ಹಾಡಿನಲ್ಲಿ ಶಿವನಿದ್ದಾನೆ.
ಹರಿಯುವ ನೀರಿನಲ್ಲಿ ಶಿವನಿದ್ದಾನೆ, ಬೀಸುವ ತಂಗಾಳಿಯಲ್ಲಿ ಶಿವನಿದ್ದಾನೆ, ಎಲ್ಲವೂ ಶಿವಮಯ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿಯ ಮಂತ್ರದಿಂದ ಸ್ವರ್ಗವನ್ನು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದನ್ನು ಬಲ್ಲವರು ಹೇಳಿದರು. ಇಂತಹ ಶಿವನ ಪುತ್ರನಾಗಿ ನಾನು ಕಾಣಿಸಿಕೊಂಡವ, 6 ಮುಖದಿಂದ ಶೋಭಿಸುವ ನಾನು, ಆದಿಮಾಯೆಯ ಸುಕುಮಾರ. ಇಂತಹ ನಾನು ಈ ಹಿಂದಕ್ಕೆ ನನ್ನನ್ನು ವಿರೋಧಿಸುವುದಕ್ಕಾಗಿ ಬಂದ ಅನೇಕ ಮಂದಿ ದುಷ್ಟರನ್ನು ನಾಶ ಮಾಡಿದ್ದೇನೆ. ಯಾರೂ ನನ್ನನ್ನು ಸೋಲಿಸಿದವರಿಲ್ಲ, ಎಲ್ಲರನ್ನು ನಾನು ಸೋಲಿಸಿದ್ದೇನೆ. ಈಗ ವೀರಾದಿ ವೀರನಾದಂತಹ ನಿನ್ನ ಎದುರು ನಿಂತಿದ್ದೇನೆ. ಬದುಕಬೇಕೆಂಬ ಆಸೆ ಇದ್ದರೆ ನನ್ನ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಯಾಚಿಸು. ದೇವತೆಗಳನ್ನು ಬಂಧಮುಕ್ತಗೊಳಿಸು, ಜಯಂತನನ್ನು ಬಂಧಮುಕ್ತಗೊಳಿಸು. ಧರ್ಮದ ದಾರಿಯಲ್ಲಿ ನಡೆದೆ ಅಂತಾದ್ರೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟೇನು. ಎಚ್ಚರಿಕೆ, ನಿನ್ನ ಅಪ್ಪ ಶಿವ ಹೇಳಿದ್ರೆ ಶುಭ. ಅವನ ಆರಾಧ್ಯ ಭಕ್ತ ನಾನು. ಅಷ್ಟು ಮಾತ್ರವಲ್ಲ, ಅವನು ಆದ್ಯಂತರಹಿತನು ಎಂಬುದಾಗಿ ಹೇಳುತ್ತಾ ಇದ್ದೆ. ಈಗ ಶಿವನ ಭಕ್ತ ನಾನಾಗಿದ್ರೆ ನನಗೆ ಶುಭವನ್ನೇ ಮಾಡುತ್ತಾನೆ. ಆದರೆ ಒಂದಿದೆ, ಶಿವನನ್ನು ಆರಾಧಿಸಿದರೆ ಸಾಲದು, ಶಿವನನ್ನು ಪೂಜಿಸಿದರೆ ಸಾಲದು. ಧರ್ಮ ಏನು ಹೇಳ್ತದೆ ಬಲ್ಲೆಯ? ಏನು? ಲೋಕದಲ್ಲಿ ಧರ್ಮಾತ್ಮನಾಗಿ ಬದುಕಬೇಕು, ಧರ್ಮಾತ್ಮನಿಗೆ ಸಹಾಯವನ್ನು ಮಾಡಬೇಕು, ಅಧರ್ಮಿಗಳ ಪಕ್ಷವನ್ನು ವಹಿಸಿಕೊಳ್ಳಬಾರದು, ಅಧರ್ಮಿಯಾಗಿ ಬದುಕಬಾರದು ಅಂತ ಹೇಳ್ತದೆ. ಹರಿಭಕ್ತನಾಗಿ ಹರಭಕ್ತನಾಗಿ ಬದುಕಿದರೆ ಸಾಲದು, ಧರ್ಮಾತ್ಮನಾಗಿ ಬದುಕಬೇಕು. ಈ ಹಿಂದಕ್ಕೆ ನಡೆದಂತಹ ಅನೇಕ ಘಟನೆಗಳನ್ನು, ಅನೇಕ ಕಥಾವಳಿಗಳನ್ನು ನೀನು ನೋಡು. ದೇವರನ್ನು ಆರಾಧಿಸುತ್ತಾ ಅಧರ್ಮದಾರಿಯಲ್ಲಿ ನಡೆದರೆ ದೇವನು ಯಾವತ್ತೂ ಮೆಚ್ಚುವುದಿಲ್ಲ, ಅಂತವನನ್ನು ನಾಶ ಮಾಡಿಯೇ ಮಾಡುತ್ತಾನೆ. ಆದ್ದರಿಂದ ಧರ್ಮದಲ್ಲಿ ಬದುಕುವುದಕ್ಕೆ ನೀನು ಮನಸ್ಸು ಮಾಡಿದರೆ ಬದುಕುವುದಕ್ಕೆ ನಿನಗೆ ಅವಕಾಶವಿದೆ. ಅಲ್ಲ, ಈಗ ನೀನು ಇಲ್ಲಿಗೆ ಬರಬೇಕಿದ್ರೆ ಅಂದ ಇದ್ರೆ ಅಪ್ಪಣೆ ಪಟ್ಟುಕೊಂಡೇ ಬಂದದಲ್ವಾ? ಹಿಂತಿರುಗಿ ಹೋಗ್ತೀನಿ ಹೇಳಿದ್ಯಾ? ಹಿಂದಿರುಗಿ ಹೋಗ್ತೇನೆ ಅಂತ ಮತ್ತೊಬ್ಬನಲ್ಲಿ ನಾನು ಹೇಳಬೇಕಾದ್ದಿಲ್ಲ, ಮತ್ತೊಬ್ಬನಲ್ಲಿ ಹೇಳಬೇಕಾದ್ದು ಇಲ್ಲ. ನನಗೆ ಧೈರ್ಯ ಇದೆ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ ಅಂತ ಭೂಲೋಕದಲ್ಲಿ ಒಂದು ಮಾತುಂಟು. ನಾನು ಯಾವತ್ತೂ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವವನೇ ಅಲ್ಲ. ಹಾಗಿದ್ರೆ ನನ್ನಲ್ಲಿ ಕೂಡ ಪೌರತ್ವ ಇದೆ, ಅಥವಾ ಶೂರತ್ವ ಇದೆ, ಪರಾಕ್ರಮವಿದೆ. ತೋರಿಸು, ನೋಡೋಣ ನೋಡೋಣ. ಏನು ಏನು ಇವನಲ್ಲಿ ಯುದ್ಧ ಮಾಡುತ್ತಾ ಇರುವಾಗ ಇವನನ್ನು ಜಯಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಕಾಣುತ್ತಾ ಇದೆ. ಹಾಗಿದ್ರೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆದಂತಹ ನಾನು ಏನು ಮಾಡಬೇಕು? ಇವನ ಎದುರುಗಡೆ ಬೇಕಾದಂತಹ ರೂಪದಲ್ಲಿ ಯುದ್ಧವನ್ನು ಮಾಡಬೇಕು. ಅದಕ್ಕೋಸ್ಕರ ನಾನು ಬೇರೆ ಬೇರೆ ರೂಪದಲ್ಲಿ ಯುದ್ಧವನ್ನು ಮಾಡುವಂತವನಾಗುತ್ತೇನೆ. ಮಾಯಾವಿದ್ಯೆಯನ್ನು ಮಾಡುತ್ತಿರುವಂತಹ ಇವನಿಗೆ ನಾನು ಯಾರು ಎನ್ನುವುದನ್ನು ತೋರಿಸಬೇಕಾಗಿದೆ. ನನ್ನ ಎತ್ತರ ಎಷ್ಟು ಬಿತ್ತರ ಎಷ್ಟು ಇವನಿಗೆ ಅರ್ಥವಾಗಬೇಕಾಗಿದೆ. ಮಾಯಾವಿದ್ಯೆಯನ್ನು ಮಡುಹಿ ನನ್ನ ವಿಶ್ವರೂಪವನ್ನು ಇವನಿಗೆ ತೋರಿಸ್ತೇನೆ, ವಿಶ್ವರೂಪವನ್ನು ತೋರಿಸ್ತೇನೆ. ಏನನ್ನು ಕಾಣುತ್ತಾ ಇದ್ದೇನೆ? ಕಂಡನು ಶೂರ ಕಂಡನು ವಿಶ್ವರೂಪವ ಕಂಡನು ಕಂಡನು ಕಂಡನು
ಗಂಡ ಕೊಂಡಾಡಿದ ಕೊಂಡಾಡಿದ ಇವನು ಕಡಲು ವಿಶ್ವದಾಯಕದ ನೆಲೆಗೊಂಡಿರುವ ಮಾಯಕನ ಆಗ ಪಂಡಿತಿಯ ದೇವ ಸುಪ್ರಚಂಡ ಮೂರು ದಿನ ಸುಪ್ರಚಂಡ ಮೂರು ದಿನ ಬ್ರಹ್ಮಾಂಡ ಬಾಲಕನ ವಿಶ್ವರೂಪವನ ಪತ್ತರು ಕಂಡ ವಿಶ್ವರೂಪವನ ಹೌದು, ರಣಾಂಗಣದಲ್ಲಿ ಏನನ್ನು ಕಾಣುತ್ತಾ ಇದ್ದೇನೆ. ಬಾಲಕನನ್ನು ನೋಡಿದರೆ ಬಾಲಕ ಅಲ್ಲ, ವಿಶ್ವರೂಪವನ್ನೇ ತೋರಿಸ್ತಾ ಇದ್ದಾನೆ. ತಲೆಯಿಂದ ಅಡಿಯವರೆಗೆ ನೋಡಿದರೆ ಪ್ರಶಾಂತವದನಾಗಿದ್ದಾನೆ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹೇಳಿದರೆ ಇವನೇ ಅಲ್ವೇ? ಸರ್ವ ವ್ಯಾಪಕನು ಇವನಲ್ವೇ? ಎಲ್ಲಿ ಕಂಡ್ರೂ ದೇವರು ಎಂಬುದಾಗಿ ಇದ್ರೆ ಇವನಲ್ವೇ? ಹಾಗಿದ್ರೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲವೂ ಇವನಿಂದಲೇ ಆಗಿದೆ. ದುಷ್ಟ ಶಿಕ್ಷಕ, ಭಕ್ತ ಪರಿಪಾಲಕ ಎಂಬುದಾಗಿದ್ದರೆ ಇವನೇ ಅಲ್ವೇ? ಒಂದೊಮ್ಮೆಗೆ ಯಾಕೆ ಇವನಲ್ಲಿ ಯುದ್ಧ ಮಾಡಬೇಕೆಂಬುದಾಗಿ ತೋಚಿದೆ. ಯುದ್ಧಕ್ಕೆ ಇಳಿದಾಗಿದೆ, ಏನು ಮಾಡುವುದು? ಹಾಗಿದ್ರೆ ಇನ್ನು ಇವನನ್ನು ಕಂಡ ಅನಂತರ ಇವನ ಭಕ್ತಿ ಗುಣಗಾನವನ್ನು ಮಾಡಬೇಕಲ್ವೇ? ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಯೋ ದಿವ್ಯ ಮಯೂರವಾಗತಂ ರುದ್ರಸ್ಯ ಸೋನುಂ ಸುರಸೈಜನಾಥಂ ಸದಾ ಶರಣಂ ಪ್ರಪದ್ಯೆ ಗುಖಂ ಸದಾ ಶರಣಂ ಪ್ರಪದ್ಯೆ ಶರಣಂ ಪ್ರಪದ್ಯೆ ಶರಣಂ ಪ್ರಪದ್ಯೆ. ಹೌದು, ಇವನು ಹೇಗಿದ್ರೂ ಕೈಲಾಸಪತಿಯಾದಂತಹ ಆ ಈಶ್ವರನ ಮಗನೇ ಆಗಿದ್ದಾನೆ. ಇಲ್ಲದ್ರೆ ಈ ವಿಶ್ವರೂಪವನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ನನ್ನ ಆರಾಧ್ಯ ದೇವರಾದಂತಹ ಆ ಪರಮೇಶ್ವರನ ಪುತ್ರನೇ ಬಂದಿದ್ದಾನೆ ಎಂಬುದಾಗಿದ್ರೆ ನನಗೆ ಮೋಕ್ಷ ಅಲ್ಲದೆ ಇನ್ನೇನು? ಹೌದು, ನಾನು ಮಾಡುವಂಥದ್ದನ್ನೆಲ್ಲ ಮಾಡಿದ್ದೇನೆ, ಗಳಿಸುವಂಥದ್ದನ್ನೆಲ್ಲ ಗಳಿಸಿದ್ದಾನೆ. ಇದಕ್ಕೆ ಎಲ್ಲ ಕಾರಣ ಆ ದೇವರೇ ಅಲ್ವೇ? ಹಾಗಿದ್ರೆ ಅವನ ಮಗನೇ ಇಂದು ನನ್ನ ಎದುರಿಗೆ ಇದ್ದಾನೆ ಎಂಬುದಾಗಿದ್ರೆ ನನ್ನದು ಏನೂ ಇಲ್ಲ, ಎಲ್ಲವನ್ನು ಅವನಿಗೆ ಒಪ್ಪಿಸಿ ಧನ್ಯೋಸಿಮಿ ಎಂಬುದಾಗಿ ಹೇಳುವುದೇ ಒಳ್ಳೆಯದಲ್ವೇ? ಸುರಪಸುತ ದೇವಾಂಗನಾದ್ಯರ ಹೌದು, ಸೆರೆಯ ಬಿಟ್ಟೆ ಸ್ವಾಮಿ, ಬಿಟ್ಟೆ ಸೆರೆಯ ಬಿಟ್ಟೆ ಸ್ವಾಮಿ, ಸ್ವಾಮಿ ಅಂಗ್ರಿಗಂಗಿಗೆ ಸರ್ವ ಸಂಪದವರ್ಪಿಸಿದೆಯೇ, ತವಾಂಗ್ರಿಗೆ ಸರ್ವ ಸಂಪದವ ಅರ್ಪಿಸಿದೆ, ಸ್ವೀಕರಿಸೋ ಸ್ವಾಮಿ. ಸುರಸುರ ದೇವಾಂಗನೆಯರ ಸೆರೆಯ ಬಿಟ್ಟೆ ಸ್ವಾಮಿ, ಷಡಾನನೆ ಷಡಾನನೆ ಕುಮಾರನೇ ಸ್ವಾಮಿಯೇ ಸರ್ವಂ
ಸಮರ್ಪಿತವರ್ಪಿಸಿಗೆ ಅರ್ಪಿಸಿಗೆ. ಓ ಸ್ವಾಮಿ, ನಾನು ಮಾಡಿದ್ದೆಲ್ಲ ತಪ್ಪಾಯಿತು. ನನ್ನ ಬಂಧನದಲ್ಲಿದ್ದಂತಹ ಜಂತನನ್ನು ಬಿಡುಗಡೆ ಮಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ನಾನು ಯಾರನ್ನೂ ಸೆರೆಯಲ್ಲಿಟ್ಟಿದ್ದೇನೋ ಆ ಸುರಪಾಲ ಮುಖ್ಯಾದಿಗಳನ್ನೆಲ್ಲ ನಿನ್ನ ಅಡಿಧಾವರಿಗಳಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ದೇವ, ನಾನು ದೇವರು ಎಂಬುದಾಗಿ ಬಗೆದ್ರು ನಾನು ಮಾಡಿದ್ದು ಇಷ್ಟರವರೆಗೆ ತಪ್ಪಲ್ವೇ? ಹಾಗಿದ್ರೆ ನನ್ನ ತಪ್ಪನ್ನು ಮನ್ನಿಸಿ ಎಲ್ಲರನ್ನೂ ಪೊರೆಯಬೇಕು. ಮಾತ್ರವಲ್ಲ, ಷಡಾನನು ನೀವು ಯಾರು ಸುಬ್ರಹ್ಮಣ್ಯಾಯ ನಮಃ ಎಂಬುದಾಗಿ ಹೇಳುತ್ತಾರೋ ಅವರನ್ನು ರಕ್ಷಿಸಬೇಕು. ನನಗೆ ಮೋಕ್ಷವನ್ನು ಕರುಣಿಸಬೇಕು. ನಿನ್ನ ರೂಪವನ್ನು ಕಂಡ ನಂತರ ಇನ್ನು ಏನೂ ಬೇಡವಾಗಿದೆ, ನನ್ನ ಜೀವನವೇ ಬೇಡವಾಗಿದೆ ಎಂಬುದಾಗಿ ಕಾಣುತ್ತಾ ಉಂಟು ಸ್ವಾಮಿ. ನನ್ನನ್ನು ಕೂಡ ಪೊರೆಯಬೇಕು. ಶರಜನಾದ ನಾನೇನು ಮಾಡಬೇಕು? ಶರಜನಿತನಲು ವಿಶ್ವರೂಪ ಮರೆಗೊಳಿಸಿ ವಿಶ್ವರೂಪವ ಮರೆಗೊಳಿಸಿ ಬಾಲಕ ತೆರದಿರೆ ಬಾಲಕ ತೆರದಿರೆ ತುರುಳಗ ಕಡವಳಿ ಮಾಯಯು ತುಳಿರಾದೇನೆಂಬೆ. ಯುದ್ಧದ ಗತಿ ಏನಾಯಿತು? ಭರದಿಂದ ಯುದ್ಧ ಸಾಗುತ್ತಾ ಇತ್ತು ನಮ್ಮಲ್ಲಿ. ಆವಾಗ ಮಾಯಾವಿದ್ಯೆಯನ್ನು ಆತ ಪ್ರದರ್ಶನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಅವನ ಮಾಯಾವಿದ್ಯೆಯಿಂದ ಯಾವ ರೀತಿಯಲ್ಲಾದರೂ ನನ್ನನ್ನು ಗೆಲ್ಲಬೇಕು ಅಂತ ಮನಸ್ಸು ಮಾಡಿದ. ಆದರೆ ನಾನು ಯಾರು ಅಂತ ಗೊತ್ತಿಲ್ಲ ಅವನಿಗೆ. ಹಾಗಾಗಿಯೇ ತನ್ನ ಮಾಯಾವಿದ್ಯೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಹಾಗಾದರೆ ನಾನು ಏನು ಎನ್ನುವುದು ಅವನಿಗೆ ತೋರಿಸಿಕೊಡಬೇಕಾಗಿದೆ. ಅವನ ಮಾಯೆಯನ್ನೂ ಮೀರಿದಂತಹ ಮಾಯೆ ನನ್ನಲ್ಲಿದೆ ಎನ್ನುವುದನ್ನು ಅವನಿಗೆ ಅರ್ಥವಾಗುವುದಕ್ಕಾಗಿ ನನ್ನ ವಿಶ್ವರೂಪವನ್ನೇ ಅವನಿಗೆ ತೋರಿಸಿದ್ದೆ. ನನ್ನ ವಿಶ್ವರೂಪವನ್ನು ಕಂಡಂತ ಆತ ನನ್ನ ಮಹಿಮೆಯನ್ನು ಅರಿತುಕೊಂಡು ನಾನು ಯಾರು ಎನ್ನುವುದನ್ನು ತಿಳಿದುಕೊಂಡು ತನ್ನ ತಪ್ಪುಗಳೆಲ್ಲವನ್ನು ಅರಿತು ತಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳ್ತಾ ಇದ್ದ. ದೇವೇಂದ್ರಾದಿ ದೇವತೆಗಳನ್ನು ಸೋಲಿಸಿದ್ದು ನನ್ನ ಅಪರಾಧವಾಯಿತು, ಅವರನ್ನೆಲ್ಲ ಸೆರೆ ಬಿಡುತ್ತೇನೆ ಅಂತ ಹೇಳ್ತಾ ಇದ್ದ. ಜಯಂತನನ್ನು ಸೆರೆಯಲ್ಲಿಟ್ಟಿದ್ದೇನೆ, ಅವರನ್ನು ಬಿಡ್ತೇನೆ ಅಂತ ಹೇಳ್ತಾ ಇದ್ದ. ದೇವಲೋಕವನ್ನು ಅವರಿಗೆ ಒಪ್ಪಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಾನು ಮುಂದಕ್ಕೆ ಧರ್ಮದ ದಾರಿಯಲ್ಲಿ ಬದುಕುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಅಡಿಗೆರಗಿ ತಾನು ಮಾಡಿದ ತಪ್ಪಾಯಿತು ಅಂತ ಯಾವನು ಹೇಳುತ್ತಾನೋ ಅವನನ್ನು ಕ್ಷಮಿಸಬೇಕಾದ ನಮ್ಮ ಕರ್ತವ್ಯವೇ ಅಲ್ಲವೇ? ಕ್ಷಮಾಯಾಚನೆಯನ್ನು ಕೇಳಿದವನನ್ನು ಮತ್ತೆ ಯಾವತ್ತೂ ದಂಡಿಸಬಾರದು, ಅವನನ್ನು ಪೊರೆಯಬೇಕು. ಇದು ಧರ್ಮ. ಆದರೆ ಇವನನ್ನು ಪೊರೆಯಬಹುದೇ? ನಾನು ಆಲೋಚಿಸಬೇಕಾಗಿದೆ. ತನ್ನ ತಪ್ಪಾಯಿತು ಅಂತ ಹೇಳಬಹುದು, ತಾನು ಧರ್ಮದ ದಾರಿಯಲ್ಲಿ ನಡೆಯುತ್ತೇನೆ ಅಂತ ಹೇಳಬಹುದು, ಮುಂದೆ ಧರ್ಮಾತ್ಮನಾಗಿ ಬದುಕುತ್ತೇನೆ ಅಂತ ಹೇಳಬಹುದು. ಆದರೆ ಇಂಥವರ ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿದೆ? ಖಂಡಿತ ಸಾಧ್ಯ. ಇವತ್ತು ಈ ಪಕ್ಷದಲ್ಲಿದ್ದವನು ಎದುರು ಪಕ್ಷದಲ್ಲಿ ನಿಂತುಕೊಂಡು ನಮ್ಮನ್ನೇ ಬೈಯುತ್ತಾನೆ, ಮತ್ತೆ ನಮ್ಮ ಪಕ್ಷವನ್ನು ಸೇರಿಕೊಂಡು ಅವರನ್ನೇ ಬೈಯುತ್ತಾನೆ. ರಾಜಕೀಯ ಅಂತ ಹೇಳಿದ್ರೆ ಹೀಗಿದೆ. ಹೀಗಿರುವಾಗ ಮುಂದಕ್ಕೆ ಧರ್ಮಾತ್ಮನಾಗಿ ನಮ್ಮ ಕಡೆಯಲ್ಲಿದ್ದವ ಮತ್ತೊಂದು ದಿವಸ ತಿರುಗಿ ನಮಗೆದುರಾಗಿ ನಿಲ್ಲಬಾರದು ಅಂತ ಹೇಳುವುದಾದ್ರೂ ಹೇಗೆ? ಮುಂದೊಂದು ದಿನ ಧರ್ಮದ ದಾರಿಯನ್ನು ಬಿಟ್ಟು ಅಧರ್ಮದ ದಾರಿಯಲ್ಲಿ ನಡೆದಂತಾದರೆ ಆವಾಗ ಪುನಃ ಅವನನ್ನು ಕೊಲ್ಲುವುದಕ್ಕೆ ನಾನು ಬರಬೇಕಾಗಿತ್ತು. ಹಾಗಾದರೆ ಇವನನ್ನು ಕ್ಷಮಿಸುವುದಲ್ಲ, ಇವನ ನಾಶವನ್ನು ಮಾಡಬೇಕಾಗಿದೆ. ತಪ್ಪಿಗೆ ಶಿಕ್ಷೆ ಅಂತ ಕೇಳಿದರೆ ಇದು ಶಿಕ್ಷೆ ಅಲ್ಲ. ತಪ್ಪನ್ನು ಅರಿತುಕೊಂಡು ಒಪ್ಪಿಕೊಂಡು ಬದುಕುವಂತ ಇವನಿಗೆ ನಾನು ಮರಣವನ್ನು ಕರುಣಿಸುವುದಲ್ಲ, ಮೋಕ್ಷವನ್ನು ಕರುಣಿಸಬೇಕಾಗಿದೆ. ಹಾಗಾದರೆ ನನ್ನಲ್ಲಿ ಕ್ಷಮೆಯಾಚನೆಯನ್ನು ಬೇಡುತ್ತಿರುವ, ನನ್ನನ್ನು ಧೈರ್ಯದಿಂದ ಆರಾಧಿಸುತ್ತಿರುವ ಇವನ ಮನಸ್ಸು ಮತ್ತೆ ಮೊದಲಿನಂತೆ ಆಗಬೇಕಾದರೆ ನನ್ನ ವಿಶ್ವರೂಪವನ್ನು ನನ್ನ ಮರೆ ಮಾಡಿ ಚಿಕ್ಕ ಬಾಲಕನಾಗಿ ಕಾಣಿಸಿಕೊಳ್ಳಬೇಕು. ಆದ್ದರಿಂದ ವಿಶ್ವರೂಪವನ್ನು ಮರೆಗೊಳಿಸುತ್ತೇನೆ.
ಏನೋ ಇವ ನನ್ನ ಹಾಗೆ ಇಂದ್ರಜಾಲವನ್ನು ಕಲಿತಿದ್ದಾನೆ ಎಂಬುದಾಗಿ ತಿಳಿಯುತ್ತಾ ಇದೆ. ಅಲ್ಲ, ನಿಮ್ಮ ಎಷ್ಟು ಸತಿಗಳನ್ನು ಪಡೆದಿದ್ದಾನೆ. ಯಾಕೆ ಹೇಳಿದರೆ ಒಂದೊಮ್ಮೆಗೆ ವಿಶ್ವರೂಪವನ್ನು ತೋರಿಸಿದವ ಈಗ ರಣಾಂಗಣಕ್ಕೆ ಬಂದ ಬಾಲಕನ ಹಾಗೆ ಕಾಣುತ್ತಾ ಇದ್ದಾನೆ. ಹಾಗಿದ್ರೆ ಇವನಲ್ಲಿ ಯುದ್ಧವೇ ಸೈ. ಹಾಗಿದ್ರೆ ಕೆಣಕುತ್ತೇನೆ ಅಂತ ಕೆಣಕುತ್ತೇನೆ. ಎಲ್ಲವ ಬಾಲಕ ಇವನಿಗೆ ಮುಕ್ತಿಯಲ್ಲದೆ ಬೇರೆ ಇಲ್ಲ. ಮುಕ್ತಿಯನ್ನು ಇವನಿಗೆ ಕರುಣಿಸಬೇಕಾಗಿದೆ. ಆದ್ದರಿಂದ ತಂದೆ ತಾಯಿಗಳಾದಂತಹ ಶಿವಪಾರ್ವತಿಯರನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಮಹತ್ತರವಾದ ಅಸ್ತ್ರವೊಂದನ್ನು ತೆಗೆದು ಅಭಿಮಂತ್ರಿಸಿ ಇವನವರ ಪ್ರದೇಶಕ್ಕೆ ಪ್ರಯೋಗಿಸ್ತೇನೆ. ನಾನು ಏನು ಎಂಬುದಾಗಿ ನೋಡಬೇಕಾಗಿದೆ. ಅಮರೇಂದ್ರ, ದಾನವರ ನಾಶವನ್ನು ಮಾಡಿದ್ದೇನೆ. ಮುಂದೆ ಏನು ಮಾಡಬೇಕು ಅಂತ ನೀನೇ ಸ್ವಲ್ಪ ಹೇಳಬೇಕು. ಷಣ್ಮುಖ, ದೇವರಲ್ಲಿ ಬಂದು ನಾನು ಕೇಳಿಕೊಂಡದ್ದಿಷ್ಟೇ, ನಮ್ಮನ್ನು ಕಷ್ಟದಿಂದ ಪಾರು ಮಾಡಬೇಕು ಹಾಗೆ. ಅದಕ್ಕೆ ಬೇಕಾಗಿ ನಿನ್ನನ್ನು ನಮ್ಮ ಜೊತೆಗೆ ಕಳುಹಿಸಿಕೊಟ್ಟವರು ಪರಮೇಶ್ವರ ದೇವರು. ಹೌದು. ಈ ಹಿಂದೆ ತಾರಕನನ್ನು ಕೊಂದಂತಹ ನಿನ್ನ ಸಾಮರ್ಥ್ಯ ಏನು, ನೀನು ಯಾರನ್ನು ಹೇಗೆ ಎದುರಿಸಬಲ್ಲ ಎನ್ನುವ ವಿಚಾರವನ್ನು ಅರ್ಥವಿಸಿಕೊಂಡವನೇ ಇದ್ದೆ. ಈಗ ಮತ್ತೆ ಅದೇ ವಿಚಾರವನ್ನು, ನಿನ್ನ ಸಾಮರ್ಥ್ಯವನ್ನು ಎಲ್ಲರಿಗೂ ತೋರ್ಪಡಿಸಿಕೊಟ್ಟವನಿದ್ದಿ. ಹೌದು. ಶಿಷ್ಟರನ್ನು ರಕ್ಷಿಸುತ್ತಾ ಬರುತ್ತಾ ಇದ್ದಿ, ದುಷ್ಟರನ್ನು ಶಿಕ್ಷಿಸಿಕೊಂಡು ಬರುತ್ತಾ ಇದ್ದಿ. ದೇವನಾಗಿ ಯಾವುದು ಧರ್ಮವೋ ಅದನ್ನು ತಂದೆಯ ಹಾಗೆ ನೀನು ಮುಂದೆ ಕೊಂಡು ಹೋಗುತ್ತಾ ಇದ್ದಿ. ಹೌದು. ಸಂತೋಷವಾಯಿತಯ್ಯ. ಶೂರ ಪದ್ಮನ ಅಂತ್ಯವಾಗುವ ಕ್ಷಣದಲ್ಲಿಯೇ ದೇವಲೋಕದವರೆಲ್ಲರೂ ಸೇರಿಕೊಂಡು ಮಳೆಯನ್ನೇ ಕರೆಯುತ್ತಾ ಇದ್ದಾರೆ. ಹೌದು. ಬಹಳ ಸಂತೋಷ. ನೀನು ಮಾಡಿದಂತಹ ಕೆಲಸಕ್ಕೆ ನನ್ನದು ಪ್ರತಿ ಉಪಕಾರ ಅಂತಲ್ಲ, ಅಥವಾ ನಿನ್ನ ಋಣದಲ್ಲಿ ನಾನಿದ್ದೇನೆ, ಋಣದಿಂದ ಮುಕ್ತನಾಗುವುದಕ್ಕೆ ಹೊರಟದ್ದು ಅಂತಲೂ ಅಲ್ಲ. ನಿನ್ನಲ್ಲೊಂದು ಭಿನ್ನಹ ಇದೆ. ನನ್ನ ಮಗಳಾದಂತಹ ದೇವಸೇನೆಯನ್ನು ನಿನಗೆ ಮದುವೆ ಮಾಡಿಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅಂತೂ ನನಗೆ ಒಂದು ಮಾವನಾಗುವ ಆಸೆ ಉಂಟು. ನಿನಗೆ ಮಾವನಾಗುವ ಯೋಗ್ಯತೆ ನನಗುಂಟೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ದೇವರಿಗೆ ನನ್ನ ಮಗಳು ಹೆಂಡತಿಯಾಗಿ ಹೋಗುತ್ತಾಳೆ ಅಂತಾದ್ರೆ ಅದರಷ್ಟು ಸಂತೋಷ ಬೇರೊಂದು ಅಪ್ಪನಾದಂತಹ ನನಗಿರುವುದಕ್ಕೆ ಸಾಧ್ಯ ಇಲ್ಲ. ಹೌದು. ಮನಸ್ಸಿನ ಉದ್ದೇಶ ಇಷ್ಟೇ, ನಿನ್ನಂತಹ ಮಹಾ ಮಹಿಮನಿಗೆ ನನ್ನ ಮಗಳನ್ನು ಧಾರೆ ಎರೆದು ಕೊಟ್ಟೆ ಅಂತಾದರೆ ಅವಳ ಜೀವನವು ಸುಸೂತ್ರವಾಗಿ ಮುಂದೆ ಸಾಗುತ್ತದೆ ಅಂತ ಅರ್ಥ ಮಾಡಿಕೊಂಡವನಿದ್ದೇನೆ. ಸರಿ, ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿಸಬೇಕು ಅಂತ ಕೋರಿಕೆ. ದೇವೇಂದ್ರ, ದಾನವರಿಂದ ಆಗಾಗ ನಿಮಗೆ ಉಪಟಳವಾಗ್ತಾ ಇದೆ, ಕಷ್ಟವಾಗುತ್ತಾ ಇದೆ. ಅದಕ್ಕಾಗಿಯೇ ದೇವಸೇನಾನಿ ಎನ್ನುವಂತಹ ಒಂದು ಪದವಿಯನ್ನು ನನಗೆ ಈ ಹಿಂದೆಯೇ ಕೊಟ್ಟವನಿದ್ದೀಯ. ಹೌದು. ದಾನವರು ಬಂದಾಗ ನನ್ನ ಅಳಿಯನಿದ್ದಾನೆ ಎನ್ನುವಂತ ಒಂದು ಧೈರ್ಯ ಮಾತ್ರವಲ್ಲ, ಈಗ ಮಗಳಾದಂತಹ ದೇವಸೇನೆಯನ್ನೇ ಕೊಟ್ಟು ನನಗೆ ಅಳಿಯನನ್ನಾಗಿ ಮಾಡಿ, ನಿನಗೆ ಅಳಿಯನನ್ನಾಗಿ ನೀನು ಮಾಡಿಸಿಕೊಂಡು ದೇವಸೇನಾಪತೆ ಅಂತ ಇನ್ನು ಮುಂದಕ್ಕೆ ಮತ್ತೊಂದು ಹೆಸರಾಯಿತು. ಹೌದು. ಷಣ್ಮುಖ, ಸ್ಕಂದ, ಕುಮಾರ, ಹೀಗೆ ಕಾರ್ತಿಕೇಯ ಮೊದಲಾದ ಹೆಸರುಗೊಂಡಂತಹ ನಾನು ಇನ್ನು ಮುಂದಕ್ಕೆ ದೇವಸೇನಾನಿ ಅಂತ ಹೇಳಿಸಿಕೊಳ್ಳುವವನಿದ್ದೇನೆ. ನಿಜ. ಮಾತ್ರವಲ್ಲ, ಈ ದೇವಲೋಕದಲ್ಲಿ ಇದು ಸಂಭ್ರಮಾಚರಣೆ ಅಲ್ಲ, ಭೂಲೋಕದಲ್ಲಿಯೂ ನನ್ನನ್ನು ಪೂಜಿಸುವವರಿದ್ದಾರೆ. ಅಲ್ಲಲ್ಲಿ ದೇವಸ್ಥಾನಗಳನ್ನು ಕಟ್ಟಿಯೂ ಪೂಜಿಸುವವರಿದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನ, ಕುಮಾರಸ್ವಾಮಿಯ ದೇವಸ್ಥಾನ, ಹೀಗೆ ಅನೇಕ ಕಡೆಗಳಲ್ಲಿ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ನನ್ನನ್ನು ಪೂಜೆ ಮಾಡುವವರು ಇದ್ದಾರೆ. ನಿನ್ನ ಮಹಿಮೆ ಏನು ಅಂತ ಅವರು ಅರ್ಥವಿಸಿಕೊಂಡಿದ್ದಾರೆ. ಹೌದು. ಯಾರು ನನ್ನನ್ನು ಭಕ್ತಿಯಿಂದ ಪ್ರೀತಿಯಿಂದ ಭೂಲೋಕದಲ್ಲಿ ಆರಾಧಿಸುತ್ತಾರೋ, ದೇವಸ್ಥಾನಗಳಿಗೆ ಹೋಗಿ ನನ್ನನ್ನು ಪೂಜಿಸ್ತಾರೋ, ಅವರ ಕಷ್ಟಗಳನ್ನೆಲ್ಲ ನಿವಾರಿಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಟ್ಟು
ಜಗತ್ತಿನಲ್ಲಿ ಕಲ್ಯಾಣವಾಗುವಂತೆ ಎಲ್ಲರಿಗೂ ಸುಖವಾಗುವಂತೆ ಹರಸುವಂತಹ ಒಂದು ದೊಡ್ಡ ಮನಸ್ಸು ಮಾಡಿದ್ದೇನೆ. ಮುಂದೆ ನಾನು ಏನು ಮಾಡಬೇಕು? ನನ್ನನ್ನು ಎತ್ತಿಕೊಂಡು ಬಂದಿದ್ದೀನಿ ನಾನು ಸಣ್ಣ ಮಗು. ತಂದೆಯವರಲ್ಲಿಗೆ ಬಿಡುವ ಜವಾಬ್ದಾರಿ ನನ್ನ ಹೆಗಲ ಮೇಲೆ. ಅದನ್ನೇ ನಾನು ಎಚ್ಚರಿಸಿದ್ದೆ. ಕೊಂಡೋಗಿದ್ದನ್ನು ನಾನೀಗ ಬಿಟ್ಟಿಸಬೇಕು. ಮರೆತು ಬಿಟ್ಟೇನೋ ನಾನು? ಖಂಡಿತ ಇಲ್ಲ. ಹೀಗೆ ಬಾ, ಹೀಗೆ ಆಗಲಿ. ಆತ್ಮೀಯ ಭಕ್ತಾಭಿಮಾನಿಗಳೇ ಹಾಗೂ ಕಲಾಭಿಮಾನಿಗಳೇ, ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡಿ ಇದರ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದುವರೆಗೂ ಈ ಕಾವಿ ಮಂಟಪದಲ್ಲಿ ನಡೆದಂಥ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಕುಮಾರ ವಿಜಯ ನಡೆಸಿಕೊಟ್ಟವರು ಶ್ರೀ ಕಾವಿ ಯಕ್ಷ ಬಳಗ ವರ್ಕಾಡಿ ಇದರ ಸದಸ್ಯರು. ಇವರಿಗೆ ನಮ್ಮ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಆಡಳಿತ ಮೊಕ್ತೇಸರಾದಂಥ ಶ್ರೀಯುತ ಶ್ಯಾಮವಿಠಲ ಕೋಡಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂಥೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕಾವಿ ಯಕ್ಷ ಬಳಗ ಶ್ರೀ ಕ್ಷೇತ್ರ ವರ್ಕಾಡಿಯ ಒಂದು ಕನಸಿನ ಕೂಸು ಶ್ರೀ ಸುಬ್ರಹ್ಮಣ್ಯಮಯ್ಯ ಶ್ರೀ ವಾಸುದೇವಮಯ್ಯರ ನೇತೃತ್ವದಲ್ಲಿ ಸಮಸ್ತ ಹವ್ಯಾಸಿ ಕಲಾವಿದರನ್ನು ಒಳಗೊಂಡಂತಹ ಶ್ರೀ ಕಾವಿ ಯಕ್ಷ ಬಳಗ ತನ್ನ ಪಯಣವನ್ನು ಆರಂಭಿಸಿ ಇದೀಗ 198 ಆಖ್ಯಾನಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಹಾಗೂ ಸಮಾರಂಭಗಳಲ್ಲಿ ಪ್ರದರ್ಶಿಸಿ 200ರ ಗಡಿಗೆ ದಾಟುತ್ತಿರುವಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಕ್ಷೇತ್ರದ ವತಿಯಿಂದ ಕಿರು ಕಾಣಿಕೆಯನ್ನು ಕಾವಿ ಯಕ್ಷ ಬಳಗದ ಸರ್ವ ಸದಸ್ಯರಿಗೂ ದಯಪಾಲಿಸಬೇಕಂತ ಕ್ಷೇತ್ರದ ಮುಕ್ತೇಸರರು ಶ್ರೀ ಶ್ಯಾಮವಿಠಲ್ ಕೋಡಿ ಅವರನ್ನು ಕೇಳಿಕೊಂಡು ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಕ್ಷೇತ್ರದ ಶ್ರೀ ಕಾವಿ ಯಕ್ಷ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಬಂಧುಗಳೇ, ಶ್ರೀ ಕ್ಷೇತ್ರದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 2024 ಮಾರ್ಚ್ 29ರಿಂದ ಏಪ್ರಿಲ್ 5ರವರೆಗೆ ಇವತ್ತಿನ ಪ್ರಥಮ ದಿನದ ಕಾರ್ಯಕ್ರಮ ಇದೀಗ 2ನೇ ಕಾರ್ಯಕ್ರಮವಾಗಿ ಮುಗಿದಿದೆ. ಮುಂದೆ ಸಂಜೆ 5 ಗಂಟೆಗೆ ಭರತನಾಟ್ಯ ಮತ್ತು ನೃತ್ಯ ರೂಪಕ ನಟನಂ ಸ್ಕೂಲ್ ಆಫ್ ಡ್ಯಾನ್ಸ್ ರಿಜಿಸ್ಟರ್ಡ್ ಬಜ್ಪೆ ಮುಲ್ಕಿ ಇದರ ನೃತ್ಯಗುರು ಜ್ಯೋತಿಷಿ ಶ್ರೀಮತಿ ರಮೇಚಂದ್ರ ಇವರ ಶಿಷ್ಯ ವೃಂದದವರಿಂದ ಭರತನಾಟ್ಯ ಮತ್ತು ನೃತ್ಯ ರೂಪಕ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಸಾವಿತ್ರಿ ಮತ್ತು ಶ್ರೀ ರಾಧಾಕೃಷ್ಣ ಒಳ್ಳಕೋಡಿ. ಅದೇ ರೀತಿ ರಾತ್ರಿ 8ರಿಂದ ನೃತ್ಯ ನೈವೇದ್ಯಂ ಕಾರ್ಯಕ್ರಮ ನಾಟ್ಯ ನಿಲಯಂನ ಗುರು ಶ್ರೀ ಬಾಲಕೃಷ್ಣ ಮಂಜೇಶ್ವರ ಇವರ ಶಿಷ್ಯ ವೃಂದದವರಿಂದ ನಾಟ್ಯ ವೈವಿಧ್ಯವನ್ನು ನೀಡಲಿಕ್ಕಿದೆ. ಈಗ ಕಥಾನಕಕ್ಕೆ ಮಂಗಳವನ್ನು ಹಾಡುವರೆ ಭಾಗವತರಲ್ಲಿ ವಿನಂತಿಸುತ್ತಿದ್ದೇವೆ. ಗಿರಿಯಲ್ಲಿ ಬಂದ ಗೋರ್ಮನಿಗೆ ಧರೆಯಲು ಧರಿಸಿದ ಮರಗವತಾರಗೆ ತರಳಗಾಯ್ದ ನರದ್ರೋಹಗೆ ಮಂಗಲಂ ಜಯ ಮಂಗಲವಿರುವ ಮಂಗಲವು ಹರುಳರಿ ಭಕ್ತ ಪೊರೆವಗೆ ರಘಭೂಷಣನ ಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಗೆದ್ದಿರೆ ಆರತಿ ಬೆಳೆಯಿರೆ ಗಜಮುಖ ನಮಗೆ ಗಣಪಗೆ ತಾಳಮದ್ದಳೆಯನ್ನು ನಡೆಸಿಕೊಟ್ಟಂಥ ಶ್ರೀ ಕಾವಿ ಯಕ್ಷ ಬಳಗ ವರ್ಕಾಡಿ ಇವರಿಗೆ
ಅಭಿವೃದ್ಧಿ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಊರ 10 ಸಮಸ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತಿನ ಮಧ್ಯಾಹ್ನದ ಅನ್ನ ಸಂತರ್ಪಣೆಯ ಪ್ರಾಯೋಜಕರು ನಯ್ಯಮೊಗರು